ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಏನು ಈ ವಾರ ರಾಜ್ಯದಲ್ಲಿ ಬಹುಚರ್ಚಿತ ವಿಷಯ? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪು ಕೊಡ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಒಂದು ಮರ್ಡರ್ ಕೇಸ್ನಲ್ಲಿ 17 ಜನರಿಗೆ ಶಿಕ್ಷೆ ವಿಧಿಸಿದರು. ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವ ಆರ್ಗ್ಯುಮೆಂಟ್ ಈಗ ನಡೀತಾ ಇದೆ. ಬಹುಶಃ ನಮ್ಮ ರೆಕಾರ್ಡಿಂಗ್ ಮುಗಿಯುವಷ್ಟರಲ್ಲಿ ಪ್ರಮಾಣವು ಗೊತ್ತಾಗುತ್ತೆ. ಇದರಲ್ಲಿ ಏನು ವಿಶೇಷ ಏನು ಅಂದರೆ, ಶಿಕ್ಷೆಗೊಳಪಟ್ಟ ವ್ಯಕ್ತಿ ಒಬ್ಬ ಪ್ರಭಾವಿ ರಾಜಕಾರಣಿ, ಸಿಟ್ಟಿಂಗ್ MLA, ಮಾಜಿ ಸಚಿವ. ಈ ಪ್ರಕರಣದ ಒಂದು ವಿಶೇಷತೆ ಏನು ಅಂದರೆ, ವ್ಯವಸ್ಥೆಯ ಮೇಲೆ ಜನರ ನಂಬಿಕೆ ಸಂಪೂರ್ಣವಾಗಿ ಹೊರಟು ಹೋಗುವಂತೆ ಮಾಡಿದ್ದು ಇದೇ ಕೇಸು. ಆ ನಂಬಿಕೆ ಮತ್ತೆ ಎಸ್ಟಾಬ್ಲಿಷ್ ಆಗುವಂತೆ ಮಾಡಿದ್ದು ಇದೇ ಕೇಸು. 10 ವರ್ಷಗಳ ಹಿಂದೆ ನಡೆದ ಕೊಲೆ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಇದು ಸಣ್ಣ ಹೋರಾಟ ಅಲ್ಲ. ಒಬ್ಬ ಹಣಬಲ, ತೋಳ್ಬಲ, ಅಧಿಕಾರ ಬಲ ಇರುವ ವ್ಯಕ್ತಿಯ ವಿರುದ್ಧದ ಹೋರಾಟ ಅಂದರೆ ಏನು? ಸವಾಲುಗಳೇನು? ಬೆದರಿಕೆಗಳಿರ್ತವ, ಆಮಿಷಗಳಿರ್ತವ. ಅಂತಿಮವಾಗಿ ಜಡ್ಜ್ಮೆಂಟ್ ಬಂದ ನಂತರ ಆಗುವ ಫೀಲಿಂಗ್ ಏನು? ಈ ವಿಷಯದ ಬಗ್ಗೆ ಮಾತನಾಡಬೇಕಾಗಿದೆ. ಈ ಪ್ರಕರಣದಲ್ಲಿ ನಿರಂತರವಾಗಿ ಹೋರಾಡಿದ ಸಾಮಾಜಿಕ ಕಾರ್ಯಕರ್ತ, ಮಾಜಿ ಪೊಲೀಸ್ ಪೇದೆ ಬಸವರಾಜ್ ಕೊರವಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕೊರವಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅವ್ರನ್ನ ಪ್ರಶ್ನಿಸುವುದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಕೊರವಾರ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು. ಯಾಕೆ ಈ ಕೇಸ್ ಮುಖ್ಯ? 9 ವರ್ಷ ನಿಮ್ಮ ಜೀವನವನ್ನು ಇದಕ್ಕೋಸ್ಕರ ತೇಯಿದ್ರಿ. ಯಾಕೆ 9.5 ವರ್ಷ? ಧಾರವಾಡ ವಿದ್ಯಾಕಾಶಿ, ಧಾರವಾಡ ಕವಿಗಳ ನಾಡು, ಸಾಹಿತಿಗಳ ಬೀಡದು. ಧಾರವಾಡದಲ್ಲಿ ಈ ಮಾಳಮಡ್ಡಿ ಸಾಧನಕೆರೆಯಲ್ಲಿ ನಿಂತ್ಕೊಂಡು ಕಲ್ಲು ಒಗೆದ್ರೆ ಯಾವ್ದಾರೊಬ್ಬ ಸಾಹಿತಿ ಅಥವಾ ಕವಿ ಮನೆ ಮೇಲೆ ಬೀಳುತ್ತಂತೇಳಿ ಒಂದು ಮಾತು. ಹೌದು. ಇವತ್ತು ಅಂದಿನ ಪರಿಸ್ಥಿತಿ 2015, 16, 17, 18ರ ಆರಂಭದವರೆಗೂ ಧಾರವಾಡದಲ್ಲಿ ಸುಮಾರು 2 ವರ್ಷ 8 ತಿಂಗಳು ಅಥವಾ 10 ತಿಂಗಳಲ್ಲಿ ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯಲ್ಲಿ, ಅಂದರೆ ಹುಬ್ಬಳ್ಳಿಯನ್ನು ಸೇರಿದ ಹಾಗೆ ಧಾರವಾಡ ಜಿಲ್ಲೆಯಲ್ಲಿ 80ಕ್ಕೂ ಅಧಿಕ ಕೊಲೆಗಳು ನಡೆದವು. ಸೊ ಆ ಕೊಲೆಗಳಲ್ಲಿ ಪಾಲ್ಗೊಂಡಂಥ ಆರೋಪಿತರೇನೇ ಇರ್ತಿದ್ರು, ಅವರು ಯಾರೆಲ್ಲ ಒಬ್ಬರ ರಾಜಕಾರಣಿ ಹಿಂದೆನೇ ಕಾಣ್ತಾ ಇದ್ರು. ಸೊ ಈ ಕೊಲೆ ನಡೆದಾಗ 2016 ಜೂನ್ 15 ಯೋಗೇಶ್ ಗೌಡರ ಕೊಲೆ ನಡೀತು. ನವೆಂಬರಲ್ಲಿ ಈ ಕೊಲೆ ಪ್ರಕರಣದ ಬಗ್ಗೆ ನಾನು ಅದೇ ನೌಕರಿಯಿಂದ ಹೊರಗಡೆ ಬಂದಿದ್ದರಿಂದ ಆವಾಗ ಈ ಕೊಲೆ ಪ್ರಕರಣದ ಬಗ್ಗೆ ನಾನು ಏನಾದರೂ ಮಾಡಬೇಕಲ್ಲ. ಒಬ್ಬ ಜನಪ್ರತಿನಿಧಿ, ಜಿಲ್ಲಾ ಪಂಚಾಯಿತಿ ಸದಸ್ಯ, ಒಬ್ಬ ಜನಪ್ರತಿನಿಧಿಯೇ ಸೇಫ್ ಇಲ್ಲ ಅಂತ ಆದಮೇಲೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ನನಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು ಸರ್. ಅದಕ್ಕೆ ನಾನು ಧಾರವಾಡ ಉಳಿವಿಗಾಗಿ ಧಾರವಾಡದಲ್ಲಿ ಅಂದಿನ ಪರಿಸ್ಥಿತಿಗಳ ಮೇಲೆ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಈ ಹೋರಾಟದಲ್ಲಿ ಭಾಗಿಯಾದೆ. ನೀವು BJPನ ಸರ್? ನಾನು BJP ನಾಯಕ ಕೊಲೆಯಾಗಿತ್ತು, ಕಾಂಗ್ರೆಸ್ ನಾಯಕನ ಮೇಲೆ ಆರೋಪ ಇತ್ತು ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ಬಂತಾ ಇದರಲ್ಲಿ? ಸರ್ ಹಾಗೇನಿಲ್ಲ. BJP, ಕಾಂಗ್ರೆಸ್ಸು ಅಥವಾ JDS ಅಂತಲ್ಲ. ಒಬ್ಬ ನೋಡ್ರಿ, ಯಾರದೇ ಕೊಲೆ ಆಗಿದೆ ಅಂತ ಕೇಳಿದ್ರೆ ಎಲ್ಲರದ್ದು ಜೀವನಾನೇ. ಈಗ ಸತ್ತಂತವನು ಯಾವ ಪಕ್ಷದಲ್ಲಿದ್ದ ಅದು ಮುಖ್ಯ ಅಲ್ಲ, ಯಾವ ಕಾರಣಕ್ಕಾಗಿ ಕೊಲೆ ಆಯಿತು ಅನ್ನೋದು ಬಹಳ ಮುಖ್ಯ ಸರ್. ಸೊ ಆ ಕೊಲೆ ನಡೆದಾಗ ಎಲ್ಲರೂ ಧ್ವನಿ ಎತ್ತಿದ್ರು. BJP ಕಾರ್ಯಕರ್ತರು ಇರ್ಬೋದು, BJP ನಾಯಕರಿರ್ಬೋದು, ಬೀದಿಗಿಳಿದು ಹೋರಾಟ ಮಾಡಿದರು ಅವಾಗ. ಸೊ ನಾವು ಕೂಡ ನಮ್ಮ ವಕೀಲರ ಸಂಗಡ ಸೇರಿ ಮಲ್ಲಮ್ಮ ಯೋಗೇಶ್ ಗೌಡರು ಆರಂಭದಲ್ಲಿ ಬಂದರು. ಎಲ್ಲ ಕೊಲೆಯಾದ ಯೋಗೇಶ್ ಗೌಡರ ಹೆಂಡತಿ ಪತ್ನಿ ಅವರು ಸಹ ಪೊಲೀಸ್ ಕಮಿಷನರ್ಗೆ ಮನವಿ ಕೊಡೋದಾಯಿತು, ಇದನ್ನು ಮರು ತನಿಖೆ ಮಾಡಿರಿ ಅಂತ ಮನವಿ ಕೊಡುವಂಥದ್ದಾಗಲಿ, ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕೋದಾಗಲಿ ಎಲ್ಲವೂ ನಡೀತು. ನಾವೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡ್ವಿ.
ತದನಂತರ ಕೋರ್ಟ್ಗೆಲ್ಲ ಹೋದಾಗ ಏನು ಇದರಲ್ಲಿ ಏರುಪೇರುಗಳು ನಡೆದವಲ್ಲ, ಸೊ ಅವಾಗ ನಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಇದರಲ್ಲಿ ಯಾವ ವ್ಯಕ್ತಿಯ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರಲ್ಲ ಆ ವ್ಯಕ್ತಿಯ ಕೈವಾಡ ಇದೆ ಅಂತೇಳಿ ಬಲವಾಗಿ ನನಗೆ ಅನಿಸ್ತು. ಸೊ ಅವಾಗ BJP, ಕಾಂಗ್ರೆಸ್ಸು, JDS, ಆಮ್ ಆದ್ಮಿ ಪಕ್ಷ ಅಂತ ನೋಡಲಿಲ್ಲ ಸರ್. ಕೊಲೆ ಆದವನ ಕುಟುಂಬಕ್ಕೆ ಅವರ ತಾಯಿಗೆ ನ್ಯಾಯ ಸಿಗಬೇಕು. ಯಾಕಂತ ಕೇಳಿದ್ರೆ ಆ ಮೊದಲನೇ ಬಾರಿಗೆ ಅವರ ತಾಯಿಯನ್ನು ಭೇಟಿ ಮಾಡಿದಾಗ ಗುರುನಾಥ ಗೌಡರು ನನ್ನ ಕರೆಸಿ ಭೇಟಿ ಮಾಡಿದಾಗ ಆ ತಾಯಿ ಕಣ್ಣಲ್ಲಿದ್ದಂಥ ನೀರು, ಆ ತಾಯಿ ನನ್ನ ಕೈ ಹಿಡಿದು ಈಗಲೂ ಕೂಡ ಅದು ನೆನಪಿಗೆ ಬರುತ್ತೆ ನನಗೆ. ಆ ತಾಯಿ ಹೇಳಿದ್ಲು, 2 ಮಕ್ಕಳನ್ನು ಕಳ್ಕೊಂಡೇನಪ್ಪ ನಾನು, ಅಟ್ಲೀಸ್ಟ್ ಈ ಮಗಗರ ನ್ಯಾಯ ಸಿಗಲಿ ಅಂತೇಳಿ. ಸೊ ಅದು ನನ್ನ ಕಣ್ಣು ಮುಂದೆ ಬರ್ತಾ ಇತ್ತು ಸರ್. ಹಾಗಾಗಿ ಯೋಗೇಶ್ ಗೌಡರು ಬರೀ BJP ಪಕ್ಷದ ಕಾರ್ಯಕರ್ತ ಅಂತಲ್ಲ ಸರ್, ಯೋಗೇಶ್ ಗೌಡರ ಕೊಲೆಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಿದ್ರು. ಈ ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅಂತ ಇಡೀ ಊರು ಮಾತಾಡ್ಕತ್ತಿತ್ತು. ಹೌದು ಹೌದು. ಬಟ್ ಮೇಲ್ನೋಟಕ್ಕೆ ಕೇಸ್ ಪರ್ಫೆಕ್ಟ್ ಇತ್ತು ಸರ್. ಹೌದು. ಒಂದು ರಿಯಲ್ ಎಸ್ಟೇಟ್ ಪ್ರಕರಣಕ್ಕಾಗಿ ನಾವು ಮರ್ಡರ್ ಮಾಡಿದ್ವಿ ಯೋಗೇಶ್ ಗೌಡನ್ನ ಅಂಥೇಳಿ 6 ಜನ ಹೋಗಿ ಸರೆಂಡರ್ ಆಗಿದ್ರು, ವೆಪನ್ಸ್ ತಗೊಂಡೋಗಿ ಕೊಟ್ಟಿದ್ರು. ಅಲ್ಲಿ ರಿಯಲ್ ಎಸ್ಟೇಟ್ ಕೇಸು ಇತ್ತೊಂದು ಏನೋ ಗಲಾಟೆ ಇತ್ತಲ್ಲ, ಒಂದೇನೋ ಅವರು ಇವ್ರಿಗೂ ಮಧ್ಯದಲ್ಲಿ. ಇಲ್ಲ ಅಲ್ಲಿ ಯಾವುದು ಗಲಾಟೆ ಇರಲಿಲ್ಲ ಸರ್. ಅದು ಯಾವ ಭೂಮಿಯ ವ್ಯಾಜ್ಯ ಇದೆ ಅಂತ ಹೇಳಿ ಇವರು ಸೃಷ್ಟಿ ಮಾಡಿದ್ರು, ಅದು ಭೂಮಿ ನಾಗೇಂದ್ರ ತೋಡ್ಕರ್ ಮತ್ತು ಅವರ ಸಹೋದರರಿಗೆ ಸೇರಿದಂಥದ್ದು. ಓಕೆ. ಅದರ್ ಬಾರ್ಡರ್ ಮತ್ತು ಯೋಗೇಶ್ ಗೌಡ್ರದ್ದೇನು ಭೂಮಿ ಇದೆ ಅವೆರಡು ಬಾರ್ಡರ್ ಎಲ್ಲೂ ಟಚ್ ಆಗ್ತಿರ್ಲಿಲ್ಲ. ನಾಗೇಂದ್ರ ತೋಡ್ಕರ್ ಅವರು ಆ ಸಮಯದಲ್ಲಿ ಅದನ್ನ ಸೇಲ್ ಮಾಡಕ್ ತೆಗೆದಿದ್ರು. ಸೊ ಇವರಿಗೆ ಯೋಗೇಶ್ ಗೌಡ್ರ ಜೊತೆ ಏನಾದರೂ ಒಂದು ಜಗಳ ಇದೆ ಅಂತೇಳಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಏನು ಪ್ಲಾನಿಂಗ್ ನಡೀತು, ಜೂನ್ಗಿಂತ 2 ತಿಂಗಳ ಮುಂಚೆ ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ, ಅಂದ್ರೆ ಕುಡಿಯುವ ನೀರಿಗಾಗಿ ಒಂದು ಮೀಟಿಂಗ್ ಆಗುತ್ತಲ್ಲ, ಆ ಮೀಟಿಂಗಲ್ಲಿ ಏನು ಜಗಳ ಆಗುತ್ತೆ ವಿನಯ್ ಕುಲಕರ್ಣಿ ಅವ್ರಿಗೂ ಮತ್ತು ಯೋಗೇಶ್ ಗೌಡ್ರಿಗೂ, ಅದಾದಮೇಲೆ ಸೀರಿಯಸ್ ಆಗಿ ವಿನಯ್ ಕುಲಕರ್ಣಿ ತಗೋತಾನೆ ಇವ್ನ ಏನಾದರೂ ಮಾಡಲೇ ಬಿಡಬೇಕಂತೇಳಿ ಅವೆಲ್ಲ ಅಂಶಗಳು ಈಗೆಲ್ಲ ಹೊರಗಡೆ ಬಂದಿದ್ದಾವೆ ಸರ್, ಕೋರ್ಟಲ್ಲೆಲ್ಲ ಬಂದಿದ್ದಾವೆ. ಬಂತು. ಸೊ ನಾಗೇಂದ್ರ ತೋಡ್ಕರ್ ಅವ್ರ ಹೊಲಕ್ಕೂ ಇದಕ್ಕೂ ಎಲ್ಲೂ ಸಂಬಂಧ ಇಲ್ಲ. ಅಂದ್ರೆ ಇಲ್ಲದೆ ಇರೋ ಜಮೀನಿನ ವ್ಯಾಜ್ಯವೊಂದನ್ನು ಹುಟ್ಟುಹಾಕಲಾಗಿತ್ತು. ಈ ಕೊಲೆ ಮಾಡೋದಕ್ಕೋಸ್ಕರನೇ ಹುಟ್ಟಾಕ್ತಾರೆ. ವಿನಯ್ ಕುಲಕರ್ಣಿ ಕ್ಯಾರೆಕ್ಟರ್ ಹೆಂಗೆ ನೀವು ನೋಡ್ದಂಗೆ ಸರ್? ವರ್ಡ್ ಸ್ವಭಾವ, ಮೊದಲಿಂದನೂ ಸ್ಟೂಡೆಂಟ್ ಲೀಡರ್ ಇದ್ದಾಗಿಂದ ನಾವೆಲ್ಲ ನಮಗಿಂತಲೂ ಒಂದು 8-9 ವರ್ಷ ದೊಡ್ಡವರು. ಸ್ಟೂಡೆಂಟ್ ಲೀಡರ್ ಇದ್ದಾಗಿಂದನೂ ಸ್ವಲ್ಪ ಈ ಬಡದಾಟ ಇವೆಲ್ಲ ನಡೆದಿತ್ತು. ಅದು ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಸ್ವಲ್ಪ ಧಾಡಿಸಿ ಎಲ್ಲೋ ಒಂದು ಕಡೆ ಈ ಕೇಸ್, ಈ ಒಂದು ಪ್ರಕರಣದಲ್ಲಿ ಇದು ಮುಗಿಸೇ ಬಿಡಬೇಕು, ಮುಗಿಸಿ ನಾನು ಧಾರವಾಡ ಜಿಲ್ಲೆಗೆ ಒಂದು ಮೆಸೇಜ್ ಕೊಡಬೇಕು, ನನ್ನ ವಿರುದ್ಧ ಯಾರಾದರೂ ಬಂದರೆ ನಾನು ಇದಕ್ಕೂ ತಯಾರಿದ್ದೇನೆ ಅಂತೇಳಿ ಹೊರಟ್ರೋ ಏನೋ ಗೊತ್ತಿಲ್ಲ ಸರ್. ಮತ್ತು ಕ್ಯಾರೆಕ್ಟರ್ ಮಾತ್ರ ಒಂದು ಸ್ವಲ್ಪ ಧಾಡಿಸಿ ಕ್ಯಾರೆಕ್ಟರ್ ಮನುಷ್ಯನ. ಸೊ ಗುರುನಾಥ ಗೌಡರು ಈ ಪ್ರಕರಣದಲ್ಲಿ ಸಹಾಯ ಕೇಳಿದಾಗ ಏನಂತ ಬೇಡ್ಕೊಂಡ್ರು ನಿಮ್ಮನ್ನು? ಗುರುನಾಥ ಗೌಡರು ಕೇಳ್ಕೊಂಡಿದ್ದಿಷ್ಟೇ. ಅವಾಗ ಒಂದೇನಾಯಿತು, ಈ ಗುರುನಾಥ ಗೌಡರ ಮನೆಗೆ ಸುಲ್ಪಿ, ತುಳಜಪ್ಪ ಸುಲ್ಪಿ, DYSP, ಇವರು ವಿನಯ್ ಕುಲಕರ್ಣಿ ಮತ್ತು ಗುರುನಾಥ ಗೌಡರ ಮಧ್ಯೆ ಸಂಧಾನಕ್ಕೆ ಬರ್ತಾರೆ. ಇವರು ಒಂದು ವಾರದಿಂದ ಅದನ್ನು ಪ್ರಯತ್ನ ಮಾಡ್ತಾ ಇರ್ತಾರೆ. ಇವರು 2017 ಸೆಪ್ಟೆಂಬರ್ನಲ್ಲಿ ನಡೆದಾಗ ಏನಾಗುತ್ತೆ, ಅಲ್ಲಿವರೆಗೂ ಗುರುನಾಥ ಗೌಡರು ಎಲ್ಲೂ ಕೂಡ ಓಪನ್ ಆಗಿ ಈ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಅಲ್ಲಿವರೆಗೂ ಮಲ್ಲಮ್ಮ ಮಾತ್ರ ಜೊತೆಗೆ ನಿಂತಿದ್ಲು. ಸೊ ಅವಾಗ ಏನು ಅವರು ಕೇಳ್ಕೊಂಡು ಬರ್ತಾರಲ್ಲ, ಕೇಳ್ಕೊಂಡು ಬಂದಾಗ ಗುರುನಾಥ ಗೌಡರಿಗೆ ಡೌಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಯಾರೋ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿರ್ತಾರೆ. ಅವರು ಸುಲ್ಪಿ ಭಾಳ ಬರಾಕತ್ತಾನ ನೋಡು, ಸುಲ್ಪಿ ತೊಗೊಂಡು ಹೋಗಿ ವಿನಯ್ ಕಡೆ ಕೊಟ್ಟು ಆಮೇಲೆ ನಿನಗೆ ಏನಾದರೂ ಪ್ಲ್ಯಾನ್ ಮಾಡಿ ನೀನು ಎನ್ಕೌಂಟರ್ ಮಾಡಿ ಬಿಡಬಾರದು ಅಂತೇಳಿ. ಯಾಕಂತ ಕೇಳಿದರೆ ಅದಕ್ಕಿಂತ ಪೂರ್ವದಲ್ಲಿ ಅವ್ರ ಮನೆಯಲ್ಲಿ ಒಂದು ಪಿಸ್ತೂಲನ್ನು ಇಟ್ಟು, ಪೊಲೀಸ್ ಅಧಿಕಾರಿಗಳೇ ಪಿಸ್ತೂಲನ್ನು ಇಟ್ಟು, ಇವನು ಕೇಕಲ್ಲಿ ಪಿಸ್ತೂಲ್ ಇಟ್ಟು ಏನು ಆರೋಪಿತರಿದ್ರು 6 ಜನ, ಅವರನ್ನು ಕೊಲಸಾಕಿ ಜೈಲಲ್ಲಿ ಪ್ಲ್ಯಾನ್ ಮಾಡಿದಾನೆ ಅಂತೇಳಿ ಒಂದು ಸೃಷ್ಟಿ ಮಾಡಿ ಒಂದು ಕೇಸನ್ನು ಫಿಟ್ ಮಾಡಿ ಅವನನ್ನು 6 ತಿಂಗಳು ಜೈಲಿಗೆ ಕಳಿಸ್ಬಿಟ್ಟಿರ್ತಾರೆ ಸರ್. ಸೊ ಅವಾಗ ಇವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಅವನು ಕೋರ್ಟಿಗೆ ಸರೆಂಡರ್ ಮಾಡಿದ್ದ. ಓಕೆ. ಗುರುನಾಥ ಗೌಡ ನೇರವಾಗಿ ಕೋರ್ಟಿಗೆ ಸರೆಂಡರ್ ಮಾಡಿದ್ರಿಂದ ಅವಕಾಶ ಸಿಕ್ಕಿರಲಿಲ್ಲ. ಇಲ್ಲಾಂದ್ರೆ ಅವತ್ತು ಗುರುನಾಥ ಗೌಡರು ಸರೆಂಡರ್ ಮಾಡಿರಲಿಲ್ಲ, ಪೊಲೀಸರ ಕೈಗೆ ಸಿಕ್ಕಿದ್ರೆ ಎನ್ಕೌಂಟರ್ ಆಗೋನೇ ಅವತ್ತು ಅವ್ರದ್ದು. ಅದು ಪ್ಲ್ಯಾನ್ ಇತ್ತು ಅವ್ರದ್ದು. ಅಂದ್ರೆ ಅವನೊಬ್ಬ ಮುಗಿದು ಬಿಟ್ಟರೆ ಈ ಮ್ಯಾಟರ್ ಕ್ಲೋಸ್ ಅಂತಿತ್ತು ಅವ್ರಿಗೆ. ಕೇಳೋರೇ ಇಲ್ಲ, ಇದಕ್ಕೆ ಯಾರು ಕೇಳೋರು ಇಲ್ದಂಗೆ ಆ ಮನೆಯಲ್ಲಿ ಯಾರು ಕೇಳೋರು ಇಲ್ದಂಗೆ ಆಗಿಬಿಡ್ತಾರೆ, ಗಂಡ್ಮಕ್ಳು ಇಲ್ದಂಗೆ ಆಗಿಬಿಡ್ತಾರೆ ಅಂತೇಳಿ ಅದೊಂದು ಪ್ಲ್ಯಾನ್ ಮಾಡಿದ್ರು, ಅದಾಗಲಿಲ್ಲ. ಅದು ಗುರುನಾಥ ಗೌಡರ ತಲೆಯಲ್ಲಿತ್ತು. ತುಳಜಪ್ಪ ಸುಲ್ಪಿ ಬಂದಾಗ ಗುರುನಾಥ ಗೌಡರು ನನ್ನ ಸಂಪರ್ಕ ಮಾಡಿದರು, ಇಲ್ಲ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತೇಳಿ. ಸೊ ನಾನು ಗೌಡ್ರೆ ನೀವೇನು ಬರೋದು ಬೇಡ, ನಾನು ಒಂದು ಸಾರಿ ನಿಮ್ಮ ತೋಟಕ್ಕೆ ಬಂದು ಹೋಗ್ತೀನಿ. ಅಲ್ಲಿವರೆಗೂ ನಾನು ಯಾವತ್ತೂ ಅವ್ರ ತೋಟಕ್ಕೆ ಹೋಗಿರಲಿಲ್ಲ. ಹೋದಾಗ ಅವ್ರು ನನ್ನ ಹತ್ರ ಒಂದು ಅರ್ಧ ಗಂಟೆ ಎಲ್ಲ ವಿಷಯಗಳನ್ನು ಮಾತಾಡಿದರು. ಆಲ್ಮೋಸ್ಟ್ ಅವಾಗ ಮಲ್ಲಮ್ಮ ಯೋಗೇಶ್ ಗೌಡ್ರವ್ರು ಈ ಪ್ರಕರಣದಿಂದ ಹಿಂದೆ ಸರಿದಾಗಿತ್ತು. ಅವಾಗ ತುಳಜಪ್ಪ ಸುಲ್ಪಿ ಅವರು ಯಾವ ದಿವಸ ಮಲ್ಲಮ್ಮ ಯೋಗೇಶ್ ಗೌಡರ ಸಾಕ್ಷಿ 4ನೇ ಹೆಚ್ಚುವರಿ ಜಿಲ್ಲಾ ಸತ್ರ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಅವ್ರ ಸಾಕ್ಷಿ ಇತ್ತು, ಅವತ್ತೇ ಬೆಳಿಗ್ಗೆ ಬಂದಿದ್ರು ಅವರು. ಸೊ ಅವಾಗ ನಮಗೆ ಅವ್ರ ಸಾಕ್ಷಿ ಮುಗಿದಿತ್ತು. ಗುರುನಾಥ ಗೌಡರ ಕಡೆ ಬಂದಾಗ ಅವರು ಮಲ್ಲಮ್ಮ ಗೌಡರಿಗೆಲ್ಲ ಭೇಟಿಯಾಗಿ ಸಾಕ್ಷಿ ಹೇಳಿಸಿ ಗುರುನಾಥ ಗೌಡರ ಕಡೆ ಬಂದಿದ್ರು. ಕೋರ್ಟಲ್ಲಿ ಉಲ್ಟಾ ಹೊಡೆದಾಗಿತ್ತು. ಸೊ ಅವಾಗ ನಮಗೆ ಡೌಟ್ ಬರಕ್ಕೆ ಸ್ಟಾರ್ಟ್ ಆಯಿತು. ಬಿಜಾಪುರದಲ್ಲಿ ಇರುವಂಥ ಒಬ್ಬ DYSP
ಇಲ್ಲಿಗೆ ಬಂದು ಇವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಕೇಳಿದ್ರೆ ಇದರಲ್ಲಿ ಏನೋ ಇದೆ ಅಂತೇಳಿ. ಆಮೇಲೆ ಗುರುನಾಥ ಗೌಡರು ಹೇಳಿದರು, ಇಲ್ಲ ವಿನಯ್ ಕುಲಕರ್ಣಿನ ಭೇಟಿ ಮಾಡ್ಸಕ್ಕೆ ನನ್ನ ಆ ಭೇಟಿಯ CCTV ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಇದರಲ್ಲಿರುವಂಥವ್ರು ಒಬ್ಬರು ಗುರುನಾಥ ಗೌಡ, ಇನ್ನೊಬ್ಬರು DYSP ಸುಲ್ಪಿ. ಎಸ್. ಸೊ ಆವಾಗ ಅವ್ರು ಹೇಳಿದ ತಕ್ಷಣ ನಾನೇನು ಮಾಡ್ತೇನೆ, ಗುರುನಾಥ ಗೌಡರಿಗೆ ಇಮಿಡಿಯೇಟಾಗಿ ಅವತ್ತೇ ರಾತ್ರಿ ಗುರುನಾಥ ಗೌಡ್ರು ನಾನು ಹೇಳಿದೆ, ಗೌಡ್ರೆ ನೀವೇನು ಮಾಡ್ಬೇಕಂತೀರಿ? ಗುರುನಾಥ ಗೌಡರು ನನಗೆ ಏನು ತಿಳಿತಾ ಇಲ್ಲ, ಇವ್ರಂತೂ ನಾನು ಎನ್ಕೌಂಟರ್ ಮಾಡಬೇಕಂತ ಅವಾಗಲೇ ಪ್ಲ್ಯಾನ್ ಮಾಡಿದ್ರು, ಈಗ ಮತ್ತೊಮ್ಮೆ ನಾನು ಮೋಸ ಹೋಗಬಹುದು ಅಂತ ಗುರುನಾಥ ಗೌಡರು ಹೇಳಿದರು. ಸೊ ಅವಾಗ ಗೌಡ್ರಿಗೆ ಹೇಳಿದೆ, ಹಾಗಾದರೆ ಒಂದು ಕೆಲಸ ಮಾಡೋಣ ಗೌಡ್ರ, ನೀವು ಇದಕ್ಕೆ ಪ್ರತಿರೋಧ ತೋರಿಸಿ ನಿಲ್ಲದೆ ಹೋದರೆ ನಿಮ್ಗೇನಾದರೂ ಮಾಡ್ಬೋದು. ನಿಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ ನೀವು ಬೀದಿಗೆ ಇಳಿಲೇಬೇಕು, ಪ್ರತಿರೋಧ ತೋರಿಸಲೇಬೇಕು, ಕೋರ್ಟಿಗೆ ಹೋಗಲೇಬೇಕಂದ್ರೆ. ಸೊ ಆಗ ಗುರುನಾಥ ಗೌಡರು ಅವ್ರ ತಾಯಿಯವ್ರನ್ನ ಭೇಟಿ ಮಾಡಿಸಿದ್ರು. ಅದು ಹೇಳಿದ್ನಲ್ಲ, ಅವ್ರ ತಾಯಿಯವ್ರು ನನ್ನ ಹತ್ರ ಭಾಳ ಹತ್ರ ಡಿಸ್ಕಸ್ ಮಾಡಿದ್ವಿ. ಕಣ್ಣು ಮುಂದಿದೆ ಸರ್ ಇವತ್ತಿಗೂ ಕೂಡ. ಆ ತಾಯಿ ಇವತ್ತಿಲ್ಲ, ಅವಳ ಆತ್ಮಕ್ಕೂ ಕೂಡ ಇವತ್ತಿನೆಲ್ಲೋ ನಿನ್ನೆ ಬಂದಿರುವ ತೀರ್ಪಿನಿಂದ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಸೊ ಗುರುನಾಥ ಗೌಡರು ಅವಾಗ ಏನು ಮಾಡೋಣ ಅಂತ ಹೇಳಿದಾಗ ನಾನು ಹೇಳಿದೆ, ನೀವು ಏನು ಸುಲ್ಪಿ ಜೊತೆ ಮಾತಾಡ್ತೀರೋ ಎಲ್ಲವನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ರಿ. ಸೊ ಇಮಿಡಿಯೇಟ್ ಅವರು ಫೋನಲ್ಲಿ ರೆಕಾರ್ಡ್ ಅವ್ರಿಗೆ ಎಷ್ಟು ಬುದ್ಧಿ ಕೊಟ್ಟಿದ್ದಾವೆ ಅವ್ರು ಅಷ್ಟು ಅವ್ರು ಪ್ರಯತ್ನ ಪಟ್ಟು ರೆಕಾರ್ಡಿಂಗ್ ಮಾಡಿದ್ರು. ಅದು ಸಾಕಷ್ಟು ಬಂದಿದೆ ಸರ್ ಅದರಲ್ಲಿ. ಅವ್ರು ಗನ್ ಇದಾವೋ, ನಿನ್ನನ್ನು ಕೊಲ್ತಾರ ಅಂತ ಸುಲ್ಪಿ ಅವ್ರು ಹೆದರಿಸುವಂಥದ್ದು. ತದನಂತರ ವಿನಯ್ ಕುಲಕರ್ಣಿ ಅವರು ಮೀಟಿಂಗ್ ಕರ್ಕೊಂಡು ಹೋಗೋದು, ಅದು ಮಹೇಶ್ ಶೆಟ್ಟರ್ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ. ಗುರುರಾಜ್ ಹುಣಸಿಮರದವ್ರನ್ನ ಯಾರೊಬ್ಬರು ನನಗೆ ಹಿರಿಯರು ಬೇಕು ಅಂತೇಳಿ ಗುರುನಾಥ ಗೌಡರು ಗುರುರಾಜ್ ಹುಣಸಿಮರದವ್ರನ್ನ ಕರೆಸ್ಕೊಳ್ಳೋದು, ಅವೆಲ್ಲವೂ ನಡೀತದೆ ಸರ್ ಅಲ್ಲಿ. ನಡೆದಾದ ಮಾರನೇ ದಿನ ಇಷ್ಟು ಹಿಂಗಾಯಿತು ಅಂತ ಗುರುನಾಥ ಗೌಡರು ನನಗೆ ರಾತ್ರಿ ಬಂದಾದ್ಮೇಲೆ 1 ಗಂಟೆಗೆ ನನಗೆ ಹೇಳಿದರು. ಇಮಿಡಿಯೇಟ್ ಅವ್ರ ಮನೆಗೆ ನಾನು CCTV ಇನ್ಸ್ಟಾಲ್ ಮಾಡ್ಸೋಕೆ ಒಬ್ಬನ ಕಳಿಸ್ಕೊಟ್ಟು CCTV ಹಾಕಿದ ಮೇಲೆ ಇವ್ರದ್ದೆಲ್ಲರದು ಸಿಕ್ತು ಸರ್. ಅದು ಮೊದಲು ಆಡಿಯೋ ವಿಡಿಯೋದಲ್ಲೆಲ್ಲರೂ ತುಳಜಪ್ಪ ಸುಲ್ಪಿನೂ ಬಂದಿದ್ದಾರೆ, ಮಹೇಶ್ ಶೆಟ್ಟರು ಎಲ್ಲರೂ ಬಂದಿದ್ದಾರೆ. ಸೊ ಅಲ್ಲಿಂದ ಗುರುನಾಥ ಗೌಡರು ಈ ಹೋರಾಟದಲ್ಲಿ ನಮ್ಮ ಜೊತೆ ಸೇರ್ಕೊಂಡಾದ್ಮೇಲೆ ಏನು ಮಾಡಬೇಕು ಅನ್ನೋದು ನಮಗೂ ತಿಳಿಲಿಲ್ಲ. ಮಲ್ಲಮ್ಮ ವಾಪಸ್ ಹೋಗಿದ್ದರಿಂದ ನಮ್ಮ ವಕೀಲರು ದೀಪಕ್ ಶೆಟ್ಟರು ಒಂದು ಸಲಹೆ ಕೊಟ್ಟರು. ನೋಡ್ರಿ, ಈ ಹೋರಾಟ ಮುಂದುವರೆಸಬೇಕು ಅನ್ನೋದಾದರೆ ಒಂದು ಮಲ್ಲಮ್ಮ ಜೊತೆ ಬಂದು ನಿಲ್ಲಬೇಕು, ಇಲ್ಲ ಮಲ್ಲಮ್ಮ ನಿಲ್ಲಂಗಿಲ್ಲ ಅಂತ ಕೇಳಿದ್ರೆ ಗುರುನಾಥ ಗೌಡರ ತಾಯಿ ನಿಲ್ಲಲೇಬೇಕು, ಇದು ಗೆಲ್ಲಬೇಕು ಅನ್ನೋದಾದರೆ ಅಂತೇಳಿ. ಸೊ ಆವಾಗ ತುಂಗಮ್ಮ ಮತ್ತು ಗುರುನಾಥ ಗೌಡರ ಜಾಯಿಂಟ್ ಅಫಿಡೇಟು ಮತ್ತು ಅವರ ವಕಾಲತ್ತನ್ನು ಹಾಕಿ ರಿಟ್ ಅಪ್ಲಿಕೇಶನ್ ಹಾಕಿ ನಾವು ಈ ಹೋರಾಟವನ್ನು ತೊಗೊಂಡು ಬಂದ್ವಿ ಸರ್. ಎಲ್ಲ ಉತ್ತರ ಪ್ರದೇಶ, ಬಿಹಾರದಲ್ಲಿ ಇಂಥವೆಲ್ಲ ನಡೀತವೆ ಅಂತ ಕೇಳಿದ್ವಿ ನಾವು. ಒಬ್ಬ ಪ್ರಭಾವಿ ರಾಜಕಾರಣಿ ತನಗೆ ಆಗದವರನ್ನು ಯಾರನ್ನೋ ಬಿಟ್ಟು ಮರ್ಡರ್ ಮಾಡಿಸೋದು, ಅದಾದ ನಂತರ ಆ ಸಾವಿಗೆ ನ್ಯಾಯ ಕೇಳುವುದಕ್ಕೆ ಹೊರಟಂಥ ಕುಟುಂಬಸ್ಥರನ್ನು ಎನ್ಕೌಂಟರ್ ಮಾಡಿಸೋದಕ್ಕೂ ಪ್ಲ್ಯಾನ್ ಮಾಡೋದು, ಇವೆಲ್ಲ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ನಡೀತವೆ ಅಂತ ಕೇಳಿದ್ವಿ. ದುರಂತ ಅಂದರೆ ಶಾಂತನಗರಿ ಧಾರವಾಡದಲ್ಲಿ ನಡೆದದ್ದು, ವಿದ್ಯಾಕಾಶಿ ಅನ್ನಿಸಿಕೊಂಡಂಥ ಧಾರವಾಡದಲ್ಲಿ ನಡೆದದ್ದು. ಕೊರೋರ್ ಅವರೇ, ಇದರಲ್ಲಿ ನಿಜವಾಗ್ಲೂ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅಂತ ನಿಮಗೆ ಕನ್ಫರ್ಮ್ ಆಗಿದೆಯಾ ಆ ಮೂಮೆಂಟಲ್ಲಿ? ಗುರುನಾಥ ಗೌಡರ ಜೊತೆ ಸಂಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಯಾಕೆ ಬೇಕಾಗಿತ್ತದು ಸಂಧಾನ ಅಂತ? ಅದಕ್ಕೆ ಯಾಕೆ ಬೇಕು? ಅದಕ್ಕಿಂತ ಪೂರ್ವದಲ್ಲಿ ನನಗೆ 2016 ಜೂನ್ 15 ಕೊಲೆ ಆದಾಗ ಏನು ರಾಜ್ಯದ ಗೃಹ ಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಭೂವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ. ಸುಮಾರು 9:45 ಅದು ಟೆಲಿಕಾಸ್ಟ್ ಆಗಿಬಿಡುತ್ತೆ. ಸೊ ತದನಂತರ 10:00 ಪೊಲೀಸ್ ಕಮಿಷನರ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಇನ್ನೂವರೆಗೂ ನಮಗೇನು ಗೊತ್ತಾಗಿಲ್ಲ ಯಾವ ವಿಷಯಕ್ಕಾಗಿ ನಡೆದಿದೆ ಅಂತೇಳಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಅವಾಗ ಸ್ಟೇಟ್ಮೆಂಟ್ ಕೊಡುವಾಗ ವಿನಯ್ ಕುಲಕರ್ಣಿ ಅವರು ಎಕ್ಸಾಕ್ಟ್ ಅವ್ರ ಹಿಂದೆ ನಿಂತ್ಕೊಂಡಿದ್ರು, ಗೃಹ ಸಚಿವರ ಹಿಂದೆ ನಿಂತ್ಕೊಂಡಿದ್ರು. ಸೊ ಅದು ಒಂದು ಡೌಟ್ ಬಂತು, ಯಾರು ಹೇಳಿದ್ರು? ಕಮಿಷನರ್ ಹೇಳಿಲ್ಲ ಅಂದ್ರೆ ಹೇಳ್ತಾರೆ ಯಾರು ಇವರಿಗೆ? ಗೃಹ ಮಂತ್ರಿಗಳಿಗೆ ಯಾರಾದ್ರೂ ಒಬ್ರು ಹೇಳಬೇಕಲ್ಲ, ಒಂದು ಕಮಿಷನರ್ ಹೇಳಬೇಕು, ಇಲ್ಲ ವಿನಯ್ ಕುಲಕರ್ಣಿ ಹೇಳಬೇಕು. ಅದು ಒಂದು ಡೌಟ್. ಎರಡನೇದು, ಕೊಲೆ ನಡೆದು ಇನ್ನೂ ಒಂದು 15-20 ನಿಮಿಷ ಆಗಿಲ್ಲ, ಆ ಸ್ಪಾಟಿಗೆ ACP DCP ಇನ್ನೂ ಯಾರು ಬಂದಿರಲಿಲ್ಲ ಸರ್. ಅಲ್ಲಿ ಬರೀ ಪೊಲೀಸರು ಮಾತ್ರ ಬಂದಿದ್ರು ಆ ಮರ್ಡರ್ ಪ್ಲೇಸಿಗೆ. ಅಷ್ಟರಲ್ಲೇ ವಿನಯ್ ಕುಲಕರ್ಣಿ ಮನೆಗೆ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ರು. ಸೊ ಇವೆಲ್ಲವೂ ನನಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸರ್. ನಾನು ಇವನ್ನ ಹೆಕ್ಕಿ ತೆಗೆದೆ, ಇವೆಲ್ಲ ತೆಗೆದು ನೋಡಿದಾಗ ನನಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈ ಕೊಲೆಯ ಪ್ರಕರಣದಲ್ಲಿ ಯಾರು ಬಂಧಿತರಾಗಿದ್ರಲ್ಲ ಅವರು ಫೇಸ್ಬುಕ್ಗಳಲ್ಲಿ ಚೆಕ್ ಮಾಡಿ ನೋಡಿದಾಗ ಪ್ರತಿ 4 ಪೋಸ್ಟ್ಗಳಲ್ಲಿ 1 ಪೋಸ್ಟ್ ಇವ್ರ ಜೊತೆನೇ ಇರ್ತಿತ್ತು ಅವ್ರದ್ದು. ಪ್ರತಿ 4 ಪೋಸ್ಟ್ಗಳಲ್ಲಿ 1 ಪೋಸ್ಟ್ ವಿನಯ್ ಕುಲಕರ್ಣಿ ಜೊತೆ ಇರ್ತಿತ್ತು. ಅದರ ಮೇಲೆ ನಾನು ಇವರೇ ಮಾಡಿದಾರಂತ ನಾನು ಹೋಗಲಿಲ್ಲ, ನನಗೊಂದು ಅನುಮಾನ ಇತ್ತು, ಇವ್ರು ಮಾಡಿರ್ಬೋದು, ಇವ್ರ ಕೈ ಇರ್ಬೋದು. ಯಾಕಂತ ಕೇಳಿದ್ರೆ ಯೋಗೇಶ್ ಗೌಡ್ಗೆ ಅವ್ರ ಊರಲ್ಲಿ ಏನು ಜಗಳ ಪಗಳ ಆದವು ಮೊರಬ್ ಗ್ರಾಮದಲ್ಲಿ, ಅದನ್ನು ಬಿಟ್ಟು ಬಂದು ಇವ್ರು ತೋಟದ ಮನೆಯಲ್ಲಿ ವಾಸ ಮಾಡಕತ್ತರು. ಅದರಿಂದೆಲ್ಲ ದೂರ ಹೋಗಿದ್ರು. ರಾಜಕಾರಣಕ್ಕೆ ಬಂದ, ಗ್ರಾಮ ಪಂಚಾಯತಿ ಗೆದ್ದ, ಆಮೇಲೆ ತಾಲೂಕ್ ಪಂಚಾಯತಿ ಗೆದ್ದ, ಅಧ್ಯಕ್ಷ ಆದ, ಜಿಲ್ಲಾ ಪಂಚಾಯತ್ ಗೆದ್ದ. ಅವನು ಒಂದು ತನ್ನದೇ ಆದಂಥ ದಾರಿಗೆ ಬಂದುಬಿಟ್ಟಿದ್ದ ಸರ್ ಅವನು. ಸೊ ಹಾಗಾಗಿ ಆ ಏನೋ ಹಿಂದೆ ನಡೆದಂಥ ಘಟನೆಗಳಿದ್ದವು, ಎಲ್ಲವೂ ಅವರು ದೂರದ ಸಂಬಂಧಿಕರಾಗಿದ್ದರಿಂದ ಎಲ್ಲವೂ ಸೇರಿ ಹಿರಿಯರು ಸೇರಿ ಕಾಂಪ್ರಮೈಸ್ ಮಾಡಿಸಿ ಮುಗಿಸ್ಬಿಟ್ಟಿದ್ರು. ಯೋಗೇಶ್ ಗೌಡನ ಕೊಲೆ ಇನ್ನೊಂದು ಏನಾಗ್ಬಿಡ್ತು, ಆ ಒಂದು
ಆಡಿಯೋ ಆಮೇಲೆ ಯಾರಿಗೂ ಸಿಗಲಿಲ್ಲ ಸರ್. ಅದು ಏನು ಈ ಜಡ್ಪಿಯಲ್ಲಿ ಮೀಟಿಂಗ್ ಆಗುತ್ತಲ್ಲ, ಆ ಜಡ್ಪಿ ಫೆಬ್ರವರಿಯಲ್ಲಿ 2016 ಫೆಬ್ರವರಿಯಲ್ಲಿ ಜಡ್ಪಿಯಲ್ಲಿ ಏನು ಮೀಟಿಂಗ್ ಆಗುತ್ತೆ, ಆ ಜಡ್ಪಿ ಮೀಟಿಂಗ್ ಒಳಗಡೆ ಅಲ್ಲಿ ಯೋಗೇಶ್ ಗೌಡರಿಗೆ ಅವ್ರಿಗೂ ನೀರಿಗೆ ಸಂಬಂಧಪಟ್ಟ ಹಾಗೆ ಅವರ ಗ್ರಾಮ, ಅವರ ಸುತ್ತಮುತ್ತಲು ಜಡ್ಪಿ ಕ್ಷೇತ್ರದ ಗ್ರಾಮಗಳಿಗೆ ಸರಿಯಾಗಿ ಕುಡಿಯುವ ನೀರಿನ ಪೂರೈಕೆ ಆಗ್ತಾ ಇಲ್ಲ, ಅಲ್ಲಿ ನೀರಿನ ಟ್ಯಾಂಕ್ಗಳು ಇಲ್ಲ, ಮತ್ತು ಈ ಹೊರಗಡೆಯಿಂದ ಸಪ್ಲೈ ಮಾಡುವಂಥ ನೀರಿನ ಟ್ಯಾಂಕ್ಗಳ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಅಂತೇಳಿ ಅವಾಗ ಭಾಳ ಒಂದು ಬಿಸಿಲಿತ್ತು. ಫೆಬ್ರವರಿ ಅಲ್ಲ, ಏಪ್ರಿಲ್ ಇರ್ಬೋದು, ಏಪ್ರಿಲ್ ಒಳಗಡೆ ಭಾಳ ಬಿಸಿಲಿತ್ತು. ಸೊ ಹಾಗಾಗಿ ಅವಾಗ ಏನಾಯಿತು, ಮಾತಾಡುವಾಗ ಯೋಗೇಶ್ ಗೌಡರು ಮಾತಿನ ಭರಾಟೆಯಲ್ಲಿ ಜೋರಾಗಿ ಮಾತಾಡಿದರು. ಇವರು ವಿನಯ್ ಕುಲಕರ್ಣಿ ನೀನು ಕೈ ಮಾಡಿ ಮಾತಾಡಬೇಡ ನನಗೆ ನೀನು ಅಂತೇಳಿ. ಅವರು ನಾನು ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ CEO ಅವ್ರಿಗೆ ಅಂತ ಇವನು. ಸೊ ಒಬ್ರಿಗೊಬ್ರಿಗೆ ಗಲಾಟೆ ಆಯಿತು. ಅವಾಗ ಏನಾಗ್ಬಿಡ್ತು, ನೀನು ನೋಡ್ಕೋತೀನಿ ಅಂತ ಇವರು, ನೀನು ನೋಡ್ಕೋತೀನಿ ಅಂತ ಅವರು. ಅದು ಹೋಯ್ತು ಸರ್, ಅದು ಹಾಗೆ ಪತ್ರಿಕೆಗಳಲ್ಲೂ ಕೂಡ ಬಂತು. ಸೊ ಅದು ಒಂದು ಡೌಟ್ ಇತ್ತು ಸರ್, ಇಲ್ಲಿಂದ ಇವ್ರು ಏನಾದರೂ ಪರ್ಸ್ನಲ್ ಆಗಿ ತೊಗೊಂಡ್ರ ಅಂತೇಳಿ. ಅದು ಮುಂದೆ ಹಾಗೆ ಆಯ್ತು. ಅದನ್ನು ಆ ಘಟನೆ ಏನಾಯಿತು, ಜಡ್ಪಿ ಇದರಲ್ಲಿ ನೀರಿಗಾಗಿ ನಡೆದಂಥ ಜಗಳ, ಅಲ್ಲಿ ವಿನಯ್ ಕುಲಕರ್ಣಿ ಅವರು ಭಾಳ ಪರ್ಸ್ನಲ್ ಆಗಿ ತೊಗೊಂಡ್ರು ಅನಿಸುತ್ತೆ. ಕಾರಣ ಇಷ್ಟೇ, ಯೋಗೇಶ್ ಗೌಡರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ವಿನಯ್ ಕುಲಕರ್ಣಿ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ಒಂದೇ ಸಮುದಾಯದವನು ಮತ್ತೊಬ್ಬ ಲೀಡರ್ ಬೆಳೆದು ಬಂದು, ಅದು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ಕೊಂಡು ಬೆಳೆದು ಬಂದರೆ ನಾನು ಅವ್ನು ಪರ್ಮನೆಂಟಾಗಿ MLA ಉಳ್ಕೊಂಡು ಬಿಡ್ತಾನೆ, ನನಗೆ ವಿರೋಧಿ ಆಗಿಬಿಡ್ತಾನೆ, ಅವನು ಬೇಡ ಅಂತೇಳಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ಬೋದು ಸರ್. ಇದು ಚಾರ್ಜ್ ಶೀಟಲ್ಲೂ ಕೂಡ ಹಾಗೆ ಬಂದಿದೆ ಅದು. ಈ ಕೇಸಿನಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ನನಗೆ ಅನ್ಸೋದು, ಕೊಲೆ ಆಗುವ ಹಿಂದಿನ ದಿವಸ ನೀನು ಮರ್ಡರ್ ಆಗ್ತೀಯ ಅಂತ ಒಂದು ಪತ್ರ ಬರುತ್ತೆ ಯೋಗೇಶ್ ಗೌಡ. ಹೌದು, ವಿನಯ್ ಕುಲಕರ್ಣಿ ನಿನ್ನ ಮರ್ಡರ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹೌದು. ಈ ಕೊಲೆಯ ಆರೋಪಿ ನಂಬರ್ 1 ಮೊದಲು ಯಾರಿದ್ರು, ಬಸವರಾಜ್ ಮುತ್ತಿಗಿ. ಬಸವರಾಜ್ ಮುತ್ತಿಗಿ ಕನ್ನಡ ರಕ್ಷಣಾ ವೇದಿಕೆಯಲ್ಲೂ ಕೆಲಸ ಮಾಡಿದವರು, ವಕೀಲರು ಆಗಿದ್ದರು, ಯುವ ವಕೀಲರ ಸಂಘದ ಯುವ ರಾಜ್ಯಾಧ್ಯಕ್ಷರು ಆಗಿದ್ದರು ಅವರು. ಸೊ ಅವ್ರಿಗೇನಾಗುತ್ತೆ, ಇದರಲ್ಲಿ ಅವರು ಭಾಗಿಯಾಗ್ತವ್ರು. ಅವರು ಒಂದು ವಿನಯ್ ಕುಲಕರ್ಣಿ ಮೇಲಿನ ಪ್ರೀತಿಗೋ ಮತ್ತು ಅದಕ್ಕೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಾನು ಅವ್ರ ಮೇಲೆ ಭಾಳ ಅಪಾರವಾದ ಗೌರವ ಇತ್ತು, ಪ್ರೀತಿ ಇತ್ತು, ನಾನು ಇಮೋಷ್ನಲ್ಲಿ ಅವ್ರ ಜೊತೆ ಅಟ್ಯಾಚ್ ಆಗಿಬಿಟ್ಟೆ ಇದರಲ್ಲಿ ಅಂತೇಳಿ. ಆವಾಗ ಅವನಿಗೆ ಯೋಗೇಶ್ ಗೌಡನ ಕೊಲೆ ಮಾಡಿಸೋ ಮನಸ್ಸು ಬರೋದಿಲ್ಲ. 6ನೇ ತಾರೀಕಿಗೆ ಒಂದು ಪತ್ರ ಬರೀತಾನೆ ಅವನು, ಗೌಡ್ರ ನಿಮ್ಮ ಜೀವಕ್ಕೆ ಕೂತಿದೆ, ಹುಷಾರಾಗಿರಿ. ನಿಮ್ಮ ಅಣ್ಣನ ಮರ್ಡರ್ ಹೆಂಗೆ ಮಾಡಿಸಿದ್ರು ವಿನಯ್ ಕುಲಕರ್ಣಿ ಅವರು, HK ಪಾಟೀಲ್ರು, ಅದೇ ಥರ ನಿಮ್ಮ ಮರ್ಡರ್ ಆಗ್ಬೋದು, ಹುಷಾರಾಗಿರ್ರಿ ಅಂತೇಳಿ ಬರೀತಾರೆ. ಅದು ಆ ಒಂದು ಪೋಸ್ಟ್ಮನ್ನ ಕಣ್ತಪ್ಪಿನಿಂದಾಗಿ ಅವನ ಸ್ಟೇಟ್ಮೆಂಟಲ್ಲಿದೆ. ಪೋಸ್ಟ್ಮನ್ನ 6ನೇ ತಾರೀಕಿಗೆ ಪೋಸ್ಟ್ ಆಗಿದೆ, 7ಕ್ಕೆ ಬಂದಿದೆ, ಪೋಸ್ಟಿಗೆ ಬಂದಿದೆ, 7 ಇಲ್ಲ 8ಕ್ಕಾದ್ರೂ ರೀಚ್ ಆಗ್ಬೇಕದು. ಅದು 14ನೇ ತಾರೀಕು ಬೆಳಿಗ್ಗೆ ಅವ್ರ ಮನೆಗೆ ರೀಚ್ ಆಗುತ್ತೆ. ಅವ್ನು ಪೋಸ್ಟ್ಮನ್ ಹೇಳ್ತಾನೆ, ಇಲ್ಲ ನಮ್ಮ ಕಣ್ ತಪ್ಪಿನಿಂದಾಗಿ ನಮ್ಗೆ ಕೊಡೋಕ್ಕಾಗಿಲ್ಲ ಅಂತೇಳಿ. 14ಕ್ಕೆ ನೋಡಿದಾಗ ಅದನ್ನ ಏನು ಯೋಗೇಶ್ ಗೌಡ ಅವ್ರ ಅಣ್ಣರ ಹತ್ರ ಡಿಸ್ಕಸ್ ಮಾಡಿದ್ದಾರೆ, ಮತ್ತು ಯೋಗೇಶ್ ಗೌಡರ ತಮ್ಮನ ಹೆಂಡತಿ ಹತ್ರನೂ ಡಿಸ್ಕಸ್ ಮಾಡಿದ್ದಾರೆ. ಅವಳು ಒಂದು ಮಗಳ ಥರ ಇದ್ಲು, ಅವಳಿಗೆ ಡಿಸ್ಕಸ್ ಮಾಡಿದಾಗ ನೆಕ್ಸ್ಟ್ ಡೇ ಇವ್ರು ಗುರುನಾಥ ಗೌಡರು ಊರಲ್ಲಿ ಇರಲಿಲ್ಲ, ನಾನು ರಾತ್ರಿ ಬರ್ತೀನಿ, ನಾಳೆ ಬೆಳಗ್ಗೆ ಡಿಸ್ಕಸ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಗುರುನಾಥ ಗೌಡರು ಹೇಳಿದರು ಸರ್ ಅವ್ರಿಗೆ. ಗುರುನಾಥ ಗೌಡರು ಸ್ಟೇಟ್ಮೆಂಟಲ್ಲಿ ಕೂಡ ಹೇಳಿದ್ದಾರೆ. ಸೊ ಆ ಪತ್ರ ಸರಿಯಾಗಿ ಅವನು ಗಮನಿಸಿದ್ರೆ ಇವತ್ತು ಬಚಾವಾಗ್ಬೋದಿತ್ತು ಏನಂತೇಳಿ. ಆ ಪತ್ರನೇ ಇವತ್ತು ಮುತ್ತಿಗೆ ಅಪ್ರೂವರ್ ಆಗಕ್ಕೂ ಕೂಡ ಕಾರಣ ಆಯಿತು. ಮುತ್ತಿಗೆ ಹೇಳ್ತಿರೋದು ಸತ್ಯ ಅಂತೇಳಿ ಕೋರ್ಟ್ ಒಪ್ಕೊಳ್ಳೋಕ್ಕೂ ಕೂಡ ಅದೇ ಒಂದು ಪತ್ರ ಕಾರಣ ಆಯಿತು ಅಂತ. ಈ ಕೇಸಿನ ಡೀಟೇಲ್ಸ್ ಇಲ್ಲದೇ ಇರುವವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇದು ಯಾವ ವ್ಯಕ್ತಿ ನಾನೇ ಯೋಗೇಶ್ ಗೌಡರನ್ನ ಕೊಲೆ ಮಾಡಿದ್ದು ಅಂತ ಹೋಗಿ ಪೊಲೀಸರ ಮುಂದೆ ಸರೆಂಡರ್ ಆದನೋ, ಆ ವ್ಯಕ್ತಿ ಕೊಲೆ ನಡೆಯುವುದಕ್ಕಿಂತ 6-7 ದಿನಗಳ ಮೊದಲು ಒಂದು ಪತ್ರ ಬರೆದಿರ್ತಾನೆ ಕೊಲೆಯಾಗುವ ವ್ಯಕ್ತಿಗೆ, ನಿನ್ನನ್ನು ಮರ್ಡರ್ ಮಾಡಿಸೋದಕ್ಕೆ ವಿನಯ್ ಕುಲಕರ್ಣಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ. ಪತ್ರ ಬಂದ ಮಾರನೇ ದಿವಸವೇ ಕೊಲೆ ಆಗುತ್ತೆ. ಪೊಲೀಸರು ಆ ಪತ್ರದ ವಿಷಯ FIR ಅಲ್ಲಿ ತರದೇ ಇಲ್ಲ, ಇನ್ವೆಸ್ಟಿಗೇಷನ್ನೇ ಮಾಡಲಿಲ್ಲ. ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡುವಾಗ ಮಲ್ಲಮ್ಮ, ಅದು ಯಾವ ಗಾಡಿಯಲ್ಲಿ ಯೋಗೇಶ್ ಗೌಡ ಅವತ್ತು ಪತ್ರ ಇಟ್ಕೊಂಡಿದ್ದ ಆ ಗಾಡಿಯಲ್ಲಿ ಮಲ್ಲಮ್ಮ ಬರ್ತಾಳೆ. ಸೊ ಬಂದಾಗ ಆ ಕಂಪ್ಲೇಂಟ್ ಕೊಡೋದೇನು ಬರುತ್ತೆ ಅವಾಗ ಸ್ಟೇಷನಲ್ಲಿ ನಡೀತದೆ. ಅದು ಗುರುನಾಥ ಗೌಡರು, ಮಲ್ಲಮ್ಮ, ಅವ್ರ ಹಜರತ್ ಅಲಿ ಅಂತ ಒಬ್ಬ ಡ್ರೈವರು, ಆಮೇಲೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥ ಗುಡುಗಂಟೆ ಅಂತೇಳಿ ಒಬ್ಬರು ಡಾಕ್ಟರ್, ಕಂಪ್ಲೇಂಟ್ ಅವರೇ ಬರೀತಾರೆ ಅದನ್ನು. ಡಾಕ್ಟ್ರಿಗೆ ಬಂದು ಇಲ್ಲಿ ಹಾಸ್ಟೆಲ್ ಆಗಿದ್ದಾರೆ, ನ್ಯಾಯಾಲಯ ಅವ್ರ ಮೇಲೆ ಫರ್ಜುರಿ ಕೇಸ್ ದಾಖಲು ಮಾಡೋ ನಿನ್ನೆ ರಿಜಿಸ್ಟರ್ಗೆ ಆದೇಶ ಮಾಡಿದೆ. ಸೊ ಆ ಡಾಕ್ಟ್ರು ಎಲ್ಲರೂ ಸೇರಿ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರನ್ನು ಹಾಕಿ ಕೊಡ್ತಾರೆ ಅವರು. ಕೊಟ್ಟಾಗ ಅಲ್ಲಿ IO ಏನು ಮಾಡ್ತಾರೆ, ಚನ್ನಕೇಶವ ಟಿಂಗ್ರಿಕರ್ ಅವರು, ಯಾವ ಆಧಾರದ ಮೇಲೆ ನೀವು ಹೆಸರು ಹಾಕಿ ಕೊಡ್ತಾ ಇದ್ದೀರಿ, ನಾನು ಹೆಂಗೆ ನಂಬಬೇಕು ಅವ್ರು ಮಾಡಿದ್ದಾರೆ ಅಂತೇಳಿ. ಕೊಟ್ಟ ಕಂಪ್ಲೇಂಟನ್ನು ತಗೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದ್ದು IOನ ಕರ್ತವ್ಯ. ಪಾತ್ರ ಇಲ್ಲ ವಿನಯ್ ಕುಲಕರ್ಣಿ ಪಾತ್ರ ಇಲ್ಲ ಅಂತ ಹಾಕೋದು ಅವನ ಕರ್ತವ್ಯ ಅದು. ಹೌದು.
ಸೊ ಏನು ಆಮೇಲೆ ಮಲ್ಲಮ್ಮ ಹೇಳ್ತಾಳೆ ನಮಗೊಂದು ಲೆಟರ್ ಬಂದಿದೆ ಹಿಂಗೆ ಅಂತೇಳಿ ಆ ಲೆಟರ್ ತಂದು ಕೊಡ್ತಾರೆ ಅವ್ರು. ಗುರುನಾಥ್ ಗೌಡರು ಎಲ್ಲರೂ ಸೇರಿ ಕೊಟ್ಟ ತಕ್ಷಣ ನೋಡ್ತಾರೆ ಅವರು. ನೋಡಿದ ಮೇಲೆ ನೀವು ವಿನಯ್ ಕುಲಕರ್ಣಿ ಹೆಸರಾಗಿ ಕೊಟ್ಟರೆ ನನಗೆ ಇದ್ರಾಗ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೀವು ಒಂದು ಕೆಲಸ ಮಾಡಿ, ರಾಜಕೀಯ ದ್ವೇಷದಿಂದ ಕೊಲೆ ಆಗಿದೆ ಅಂತ ಹೇಳ್ಕೊಡಿ, ನಾನು ತೊಗೋತೀನಿ. ಬಸವರಾಜ ಮುತ್ತಿಗೆ ಹ್ಯಾಂಡ್ ರೈಟಿಂಗಲ್ಲಿತ್ತ ಪತ್ರ ಅದು? ಹೌದು ಸರ್, ಅವ್ನ ಹ್ಯಾಂಡ್ ರೈಟಿಂಗಲ್ಲೇ ಇತ್ತು ಸರ್. ಅದು ವಿಧಿ ವಿಜ್ಞಾನ ಕೇಂದ್ರದ ಏನು ಎಕ್ಸ್ಪರ್ಟ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಪ್ರೂವ್ ಕೂಡ ಆಗಿದೆ, ಅವ್ರ ಸಾಕ್ಷಿ ಕೂಡ ಆಗಿದೆ ಸರ್. ಸೊ ಆ ಲೆಟರ್ ಕೊಟ್ಟ ಮೇಲೂ ಕೂಡ ಅವತ್ತು ಆ ಲೆಟರನ್ನು ತಗೊಳ್ಳೋದಿಲ್ಲ ಅವ್ರು ತಗೋತಾರೆ, ತಮ್ಮ ಹತ್ರ ಇಟ್ಕೋತಾರೆ. ನೆಕ್ಸ್ಟ್ ಡೇ ಕರೆದು ಆ ಲೆಟರ್ನ ತೊಗೊಂಡಿದ್ದೇವೆ ಅಂತೇಳಿ ಎಕ್ಸಿಬಿಟ್ ಮಾಡ್ಕೋತಾರೆ. ಅದನ್ನು ಮಾಡ್ಕೊಂಡ ಮೇಲೂ ಕೂಡ ಇನ್ವೆಸ್ಟಿಗೇಷನಲ್ಲಿ ಆ ಲೈನಲ್ಲಿ ಯಾವತ್ತೂ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ. ವಿನಯ್ ಕುಲಕರ್ಣಿಯನ್ನ ಇನ್ವೆಸ್ಟಿಗೇಟ್ ಮಾಡೋದಿಲ್ಲ ಅವರು, ಆ ಲೈನಲ್ಲಿ ವಿಚಾರಣೆ ಮಾಡೋದಿಲ್ಲ. ಪತ್ರ ಕೊಡ್ತಾರೆ, ನೆಕ್ಸ್ಟ್ ಡೇನೇ ಬಂದು ಇವ್ರು ಸರೆಂಡರ್ ಆಗಿಬಿಡ್ತಾರೆ. 17ನೇ ತಾರೀಕಿಗೆ ಇವ್ರು ಸರೆಂಡರ್ ಆಗಿಬಿಡ್ತಾರೆ. ಎಲ್ಲೋ ಏರ್ಪೋರ್ಟ್ ರೋಡಲ್ಲಿ ಪೊಲೀಸ್ ಆಯುಕ್ತರು ಫೋನ್ ಮಾಡಿ ACP ಅವ್ರಿಗೆ ಹೇಳ್ತಾರೆ, ಅಲ್ಲಿ ಅವ್ರು ಕೊಲೆ ಮಾಡಿದಂಥವ್ರನ್ನೋ ಅಲ್ಲಿದ್ದಾರಂತ ಕರ್ಕೊಂಡು ಹೋಗಿ ಅಲ್ಲಿ CR ಹೆಡ್ ಕ್ವಾರ್ಟ್ರಲ್ಲಿ ಇಡು ಅಂತೇಳಿ ಅವರು ಸರೆಂಡರ್ ಆಗ್ತಾರೆ, ತೊಗೊಂಡು ಹೋಗ್ತಾರೆ. ಅವ್ರು ಏನು ಕತೆ ಹೇಳ್ತಾರೆ ಆ ಕತೆ ಇವ್ರು ನಂಬ್ತಾರೆ. ಅದ್ರ ಮೇಲೆ ಇವ್ರು ಕೇಸ್ ಚಾರ್ಜ್ ಶೀಟ್ ಹಾಕಿಬಿಡ್ತಾರೆ. ಅವರೊಂದಷ್ಟು ವೆಪನ್ಸ್ಗಳನ್ನು ಕೊಟ್ಟರು. ಆ ವೆಪನ್ಸ್ ಮೇಲೆ ಆ ವೆಪನ್ಸ್ ಮೇಲೆ ಯೋಗೇಶ್ ಗೌಡರ ರಕ್ತ ತಂದು ಪೊಲೀಸರು ಅಂಟಿಸ್ತಾರಂತೆ. ಅದು ಪೊಲೀಸರು ಒರೆಸಿದ್ರು. ನಾನು ಈ ಪ್ರಕರಣವನ್ನು ಗಂಭೀರವಾಗಿ ಮಾಧ್ಯಮದಲ್ಲಿ ಎತ್ಕೊಂಡಾಗಿನಿಂದಲೂ ಧಾರವಾಡ ಪೊಲೀಸರು ಮಾಡಿದ ಕೆಲಸವನ್ನು ಪ್ರಶ್ನೆ ಮಾಡ್ತಾನೇ ಇದ್ದೀನಿ. ಚೀತು ಅಂತೀನಿ ನಾನು ಅದಕ್ಕೆ. ಒಬ್ಬ ರಾಜಕಾರಣಿಯ ಮನೆಯ ಜೀತದಾಳಗಳ ರೀತಿಯಲ್ಲಿ ಪೊಲೀಸರು ಕೆಲಸ ಮಾಡಬಾರ್ದು. ತಾವು ಹಾಕ್ಕೊಂಡಿರೋ ಯೂನಿಫಾರ್ಮು, ತೆಗೆದುಕೊಂಡಿರುವ ಓತಿಗೆ ನಿಯತ್ತಾಗಿ ಕೆಲಸ ಮಾಡಬೇಕು ಯಾವಾಗಲೂ ಪೊಲೀಸರು. ತೆರಿಗೆದಾರರು ಕೊಟ್ಟ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಬರುತ್ತೆ, ಅದರಲ್ಲಿ ನೀವು ನಿಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ತೀರಿ. ನಿಯತ್ತು ಇರಬೇಕಾದದ್ದು ವ್ಯವಸ್ಥೆಗೆ ಹೊರತು ವ್ಯಕ್ತಿಗಳಿಗಲ್ಲ. ಅದನ್ನು ಸಂಪೂರ್ಣವಾಗಿ ಧಾರವಾಡದ ಪೊಲೀಸರು ಇದು ಕರ್ನಾಟಕ ಪೊಲೀಸಿಂಗ್ ಇತಿಹಾಸದಲ್ಲಿ ಇಂಥ ಘಟನೆ ಹಿಂದೆ ಯಾವತ್ತೂ ನಡೆದಿರಲಿಕ್ಕಿಲ್ಲ, ಮುಂದೆ ನಡೆಯೋದು ಬೇಡ. ಒಂದು ಕಪ್ಪು ಚುಕ್ಕೆ ಇದು. ಅಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ಪೊಲೀಸ್. ಹೌದು ಸರ್. ಇದಕ್ಕೆ ಕಾರಣ ಏನು ಅಜಿತ್ ಸರ್ ಅಂತ ಕೇಳಿದರೆ, ಈ ರಾಜಕಾರಣಿಗಳ, ಶಾಸಕರು ಮತ್ತು ಮಂತ್ರಿಗಳ ಮಿನಿಟ್ಸ್ ತಗೊಂಡು ಇವರು ಪೋಸ್ಟಿಂಗ್ ತಗೋತಾರೆ. ಮಿನಿಟ್ಸ್ ತಗೋತಾರೆ ಅವ್ರದ್ದು. ಅವು ಮಿನಿಟ್ಸ್ ತಗೊಳ್ಳುವಾಗ, ನೋಡಪ್ಪ ನಾನು ಹೇಳ್ದಂಗೆ ಕೆಲಸ ಮಾಡೋಂಗಿದ್ರೆ ಕೊಡ್ತೇನೆ ನಿನಗೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದು ಬಿಹೈಂಡ್ ದ ಅಂಡರ್ ಟೇಬಲ್ ಏನೇನೋ ಮಾಡ್ಕೊಂಡಿರ್ತಾರೆ. ಹೌದು. ಆ ಮಿನಿಟ್ಸ್ ತೊಗೊಂಡ ಮೇಲೆ, ಆ ಮಿನಿಟ್ಸ್ ಒಯ್ದು ಕೊಟ್ಟ ಮೇಲೆ ಸರ್ಕಾರ, ಗೃಹ ಮಂತ್ರಿಗಳಾಗಿರ್ಬೋದು, ಸೆಕ್ರೆಟರೀಸ್ ಆಗಿರ್ಬೋದು, ಅಥವಾ DGP ಆಗಿರ್ಬೋದು, ಅವುಗಳಿಗೆ ಯಾವ ಮಿನಿಸ್ಟ್ರ್ ಕೊಟ್ಟಾರೋ ಅಥವಾ MLA ಕೊಟ್ಟಾರೋ ಅಂತ ಹೇಳ್ಕ ಆ ಕೋಟಾದೊಳಗಡೆ ಅವರನ್ನು ಹಾಕಿ ಕಳಿಸ್ಬಿಡ್ತಾರೆ. ಸೊ ಆ ಪೋಸ್ಟಿಂಗ್ ತೊಗೊಂಡು ಬಂದಮೇಲೆ ಅವ್ರು ಹೇಳ್ದಂಗೆ ಇವ್ರು ಕೇಳಲೇಬೇಕು. ಅಲ್ರಿ, ಮರ್ಡರ್ ಮಾಡ್ತೀನಿ ನೀನು ಅದು ಮುಚ್ಚಾಕು ಅಂತಂದ್ರೆ ಅದನ್ನು ಕೇಳ. ಅದು ನೋಡಿ ಸರ್, ಏನಾಗಿದೆ, ರಾಜ್ಯ ಪೊಲೀಸಿನ ಇತಿಹಾಸದಲ್ಲಿ ಆಗಿರಬಹುದು, ಎಲ್ಲೂ ಬೆಳಕಿಗೆ ಬಂದಿಲ್ಲ. ಇದು ಬೆಳಕಿಗೆ ಬಂದಿದೆ. ಇಡೀ ರಾಜ್ಯ ಪೊಲೀಸ್ ವ್ಯವಸ್ಥೆ ತಲೆ ತಗ್ಗಿಸುವಂಥ ಪ್ರಕರಣ ಇದು. ಅವರು ತಲೆ ತಗ್ಗಿಸಬೇಕಾದಂಥ ಘಟನೆಗಳು ನಡೆದು ಹೋಗ್ಬಿಡ್ತು. ಪೊಲೀಸ್ ಆಯುಕ್ತರು, ಒಬ್ಬರು DCP, ಇವ್ರು ಎಲ್ಲರನ್ನೂ, ಅಲ್ಲಿರುವಂತಹ ಧಾರವಾಡದಲ್ಲಿರುವಂಥ 3-4 ಇನ್ಸ್ಪೆಕ್ಟರ್ಸು ಎಲ್ಲರನ್ನೂ ಕರೆದು ಒಂದು ಸಾವುಜಿ ಹೋಟ್ಲಿಂದ ಊಟ ತರಿಸೋದು ಮೀಟಿಂಗ್ ಮಾಡ್ತಾರೆ ಇವರು. ಕೊಲೆಯ ಪೂರ್ವದಲ್ಲಿ ಒಂದು 20-25 ದಿವಸ ಮುಂಚೆ ಒಂದು ಮೀಟಿಂಗ್ ಮಾಡಿದಾಗ ಕ್ಲೋಸ್ ಡೋರ್, ಬಸವರಾಜ ಮುತ್ತಗಿ, ಪೊಲೀಸ್ ಕಮಿಷನರ್, DCP ಮತ್ತು ವಿನಯ್ ಕುಲಕರ್ಣಿ 4 ಜನರದ್ದು ಮೀಟಿಂಗ್ ಆಗುತ್ತೆ ಅಲ್ಲಿ ಒಳಗಡೆ. ಆ ಮೀಟಿಂಗಲ್ಲಿ ಈ ಮರ್ಡರ್ ಕೂಡ ಡಿಸ್ಕಷನ್ ಆಗುತ್ತೆ. ಇದು ಬಸವರಾಜ ಮುತ್ತಗಿ ತನ್ನ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ. ಸೊ ಅವತ್ತು ಅಲ್ಲಿ ಆಯಿತು, ಮೀಟಿಂಗ್ ಆಯಿತು ಅನ್ನೋದನ್ನು ಬೇರೆ ಸಾಕ್ಷಿಗಳು ಹೇಳ್ತಾರೆ. ಹೌದು, ಅವತ್ತು ಮೀಟಿಂಗ್ ಇತ್ತು, ನಮಗೇನು ಗೊತ್ತಿಲ್ಲ, ನಾವು ಊಟ ಮಾಡಿದ್ವಿ, ಬಂದ್ವಿ. ಅಲ್ಲಿದ್ದಂಥ ಇನ್ಸ್ಪೆಕ್ಟರು ಹೇಳ್ತಾರೆ ಅದನ್ನು. ಹೌದು, ನಾವು ಇತ್ತು ಸರ್, ಒಂದು ಊಟಕ್ಕೆ ಕರೆದಿದ್ರು, ಊಟ ಮಾಡಿ ಬಂದ್ವಿ ನಾವು. ಇನ್ಸ್ಪೆಕ್ಟರ್ಸ್ಗೆ ACP ಗೊತ್ತಿರೋದಿಲ್ಲ. ಬಟ್ ಇವರು ಈ ದೊಡ್ಡ ಲೆವೆಲ್ದಲ್ಲಿ, ಕಮಿಷನರ್ ಲೆವೆಲಲ್ಲಿ ಅದು ಮೀಟಿಂಗ್ ಆಗುತ್ತೆ. ಕಮಿಷನರ್ಗೆ ಎಲ್ಲ ಗೊತ್ತಿರುತ್ತೆ. ಇದು ಮರ್ಡರ್ ಮಾಡ್ತೀವಿ ನಾವು, ನೀವು ಅದನ್ನು ಮುಚ್ಚಾಕಬೇಕು ಹೇಳ್ತಾರೆ. ಇದಕ್ಕಿಂತ ದುರಂತ ಇನ್ನೇನು ಬೇಕು? ಇಲ್ಲ, ನಿಜವಾಗ್ಲೂ ತಲೆ ತಗ್ಗಿಸುವಂಥ ಕೆಲಸ ಸರ್, ರಾಜ್ಯ ಪೊಲೀಸರು ತಲೆ ತಗ್ಗಿಸುವಂಥ ಕೆಲಸ. ಅವಾಗಲೇ ಇದನ್ನು ಸರಿಯಾಗಿ ತನಿಖೆ ಮಾಡಿ, ಅವಾಗೇನು ಕೇಳ್ತಾ ಇದ್ರು, ನೀವು CBI ಬೇಡ, ಅಟ್ಲೀಸ್ಟ್ CID ಆದರೂ ಕೊಟ್ಟು ನೀವು ಪ್ರಾಮಾಣಿಕವಾದಂಥ ಒಂದು ತನಿಖೆ ಮಾಡಿ ಅಂತೇಳಿ ಹೇಳಿಬಿಟ್ಟಿದ್ರೆ ಸರ್ಕಾರ ಮುಗಿದೋಗಿತ್ತು. ಸರ್ಕಾರ ಏನು ಮಾಡ್ತು, ಅವರ ಮಂತ್ರಿ ಏನು ಹೇಳ್ತಾನೋ ಅದನ್ನೇ ಫಾಲೋ ಮಾಡಿದರು ಸರ್. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿದರು. ಸೊ ಅವಾಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ದರು, ಅವಾಗಲೂ ಕೂಡ ಪರಮೇಶ್ವರ್ ಸಾಹೇಬರೇ ಗೃಹ ಮಂತ್ರಿ ಆಗಿದ್ದರು, ಅದೇ ಪೋಸ್ಟಲ್ಲಿ ಅವರಿದ್ದಾರೆ. ಆವಾಗ ವಿನಯ್ ಕುಲಕರ್ಣಿಯನ್ನು ಬಚಾವ್ ಮಾಡಿಕೊಂಡ್ರು. ಇವತ್ತು ವಿನಯ್ ಕುಲಕರ್ಣಿ ಅವರ ಮುಂದೆನೇ ಆಪಾದಿತರಾಗಿದ್ದಾರೆ. ಅವ್ರಿಗೆ ಇವತ್ತು ಶಿಕ್ಷೆ, ಅವರು ಇದನ್ನು ಏನಂತ ಕೇಳಿದ್ರೆ, ಇದನ್ನು ಕೃತ್ಯವನ್ನು ಎಸಗಿದ್ದಾರೆ ಅಂತ ಇವತ್ತು ಕೋರ್ಟ್ ಹೇಳಿಬಿಡುತ್ತೆ. ಇವತ್ತು CBI ತನಿಖೆ ಅವರು ಕೂಡ ತಲೆ ತಗ್ಗಿಸ್ಬೋದು ಸರ್. ಅಫ್ಕೋರ್ಸ್ CBI ಇನ್ವೆಸ್ಟಿಗೇಷನ್ ಶುರು ಆದಮೇಲೆ ಪೊಲೀಸರನ್ನೇ ಆರೋಪಿಗಳನ್ನಾಗಿ. ಹೌದು ಸರ್, ಹೌದು. ಕೇಸ್ ಮುಗಿಯೋ ತನಕ ಈ ಕೇಸನ್ನು ಮುಚ್ಚಾಕೋದಕ್ಕೆ ಅವ್ರು ಪ್ರಯತ್ನ ಪಟ್ಟರು, ಭಾಳ ಪ್ರಯತ್ನ ಪಟ್ಟರು. 164 ಸ್ಟೇಟ್ಮೆಂಟ್ ಕೊಡ್ತಾರೆ, ಕೋರ್ಟಲ್ಲಿ ಬಂದು ನಿಂತ್ಕೊಂಡು ಉಲ್ಟಾ ಹೊಡಿತಾರೆ ಪೊಲೀಸ್ ಆಫೀಸರ್ಸ್. ಸರ್, ಇದರಲ್ಲಿ ನೋಡಿ, ಇದರಲ್ಲಿ ನಾನು ಹೇಳಿಬಿಡ್ತೀನಿ ನಿಮಗೆ,
29 ಜನರದ್ದು 164 ಸ್ಟೇಟ್ಮೆಂಟ್ ಆಗಿದೆ. 29 ಜನರದ್ದು 164 ಅದರಲ್ಲಿ 5 ಜನ ಪೊಲೀಸ್ ಅಧಿಕಾರಿಗಳದ್ದು 164 ಸ್ಟೇಟ್ಮೆಂಟ್. ಅದರಲ್ಲಿ 5 ಜನ ಪೊಲೀಸ್ ಅಧಿಕಾರಿಗಳು, 5ರಲ್ಲಿ 4 ಜನ ಹಾಸ್ಟೆಲ್ ಆಗ್ತಾರೆ. 3 ಜನ ಹಾಸ್ಟೆಲ್, ಒಬ್ಬನು ಅರ್ಧ ಹೇಳಿ ಅರ್ಧ ಸತ್ಯ ಹೇಳ್ತಾನೆ, ಇನ್ನೊಬ್ಬನು ಒಬ್ಬ ಎಂಥದ್ದು ಪಾಟೀಲ್ ಅಂತ ಗೌಡ್ರ ಅಂತ ಒಬ್ಬ ಹುಡುಗ, ಅವನು ಹೆಡ್ ಕಾನ್ಸ್ಟೇಬಲ್, ಇರೋದನ್ನ ಸತ್ಯ ಎಲ್ಲವನ್ನು ಯಾವುದನ್ನು ಬಿಚ್ಚಿಡದಂಗೆ ಹೇಳ್ಬಿಡ್ತಾನೆ ಕೋರ್ಟಿಗೆ. ಯಾರ್ಯಾರು ಯಾವ್ಯಾವ ಅಧಿಕಾರಿಗಳ ಪಾತ್ರ ಏನು, ಎಲ್ಲಿ ನಮ್ಮದು ಮೀಟಿಂಗ್ ಮಾಡಿದ್ರು, ಎಲ್ಲಿ ಕರೆದ್ರು, ಏನೇನು ಮಾಡಿದ್ರು ಅನ್ನೋದು ಹೇಳ್ಬಿಡ್ತಾನೆ. ಇವೆಲ್ಲ ಪೊಲೀಸ್ ಅಧಿಕಾರಿಗಳು ಏನು ಮುಚ್ಚಿ ಹಾಕಿದಾರಲ್ಲ ಒಬ್ಬ ಹೇಳ್ಬಿಡ್ತಾನೆ, ಒಬ್ಬನೇ ಹೇಳೋದು ಸರ್. ಬಾಕಿದವರೆಲ್ಲರೂ ಹಾಸ್ಟೆಲ್. ಅವರೆಲ್ಲರ ಮೇಲೂ ಕೂಡ ಇವತ್ತು ನಿನ್ನೆ ಕೋರ್ಟ್ ಹೇಳಿದೆ ಫರ್ಜುರಿ ಕೇಸ್ ದಾಖಲು ಮಾಡಿ ಇವ್ರ ಮೇಲೆ. ಅಲ್ಲ, ಪ್ರಾಮಾಣಿಕರಾಗಿರಬೇಕು ಅನ್ನೋದು ಪೊಲೀಸ್ ಅಧಿಕಾರಿಗಳ ತಲೆಯಲ್ಲಿಲ್ಲ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಟ್ಲೀಸ್ಟ್ ಕಾನೂನೇನು ಹೇಳುತ್ತೆ ಅನ್ನೋದರ ತಿಳ್ಕೊಬೇಕಾ. 164 ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತೀರಿ ನೀವು ಅದನ್ನು. ಹೌದು ಸರ್. ಅದು ಕಟಕಟೆಯಲ್ಲಿ ನಿಂತ್ಕೊಂಡು ಡಿಫೆನ್ಸ್ ಲಾಯರ್ ಕೇಳಿದ ಪ್ರಶ್ನೆಗಳಿಗೆ ಕೊಟ್ಟ ಉತ್ತರ ಅಲ್ಲ. ನಾನು ಸತ್ಯವನ್ನು ನಿಮ್ಮ ಮುಂದೆ ಒಪ್ಪಿಕೊಳ್ತಾ ಇದ್ದೀನಿ, ಇದನ್ನು ಯಥಾವತ್ತಾಗಿ ಸಾಕ್ಷಿಯನ್ನಾಗಿ ಸ್ವೀಕರಿಸಿ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆ ವಿತೌಟ್ ದಿ ಪ್ರೆಸೆನ್ಸ್ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳದಂಥ ಸ್ಟೇಟ್ಮೆಂಟ್ ಅದು. ಕೋರ್ಟ್ನಲ್ಲಿ ಬಂದು ಅದಕ್ಕೆ ಉಲ್ಟಾ ಹೊಡಿತೀರಿ ನೀವು ಅಂತಂದರೆ ಕೊನೆ ಪಕ್ಷ ಕಾನೂನಿನ ಬೇಸಿಕ್ ಜ್ಞಾನ ಇದು ನಮಗೆ ಸಮಸ್ಯೆ ಆಗುತ್ತೆ ಮುಂದೊಂದು ದಿನ ಅನ್ನೋದು ಗೊತ್ತಾಗಲಿಲ್ವಾ ಪೊಲೀಸರಿಗೆ, ಅಥವಾ ವಿನಯ್ ಕುಲಕರ್ಣಿಯಿಂದ ಅಷ್ಟು ಒತ್ತಡ? ಈಗಲೂ ಏನು ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಅವಾಗಲೂ ಸರ್ಕಾರ ಇತ್ತು. ಸರ್ಕಾರ ಆ್ಯಕ್ಚುಲಿ ಆ ಡೆಫಿನೇಷನ್ನೇ ತಪ್ಪು ಸರ್. ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, JDS ಸರ್ಕಾರ. ಸರ್ಕಾರ ಜನಸಾಮಾನ್ಯರ ಸರ್ಕಾರ ಸರ್. ಈ ಪಕ್ಷಗಳು ಬರೀ ಚುನಾವಣೆಗೆ ಮಾತ್ರ. ಚುನಾವಣೆ ಮುಗಿದ ಮೇಲೆ ಪಕ್ಷದ ಕೆಲಸ ಮುಗೀತು ಸರ್. ಹೌದು. ಅವ್ರು ಬಂದ ತಕ್ಷಣ ಹೇಳ್ತೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, BJP ಸರ್ಕಾರ, ನಮ್ಮ ಸರ್ಕಾರ, JDS ಸರ್ಕಾರ. ಬಿಡಬೇಕು ಸರ್. ಈ ನಾಯಕರು ಇದನ್ನೆಲ್ಲ ಬಂದ್ ಮಾಡಬೇಕು. ಜನಸಾಮಾನ್ಯರ ಸರ್ಕಾರ ಅನ್ಯಾಯ ಆಗಿದೆಯಾ, ಅವ್ನು ನಮ್ಮ ಕಾರ್ಯಕರ್ತನೋ ನಮ್ಮ ಲೀಡರೋ ನೋಡಬಾರ್ದು. ಕರೆಕ್ಟ್. ಅದನ್ನು ತನಿಖೆಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಕೊಡಬೇಕು. ಇವ್ರು ಕೊಡಂಗಿಲ್ಲ. ಈಗಲೂ ಕೂಡ 3 ಜನ ಪೊಲೀಸ್ ಅಧಿಕಾರಿಗಳು, 4 ಜನ ಪೊಲೀಸ್ ಅಧಿಕಾರಿಗಳು ಬಂದು ಹಾಸ್ಟೆಲ್ ಆಗ್ತಾರೆ ಅಂತ ಕೇಳಿದ್ರೆ ಇದರಲ್ಲೂ ಕೂಡ ಸರ್ಕಾರದ ಪಾತ್ರ ಇದೆ. ಎಸ್. ಒಬ್ಬ ACP ರ್ಯಾಂಕಿನ ಅಧಿಕಾರಿ, ACP ರ್ಯಾಂಕಿನ ಅಧಿಕಾರಿ ಬಿಡ್ರಿ, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಇದ್ದರೆ ಕಾನೂನು ಅರಿವು ಅಲ್ಪ ಸ್ವಲ್ಪ ಕಡಿಮೆ ಇರಬಹುದು ಅಂತ ತಿಳ್ಕೊಬೋದು. ACP ರ್ಯಾಂಕಿನ ಅಧಿಕಾರಿಗೆ 164 ಸ್ಟೇಟ್ಮೆಂಟಿನ ಬೆಲೆ ಏನಂತ ಗೊತ್ತಿರುತ್ತೆ, ಅದು ಮುಂದೆ ಏನಾಗ್ಬೋದು ಅಂತ ಗೊತ್ತಿರುತ್ತೆ. ಅವ್ನಿಗೆ ಯಾವ ರೀತಿ ಅಶ್ಯೂರೆನ್ಸ್ ಕೊಟ್ಟು ನಾವಿದೆ ಹೋಗು ನೀನು ಹೇಳು ಅಂತೇಳಿ ಹೇಳಿಸಿರ್ಬಾರ್ದು. ಹೇಳ್ಬೇಕಂತ ಕೇಳಿದ್ರೆ ಬರೀ ವಿನಯ್ ಕುಲಕರ್ಣಿ ಒಬ್ಬರು ಹೇಳಿದ್ರೆ ಸಾಧ್ಯ ಆಗೋದಿಲ್ಲ ಸರ್. ಅದಕ್ಕಿಂತ ದೊಡ್ಡವರು ಯಾರೊಬ್ಬರು ಹೇಳಿದಾಗ ಅವನು ಧೈರ್ಯ ಮಾಡಿ ಬಂದು ಹೇಳ್ತಾರೆ. ಇವತ್ತು ನಾಳೆ ಅದೇ ACP, ಅದೇ ಪೊಲೀಸ್ ಅಧಿಕಾರಿಗಳು ನೌಕರಿ ಕಳ್ಕೊಂಡು ಹೋದಾಗ ಇವ್ರು ಯಾರೂ ಬರೋದಿಲ್ಲ. ಅಲ್ಲಿ ನೌಕರಿ ಅವರು ಒಳ್ಳೊಳ್ಳೆ ಪೋಸ್ಟಿಂಗ್ನಲ್ಲೇ ಇನ್ನೂ ಮುಂದುವರೆದ್ರಲ್ರಿ, ಅದು ನನಗೆ ಭಾಳ ಆಶ್ಚರ್ಯ. ಹೌದು ಸರ್. ಒಳ್ಳೆ ಪೋಸ್ಟಿಂಗ್, ಅದು ಮತ್ತು ಹುಬ್ಳಿಗೆ ಪೋಸ್ಟಿಂಗ್ ಸರ್. ಅವರಿಗೆಲ್ಲ ಒಳ್ಳೊಳ್ಳೆ ಪೋಸ್ಟಿಂಗ್ ಎಲ್ಲ ಇದ್ದಾರೆ ಅವರೆಲ್ಲರೂ. ಅಂದರೆ ನೀವು ನಮ್ಮ ಒಬ್ಬ ಲೀಡ್ರನ್ನು ಬಚಾವ್ ಮಾಡೋಕ್ಕೆ ಹೋಗಿದ್ದೀರಿ, ನಿಮ್ಗೆ ಏನು ಬೇಕು ತೋಡ್ರಿ, ನೀವು ಇಲ್ಲಿರ್ರಿ, ನೀವು ಪೋಸ್ಟಿಂಗಲ್ಲಿ ಇರೋ ನಂಗಾಯ್ತು. ಅಂದರೆ ಸರ್ಕಾರ ಈಗಲೂ ಕೂಡ ಭಾಗಿಯಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸರ್. ನಾನು ಈ ಪ್ರಕರಣದ ವಿಷಯದಲ್ಲಿ ತುಂಬ ಸಲ ಹೇಳಿದ್ದೀನಿ. ಒಂದು ಮರ್ಡರ್ ಕೇಸಿನ ತನಿಖೆ ಹೆಂಗೆ ಮಾಡಬಾರ್ದು ಅನ್ನುವುದಕ್ಕೆ ಉದಾಹರಣೆ ಧಾರವಾಡ ಪೊಲೀಸರು ಏನು ಮಾಡಿದ್ರು, ಅದು ಹೆಂಗೆ ಮಾಡಬೇಕು ಒಂದು ಮರ್ಡರ್ ಕೇಸಿನ ತನಿಖೆ ಅನ್ನುವುದಕ್ಕೆ CBIನವ್ರು ಎಕ್ಸಾಂಪಲ್ ಸೆಟ್ ಮಾಡಿದ್ರು. CBIನ ಪ್ರವೇಶ ಏಕಾಏಕಿ ಇಡೀ ಕೇಸಿನ ಹಣೆ ಬರಹವನ್ನೇ ಬದಲಿಸ್ತು. CBI ಅಂದ ತಕ್ಷಣ ತನಿಖಾಧಿಕಾರಿಯಾಗಿ ಬಂದಿದ್ದ ರಾಕೇಶ್ ರಂಜನ್ ಅವ್ರನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಅಪರೂಪದಲ್ಲೇ ಅಪರೂಪ, ಇಲ್ಲಿ ತನಕ ಆಗಿಲ್ಲ. ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ಒಂದು ಕೊಲೆ ಕೇಸಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕಾರಣ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವ ಜಡ್ಜ್ಮೆಂಟು ಅಧಿಕಾರ ಬಲ, ಹಣಬಲ, ತೋಳ್ಬಲ ಇದೆ, ನಾವು ಏನು ಬೇಕಾದರೂ ಮಾಡಬಹುದು ಅಂತ ಹೊರಡುವ ರಾಜಕಾರಣಿಗಳಿಗೆ, ರಾಜಕಾರಣಿಯೊಬ್ಬ ನಮ್ಮ ಬೆಂಬಲಕ್ಕಿದ್ದಾನೆ, ನಾವು ಏನು ಬೇಕಾದರೂ ಮಾಡಬಹುದು ಅನ್ನುವ ಪೊಲೀಸರಿಗೆ ಪಾಠವಾಗಿ ಶಾಶ್ವತವಾಗಿ ಉಳಿದುಕೊಳ್ಳಬೇಕು ಅನ್ನುವ ಉದ್ದೇಶದೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್. ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆಯಾಗಿದೆ ಮರ್ಡರ್ ಕೇಸ್ನಲ್ಲಿ, ಇತರ 16 ಜನರ ಜೊತೆಗೆ. ಯಾವುದೋ ಒಂದು ಕೇಸ್ನಲ್ಲಿ ಸರಿಯಾಗಿ ತನಿಖೆ ನಡೆದಿಲ್ಲ ಅಂದರೆ ಜನ ಕೂಗೆಬ್ಬಿಸ್ತಾರೆ, ಆಗ್ರಹ ಪಡಿಸ್ತಾರೆ, CBI ತನಿಖೆ ಕೊಡಿ, CBI ತನಿಖೆ ಕೊಡಿ ಅಂತ. ಹಂಗೆ ಯಾಕೆ ಕೇಳ್ತಾರೆ ಅಂತ ನಮಗೆ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ, ಈ ಕೇಸ್ನ ತನಿಖೆಯಲ್ಲಿ. 9.5 ವರ್ಷಗಳ ಹೋರಾಟ ಕೊರವಾರ್ ಅವರೇ. ಹಾಂ ಸರ್. ನಿಮ್ಮಿಂದ ಯಾರೋ ಇದ್ದರು? ಯಾರೂ ಇಲ್ಲ ಸರ್. ನಮ್ಮಿಂದ ಇದ್ದಿದ್ದು ಒಂದೇ ಸರ್. ನಿಮ್ಗೆ ದುಡ್ಡು ಕಾಸಿನ ವ್ಯವಸ್ಥೆ ಮಾಡಿದ್ದಾರೆ, ನಿಮಗೆಲ್ಲ ವ್ಯವಸ್ಥೆ ಆಗಿದೆ ಅಂತ ನನ್ನ ಆರೋಪ. ಇಲ್ಲ ಇರಲಿ, ನಾನು ನಿಮ್ಗೆ ಹೇಳಿಬಿಡ್ತೀನಿ ಸರ್. ಈ ಧ್ವನಿ ಎತ್ತಿ ಹೋರಾಟ ಮಾಡಿದಾಗ ನಾವು ಎಷ್ಟು ಮಟ್ಟಕ್ಕೆ ಇದನ್ನು ಹೋರಾಟ ತೊಗೊಂಡು ಹೋಗ್ಬೇಕಿತ್ತು, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಸುವರ್ಣ TV, ತಾವು, ತಮ್ಮ ಸಿಬ್ಬಂದಿ ವರ್ಗ. ನಾನು ನನ್ನ ಜವಾಬ್ದಾರಿ ಅನ್ಕೊಂಡು ಮಾಡಿದ್ದೀನಿ.
ಹೌದು ಸರ್. ಅದಾದಮೇಲೆ ಅದ್ರ ಜೊತೆಗೆ ಸುಮ್ಮನೆ ನೀವು ವಿಷಯ ತೆಗೆದ್ರಿ ಅನ್ನೋ ಕಾರಣಕ್ಕೆ ನನ್ನ ಜಿಲ್ಲೆ ಅದು, ಹೌದು ನಾನು ಓದಿದ ಊರದು, ಎಂಥ ನೆಮ್ಮದಿಯಾಗಿದ್ದ ಊರು. ಹಾಂ, ಅಂದ್ರಲ್ಲ ಮಾಳಮಡ್ಡಿ, ಮದಿಯಾಳ, ಸಾಧನಕ್ಕೆ ಎಲ್ಲ ನಾವು ಆಟ ಆಡ್ಕೊಂಡು ಬೆಳೆದಿದ್ದ ಪ್ರದೇಶ ರೀ. ಅಂಥಲ್ಲಿ ಈ ರೀತಿ ಮರ್ಡರ್ಗಳು, ಅದು ಎಂಥ ಸಾಹಿತಿಗಳಿದ್ದು ಊರು ಸರ್ ಅದು. ಆಮೇಲೆ ಎಂಥ ಮಹಾತ್ಮರು ಅಲ್ಲಿ, ಬೇಂದ್ರೆ ಅವರ ಮನೆಯ ಅಂಗಳ ನಾವು ಆಟ ಆಡ್ತಾ ಇದ್ದ ಜಾಗ ಅದು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇಂಥದ್ದೆಲ್ಲ ಹೌದು ಸರ್, ಹೌದು ಸರ್. ಅಲ್ಲಿ ಆಗ್ತಿತ್ತು ನಮಗೆ. ಅಲ್ಲ ಅದು ಅಲ್ಲದೆ ಸರ್ ಸಿದ್ದಾರೂಢ ಅಜ್ಜಿಯವರು, ಗರ್ಗದ ಮಡಿವಾಳ ಅಜ್ಜಿಯವರು, ಮುರುಘಾ ಮಠದ ಮೃತ್ಯುಂಜಯ ಅಪ್ಪುಗಳು, ಶಿವಯೋಗಿ ಅಪ್ಪುಗಳು, ನಿನ್ನೆ ಮೃತ್ಯುಂಜಯ ಅಪ್ಪುಗಳದು 138ನೇ ಜಯಂತಿ, ಅವತ್ತೇ ಜಜ್ಮೆಂಟ್, ಅದು ಅವತ್ತೇ ಜಜ್ಮೆಂಟ್ ಬಂದಿದೆ. ಇವರೆಲ್ಲರೂ ನಡೆದಾಡಿರುವಂಥ ಜಾಗ ಸರ್ ಅದು. ಅಲ್ಲಿ ಯಾರು ನಾನು ನನ್ನಿಂದಲೇ ಅಂತೇಳಿ ಮೆರೆದವ ಯಾರೂ ಉಳಿದಿಲ್ಲ ಸರ್. ಅದು ಗೊತ್ತಿದ್ದು ಮಾಡ್ತಾರಲ್ಲ, ಗೊತ್ತಿದ್ದು ಮಾಡಿ ಇವತ್ತು ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ಆ ಜಾಗದಲ್ಲಿ ನೀವು ಧಾರವಾಡದಲ್ಲಿ ನೀವು ಇಂಥ ಕೃತ್ಯಗಳನ್ನು ಮಾಡಿ ನಾನು ಬಚಾವ್ ಆಗ್ತೀನಿ ಅಂತ ಹೋದವು ಯಾರೂ ಉಳಿದಿಲ್ಲ, ನಾನು ನೋಡ್ದಂಗೆ. ಅದಕ್ಕೆ ಪ್ರಜ್ಞಾವಂತರ ಊರು ಸರ್ ಅದು. ಆ ಊರು ಕಟ್ಟಿದ್ದೇ ಆ ಅದೇನು ಧಾರ ಅಂದರೆ ಅದಕ್ಕೊಂದು ಇದು ಇದೆ. ಏನಂತ ಕೇಳಿದರೆ, ಈ ಕನ್ನಡಿಗರು ಮತ್ತು ಮರಾಠಿಗರು ಅಂತ ಬಂದಾಗ ಅವರ ದ್ವಾರವಾಗಿಲ್ಲದಂತ ಸರ್ ಆಗಿದ್ದದ್ದು. ಧಾರವಾಡದಿಂದನೇ ಆ ಕಡೆ ಹೋಗ್ಬೇಕಿತ್ತು, ಮಹಾರಾಷ್ಟ್ರ ಕಡೆ, ಅವ್ರು ಆ ಕಡೆಯಿಂದನೇ ಈ ಕಡೆ ಬರಬೇಕಿತ್ತು. ಮತ್ತು ನಮ್ಮ ಅಲ್ಲಿ ಏನು ಕವಿಗಳಿದ್ರಲ್ಲ ಸರ್, ಅವರು ಇಂಥ ಘಟನೆಗಳು ನಡೆದಾಗ, ಸಾಹಿತಿಗಳಿದ್ದು ಇಂಥ ಘಟನೆಗಳು ನಡೆದಾಗ ಭಾಳ ಬರಿತಾ ಇದ್ರು ಅದ್ರ ಬಗ್ಗೆ. ಸೊ ಹಂಗಾಗಿ ಅಧಿಕಾರಿಗಳು ಕೂಡ ಹೆದರ್ತಾ ಇದ್ರು. ಒಬ್ಬ ಸಾಹಿತಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಏನೋ ಹೇಳೋಗಿದ್ದಾನೆ ಅಂತ ಕೇಳಿದ್ರೆ ಅದ್ರಲ್ಲಿ ಅರ್ಥ ಇದೆ ಅಂತ ನೋಡ್ತಾ ಇದ್ರು. ಅಂಥ ಊರು ನಮ್ಮೂರು. ಇವತ್ತೇನಾಗಿದೆ, ಈಗಲೂ ಕೂಡ ಈಗ ನೋಡ್ತಾ ಇದ್ದೀರಿ ನೀವು, ಮೇಲೆ 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 ಕೊಲೆಗಳಾಗ್ತಾ ಇದ್ದವು. ಅದು ಭಾಳ ನೋವಾಗುತ್ತೆ. ಮನೆಗೆ ನುಗ್ಗು ಬಂದು ಸಿನಿಮೆ ಇದು ಬಿಹಾರ ಆಗಿ ಹೋಗೈತಲ್ಲ ಸರ್. ನಾನು ಆಗಲೇ ಹೇಳಿದೆ ನಿಮಗೆ, 80ಕ್ಕೂ ಅಧಿಕ ಕೊಲೆಗಳು ಆ ಟೈಮಲ್ಲಿ ಆದವು ಅಂತೇಳಿ. ನಾನು ಹಾಗೆ ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿದೆ. ನಾನು ಭಾಳ ಕಡೆ ಮಾತಾಡಿದ್ದು ಕೂಡ ಸರ್ ಅದ್ರ ಬಗ್ಗೆ. ಸರ್ಚ್ ಮಾಡಿದಾಗ ಆನ್ ಎವರೇಜ್ ಲಾಲೂ ಪ್ರಸಾದ್ ಮುಖ್ಯಮಂತ್ರಿ ಆಗಿದ್ದಾಗ, ಜಂಗಲ್ ರಾಜ್ ಅಂತ ಹೇಳ್ತಾರೆ ಅದನ್ನು, ನಾವಂತೂ ನೋಡಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗ ಆನ್ ಎವರೇಜ್ 22 ಕೊಲೆಗಳಾಗ್ತಿದ್ವು ಅಲ್ಲಿ ಪ್ರತಿ ಡಿಸ್ಟಿಕ್ಕಿಗೆ. ಆನ್ ಎವರೇಜ್ ನೀವು ವಿಚಾರ ಮಾಡಿರಿ, 3 ವರ್ಷಕ್ಕಿಂತ ಕಡಿಮೆ ಸಮಯ 86ರಿಂದ 87 ಕೊಲೆಗಳಿಲ್ಲಿ. ನಾವು ಎಲ್ಲಿಗೆ ಹೋಗಿಬಿಟ್ಟಿದ್ವಿ ಸರ್ ಅವಾಗ? ಧಾರವಾಡ ಎಲ್ಲಿಗೆ ಹೋಗಿತ್ತು? ಭಾಳ ನೋವಾಗುತ್ತೆ ನಮಗೆ ಇದೆಲ್ಲ ನೋಡಿದಾಗ. ನಾವು ಎಂಥ ಊರು ಧಾರವಾಡಕ್ಕೆ ಇವತ್ತಿಗೂ ಸುಮಾರು ಧಾರವಾಡ ಮತ್ತು ಸುತ್ತಮುತ್ತಲು ನೋಡಿದರೆ 10 ಲಕ್ಷ ಮಕ್ಕಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯದಿಂದ ಓದಕ್ಕೆ ಬರ್ತಾರೆ. ಹೌದು, ಓದಕ್ಕೆ ಬರ್ತಾರೆ. ಈ ಕೊಲೆ ನಡೆದಿರೋದು ಎಲ್ಲಿ ಸರ್? ಅದು ಟ್ಯೂಷನ್ಸು, ಆಮೇಲೆ ಕ್ಲಾಸಸ್ ನಡೆಯುವಂಥ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರಲ್ಲ, ಸರ್ಕಾರಿ ನೌಕರಿ ಮಾಡು, ಅದೇ ಪ್ರದೇಶ ಹಬ್ ಸರ್ ಅದಲ್ಲಿ. ಅಲ್ಲಿ ನಡೆದೋತಿ ಕೊಲೆ. ಏನು ತೋರ್ಸಕ್ಕೆ ಹೋಗ್ತಾ ಇದೀವಿ ನಾವು ಈಗ? ಇದು ನೋಡಿದ್ರೆ ಅಂದರೆ ಇವು ಮಾಡಿ ನಾವು ಬಚಾವ್ ಆಗಿಬಿಡ್ತೀವಿ ಅಂತ ಇನ್ಸ್ಪೈರ್ ಆಗಿ ಇನ್ನೊಂದಿಷ್ಟು ಮಕ್ಕಳು ಇದು ಕೆಲಸ ಕೇಳಿಬೇಕು, ಆ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಟ್ರು ಸರ್ ಇದನ್ನು. ಅದು ಭಾಳ ನೋವಾಗುತ್ತೆ. ಸರ್ಕಾರ ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕು. ಇವತ್ತು ಪೊಲೀಸ್ ಕಮಿಷನರ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಹೋಗ್ತಾರೆ, ಎಲ್ಲ ಮಾಡಿದ್ರು. ಕ್ರೈಮ್ ರೇಟ್ ಕಡಿಮೆ ಆಗ್ತಾ ಇಲ್ಲಲ್ಲ? ಯಾಕೆ ಕಡಿಮೆ ಆಗ್ತಾ ಇಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ? ಎಲ್ಲಿ ತಪ್ತಾ ಇದೆ ಸರ್ಕಾರ? ಹಳಿ ಎಲ್ಲಿ ತಪ್ತಾ ಇದೆ ನೋಡಬೇಕಲ್ಲ ಸರ್ಕಾರ ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಸರ್. ಅದು ಭಾಳ ನೋವಾಗುತ್ತೆ. ಕಮಿಂಗ್ ಬ್ಯಾಕ್ ಟು ನಿಮ್ಮ ಮೇಲಿನ ಆರೋಪಕ್ಕೆ, ಯಾರಿದ್ದಾರೆ ನಿಮ್ಮ ಹಿಂದೆ? ಕಾಂಗ್ರೆಸ್ ಒಳಗೆ ವಿನಯ್ ಕುಲಕರ್ಣಿ ವಿರೋಧಿಗಳು ನಿಮ್ಮ ಸಪೋರ್ಟಿಂಗ್ ನಿಂತ್ಕೊಂಡ್ರ, BJP ಅವ್ರು ನಿಂತ್ಕೊಂಡ್ರ, ಯಾವ ಪಾರ್ಟಿಯವ್ರು ಯಾರಿದ್ದಾರೆ ನಿಮ್ಮ? ನನ್ನ ಹಿಂದೆ ನನ್ನ ಕುಟುಂಬ ಬಿಟ್ಟರೆ ನಮ್ಮ ವಕೀಲರು ದೀಪಕ್ ಶೆಟ್ಟರು, ಅದು ಬಿಟ್ಟರೆ ಒಂದಿಷ್ಟು ಜನ ನಮ್ಮ ಸ್ನೇಹಿತರು ನಮ್ಗೆ ಸಪೋರ್ಟಿಂಗ್ ನಿಂತ್ಕೊಂಡ್ರು. ಆ ಸಮಯದಲ್ಲಿ ನಾವು ರಿಟ್ ಅಪ್ಲಿಕೇಶನ್ ಹಾಕಿ ಬೆಂಗಳೂರು ಧಾರವಾಡ ಅಡ್ಡಾಡುವಂತಹ ಪರಿಸ್ಥಿತಿ ಇದ್ದಾಗ ನಾವು ದೀಪಕ್ ಶೆಟ್ಟರೆ ಧಾರವಾಡಕ್ಕೆ ಬರ್ತಿದ್ರು. ಧಾರವಾಡದಲ್ಲಿ ನಡೀತು ಒಂದಿಷ್ಟು ದಿನ ಪ್ರಕರಣ. ಆಮೇಲೆ ಇದಕ್ಕೂ ಕೂಡ ಈ ಜಿಲ್ಲಾ 4ನೇ ಸತ್ರ ನ್ಯಾಯಾಲಯಕ್ಕೂ ಕೂಡ ಕೆಲವೊಂದಿಷ್ಟು ಅಪ್ಲಿಕೇಶನ್ ಹಾಕಕ್ಕೆ ಬಂದಾಗೂ ಕೂಡ ದೀಪಕ್ ಶೆಟ್ಟರೆ ಬರ್ತಿದ್ರು. ಸರ್ ನಿಮ್ಗೆ ಗೊತ್ತಿರಲಿ, ಇವತ್ತು ನೆನೆಸ್ಕೊಳ್ಬೇಕು, ಅವರಿಗೆ ಒಂದು ಬಸ್ ಟಿಕೆಟ್ ಮಾಡೋದೊಂದು ಬಿಟ್ಟರೆ ಭಾಳ ಅಂದ್ರೆ ನಮ್ಮ ಸ್ನೇಹಿತರು ಯಾರಾದರೂ ಏನಾರು ಮಾಡ್ಬೇಕು ನಾನು ಅಂತ ಹೇಳಿದಾಗ ಒಂದು ರೂಮು ಧಾರವಾಡದಲ್ಲಿ ಬೃಂದಾವನ ಅಂತ ಒಂದು ಹೋಟೆಲ್ ಇದೆ, ನಿಮಗೂ ಗೊತ್ತಿದೆ. 6,500 ರೂಪಾಯಿ ಅದರದ್ದು ರೂಮ್ ಚಾರ್ಜ್. 650 ರೂಪಾಯಿ. ನಾನು ಹೇಳ್ತಿರೋದು ನಿಮಗೆ 2017-18 ಆ ಸಮಯದಲ್ಲಿ, 19ರ ಸಮಯದಲ್ಲಿ ಅಲ್ಲಿ ಒಂದು ರೂಮು, ಒಂದು ಬಸ್ ಟಿಕೆಟ್ ಬಿಟ್ಟರೆ ಆ ಮನುಷ್ಯ ನಮ್ಮಿಂದ ಒಂದು ತಿಂಡಿ ಕೂಡ ತಿನ್ನಲಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದೆ ಸರ್, 9.5 ವರ್ಷ ಒಂದು ಸಿಂಗಲ್ ಬಿಡಿ ಕಾಸು ತೊಗೊಳ್ದಂಗೆ ನಮ್ಮ ಜೊತೆ ನಿಂತು ಹೋರಾಟ ಮಾಡಿದರು. ಈಗ ದುಡ್ಡು ಎಲ್ಲಿಂದ ಖರ್ಚು ಮಾಡಬೇಕು ಸರ್? ನಾವು ಯಾವುದಕ್ಕೆ ಖರ್ಚು ಮಾಡ್ಬೇಕು ಹೇಳ್ರಿ ನಾವು? ಸೊ ಅದಾದಮೇಲೆ ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋದ್ವಿ. ಸುಪ್ರೀಂ ಕೋರ್ಟಲ್ಲಿ ಗುರುನಾಥ ಗೌಡರು
ಮತ್ತು ಎಲ್ಲರೂ ಸೇರಿದ್ವಿ. ನಾವು ಒಂದು ಸಣ್ಣದೊಂದು ಪ್ರಯತ್ನ ಮಾಡಿ ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯ ಮಾಡಿ ಒಬ್ಬರು ಒಳ್ಳೆ ದೊಡ್ಡ ವಕೀಲರನ್ನ ಅಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ವಿ. ಅದರಲ್ಲೂ ಕೂಡ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಲೋಕಲ್ ಲೀಡರ್ಸ್ಗಳನ್ನು ಸಂಪರ್ಕ ಮಾಡಿದ್ವಿ. ನಾವು ಸಂಪರ್ಕ ಮಾಡಿ ಕೇಳಿದಾಗ ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಲಾಯರ್ನ ನಿಲ್ಲಿಸುವಷ್ಟು ಶಕ್ತಿ ನಮಗಿರಲಿಲ್ಲ. ಒಂದು ಮಿನಿಮಮ್ ಒಂದು 50 ಲಕ್ಷ ರೂಪಾಯಿ ಅಂತ ಹೇಳಿದಾಗ ಅವರು ಕೂಡ ಸ್ಪಂದಿಸಿದರು. ನೋಡ್ರಿ, ಕೊಲೆ ಆದವ ನಮ್ಮ ಪಕ್ಷದ ಕಾರ್ಯಕರ್ತ, ನಮ್ಮ ಪಕ್ಷದ ಲೀಡರ್, ನಾವು ಕೂಡ ನಿಮ್ಮ ಜೊತೆ ಸಹಾಯಕ್ಕೆ ಬರ್ತೀವಿ ಅಂತೇಳಿ ಅವರು ಅಷ್ಟು ಏನೋ ಸಹಾಯ ಮಾಡಿದರು ಸರ್. ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಲಾಯರ್ನ ನಿಲ್ಲಿಸಿದ್ವಿ. ಅಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಹಿನ್ನಡೆ ಆಯಿತು. ಯಾಕಂದ್ರೆ ಇಲ್ಲಿ 313 ಸ್ಟೇಟ್ಮೆಂಟ್ ಆಗಿದ್ದರಿಂದಾಗಿ 313 ಸ್ಟೇಟ್ಮೆಂಟಿಗೆ ಬಂದಿದ್ದರಿಂದಾಗಿ ಹೈಕೋರ್ಟ್ ಅದನ್ನು ಡಿಸ್ಮಿಸ್ ಮಾಡಿತ್ತು. ಅದು ಹೈಕೋರ್ಟ್ ಡಿಸ್ಮಿಸ್ ಮಾಡಿತ್ತು ಅಂತ ಕೇಳಿದ್ರೆ ನಮ್ಗೆ 195 ಕೆಳಗಡೆ ವಿನಯ್ ಕುಲಕರ್ಣಿ ಮತ್ತು ತುಳಜಪ್ಪ ಸುಲ್ಪಿ ಮೇಲೆ FIR ಮಾಡೋಕ್ಕೂ ಕೂಡ ಆದೇಶ ಮಾಡಿತ್ತು ಅಲ್ಲಿ. ಎಸ್. ಸೊ ಅರ್ಧ ಗೆದ್ದುಬಿಟ್ಟಿದ್ದೀವಿ ನಾವು. ಕರೆಕ್ಟ್. ಸೊ ನಾವು CBI ಕೊಡಬೇಕನ್ನುವಂಥ ರಿಟ್ ಅಪ್ಲಿಕೇಶನನ್ನು ತಿರಸ್ಕರಿಸಿತ್ತು. ಸೊ ಒಂದು ಸುಪ್ರೀಂ ಕೋರ್ಟಿಗೆ ಹೋದಾಗ ನಮ್ಗೆ ಆ ಒಂದು ಖರ್ಚನ್ನು ಎಲ್ಲರೂ ಸೇರಿ ಒಂದು ಮ್ಯಾನೇಜ್ ಮಾಡಿದ್ವಿ ಸರ್. ಅವಾಗ ಅದರ ನಂತರ ನಮಗೇನು ಖರ್ಚು ಬರಲಿಲ್ಲ, ಮುಂದೆ ಹೋರಾಟ ಮಾಡ್ಕೊಂಡೇ ಬಂದ್ವಿ. ಕೋರ್ಟಲ್ಲಿ ಆ ಸಾಕ್ಷಿಗಳು ನಡೀತಿರೋದೇನು ಸ್ಟಾಪ್ ಆಗಲಿಲ್ಲ. ಆವಾಗ ಕೋರ್ಟ್ ಮುಂದೆ ಹೋಗಿ ಗುರುನಾಥ ಗೌಡರು ಅಪ್ಲಿಕೇಶನ್ ಕೊಟ್ಟರು. ಆ ಗುರುನಾಥ ಗೌಡರ ಪರವಾಗಿ ನಮ್ಮ ವಕೀಲರು ದೀಪಕ್ ಶೆಟ್ಟರ್ ಅಪ್ಲಿಕೇಶನ್ ಕೊಟ್ಟರು. ಅದು ಭಾಳ ಟರ್ನಿಂಗ್ ಪಾಯಿಂಟ್ ಸರ್ ಈ ಪ್ರಕರಣದ್ದು. ನಿಮ್ಗೆ ಗೊತ್ತಿರಲಿ, ಜುಡಿಷರಿ ಕೂಡ ಎಲ್ಲ ಒಂದು ಕಡೆ ಏನೇನೋ ಮಾಡಿಬಿಡ್ತಾರೆ ಇವ್ರು ಅನ್ನೋಕ್ಕೆ ಅದು ಕಾರಣ. ಕೊಟ್ಟಾಗ ಆ ಜಡ್ಜ್ ಸಾಹೇಬ್ರೇನಿದ್ರು ಇವತ್ತಿಲ್ಲ, ಅವರು ನಿವೃತ್ತಿಯನ್ನು ತೊಗೊಂಡು ಹೊರಗಡೆ ಹೋಗಿದ್ದಾರೆ. ಆ ನಿವೃತ್ತಿ ತೊಗೊಳಕ್ಕೂ ಕೂಡ ನಮ್ಮ ಪ್ರಕರಣನೂ ಒಂದು ಕಾರಣ ಆಯಿತು, ನಮ್ಮ ಗುರುನಾಥ ಗೌಡರು ಅಲಿಗೇಷನು ಆಯಿತು ಸರ್. ಅದರಲ್ಲಿ ಆ ಕೊಟ್ಟ ಅಪ್ಲಿಕೇಶನ್ ಹಿಂಗೆ ಬೀಸೋಗಿದ್ದಾರೆ ಅವರು, ಬೀಸೋಗಿದ್ದಾರೆ ಅವ್ರು, ತೊಗೊಳೋದಿಲ್ಲ ಸರ್ ಅದನ್ನು. ಆವಾಗ ಅದನ್ನು ನಮ್ಮ ವಕೀಲರಿಗೆ ಅಲ್ಲಿ ಹಾರ್ಟ್ ಆಯಿತು. ಅವತ್ತು ಅವ್ರು ಹೇಳಿದರು, ಸರ್ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ನೀವು ಅದನ್ನು ಅಕ್ಸೆಪ್ಟ್ ಮಾಡೋಂಗಿಲ್ಲ ಅಂತ ಬರೀರಿ, ಬೇಕಾದರೆ ರೆಕಾರ್ಡಲ್ಲಿ ಬರಲಿ. ಅದು ಬಿಸಾಕೋದೇನಿದೆ, ಬಿಸಾಕೋದು ಯಾಕಂತೇಳಿ ಕೂತ್ಮೇಲೆ ಅದು ರೆಕಾರ್ಡಲ್ಲಿ ಬಂತಲ್ಲ ಸರ್. ಅದಾದ ಮೇಲೆ 9 ತಿಂಗಳಲ್ಲಿ ನಮಗೆ ಈ ರಿಟ್ ಪಿಟಿಷನನ್ನು ಹೈಕೋರ್ಟಲ್ಲಿ ಹೇರ್ ಮಾಡಿದ ಮೇಲೆ ವಾದ ಪ್ರತಿವಾದ ಎಲ್ಲ ಕೇಳಿದ ಮೇಲೆ 9 ತಿಂಗಳು ಪೆಂಡಿಂಗ್ ಫಾರ್ ಆರ್ಡರ್ ಅಂತ ಇತ್ತು ಸರ್. ಅದು ರಿಲೀಸೇ ಮಾಡಿರಲಿಲ್ಲ, ಆರ್ಡರ್ ಬಂದಿರಲಿಲ್ಲ, ಇಲ್ಲಿ ಪ್ರಕರಣ ನಿಂತಿರಲಿಲ್ಲ, ಸಾಕ್ಷಿಗಳು ತೊಗೊಳ್ತಾನೆ ಇದ್ದರು. ಇವ್ರು ಪದೇ ಹೋಗಿ ನಮ್ಮವ್ರು ಅಪ್ಲಿಕೇಶನ್ ಕೊಡ್ತಾ ಇದ್ರು, ಅವರ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಕೊನೆಗೊಂದು ಬಿಸಾಡಿದ್ರು, ಅದರ ವಿರುದ್ಧ ನಮ್ಮ ವಕೀಲರು ನಿಂತ್ಕೊಂಡ್ರು. ಇಲ್ಲ, ಹಿಂಗೆ ನಡೆಯೋಂಗಿಲ್ಲ, ಕೋರ್ಟ್ ಹಿಂಗೆ ನಡೆಯೋಂಗಿಲ್ಲ ಅಂತೇಳಿ. ನಾವೇನು ಕೊಟ್ಟಿದ್ದೀವಿ ತೊಗೊಳ್ಳಿ ನೀವು ರೆಕಾರ್ಡಿಗೆ, ಅದನ್ನು ಕನ್ಸಿಡರ್ ಮಾಡೋದು ಬಿಡೋದು ನಿಮಗೆ ಅದು ರೆಕಾರ್ಡಲ್ಲಿ ಬರಲಿ. ಸೊ ಇದನ್ನೆಲ್ಲ ತೊಗೊಂಡು ಬಂದು ರಿಜಿಸ್ಟರ್ ಹತ್ರ ಗುರುನಾಥ ಗೌಡರು ಎಲ್ಲರೂ ಸೇರಿ ಬಂದು ಒಂದು ಕಂಪ್ಲೇಂಟ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಅಲ್ಲಿ ಪೆಂಡಿಂಗ್ ಇರುವಂಥ ಕೇಸು ರಿಲೀಸ್ ಆಗುತ್ತೆ ಸರ್. ಅವಾಗ ಜಸ್ಟಿಸ್, ಈಗ ನಾವು ಅವ್ರ ಹೆಸರು ನೆನಪಾಗ್ತಾ ಇಲ್ಲ ನನಗೆ, ಅವ್ರ ಮುಂದೆ ಇದ್ದಾರೆ ಸರ್, ಈಗ ಅವರು ಇದ್ದಾರೆ ಸಾಹೇಬರು, ಅವ್ರ ಮುಂದೆ ಬಂತು. ಅವರು ಭಾಳ ಒಂದು 20 ದಿವಸ ವೀಕಲ್ಲಿ 2 ಸಾರಿ ಅದ್ರ ಹಿಯರಿಂಗ್ ಆಗುತ್ತೆ ಸರ್. ಹಿಯರಿಂಗ್ ಆದಮೇಲೆ ಹೇಳ್ತಾರೆ ಅವರು 313 ಸ್ಟೇಟ್ಮೆಂಟ್ ಇರೋದು ಆಲ್ರೆಡಿ ಬಂದಿದ್ದರಿಂದ ಈಗ ಇದನ್ನು CBI ಕೊಡೋಕೆ ಆಗೋಂಗಿಲ್ಲ. ನಿಮಗೆ ಅಲ್ಲಿ ಕೇಸಲ್ಲಿ ಖುಲಾಸೆಯಾಗಿ ನಿಮಗೇನಾದರೂ ಹೊಸ ಸಾಕ್ಷಿಗಳು ಇದರ ಲಭ್ಯ ಆಗಿ ನಿಮ್ಗೆ ಅನಿಸಿದರೆ ಮತ್ತೆ ಬನ್ನಿ ವಿಚಾರ ಮಾಡೋಣ ಅಂತ ಹೇಳ್ತಾರೆ. 195 ರೆಮಿಡಿ ಕೊಡ್ತಾರೆ ಸರ್, ಇವ್ರ ಮೇಲೆ FIR ಮಾಡಿ ಅಂತೇಳಿ ಸರ್. ಸೊ ಅದ್ರ ಕೋರ್ಟಲ್ಲೂ ಕೂಡ ಇಷ್ಟೆಲ್ಲ ಡ್ರಾಮಾಗಳಾಗಿದ್ದಾವೆ. ಮುಂದೆ ನಮ್ಮ ಗುರುನಾಥ ಗೌಡರು ಅದು ಒಂದು ಬೇರೆ ಪ್ರಕರಣದಲ್ಲೂ ಕೂಡ ಒಂದು ಮರ್ಡರ್ ಕೇಸಲ್ಲಿ ಆ ಜಡ್ಜ್ ಸಾಹೇಬ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು. ಸೊ ಅವರು ನಮ್ದೇನು ಕೇಳ್ತಾ ಇಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅಂತೇಳಿ ನಮ್ಮಲ್ಲಿ ಕೂಡ ಹಂಗಾಯಿತು ಸರ್. ಆ 2 ಪ್ರಕರಣ ಇಟ್ಕೊಂಡು ನಾವು ಹೇಳಬಾರ್ದು, ಇಟ್ಕೊಂಡು ಅವರನ್ನು ಆವಾಗಲೇ ರಿಟೈರ್ಮೆಂಟಿಗೆ ಕಳಿಸ್ಬಿಟ್ರು. ಎಸ್. ಒಂದು ಮರ್ಡರ್ ಕೇಸ್ ಹೆಂಗೆ ತನಿಖೆ ಆಗಬೇಕು ಅನ್ನೋದರ ಕ್ಲಾಸಿಕ್ ಎಕ್ಸಾಂಪಲ್ ಅನ್ಸುತ್ತೆ ನನಗಿದು, CBIನವ್ರು ಮಾಡಿದ್ದು. ಸತ್ಯ ಸರ್. 2 ಪ್ರಕರಣಗಳನ್ನು ನೋಡಬೇಕು ಸರ್. ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣ 313 ಸ್ಟೇಟ್ಮೆಂಟಿಗೆ ಹೋದ ಮೇಲೆ CBI ಹೋಯಿತು. ನಾನು ಹೇಳಿದೆ, ಭಾರತೀಯ ಕಾನೂನಿನ ಇತಿಹಾಸದಲ್ಲಿ ಇದೊಂದು ವಿಶೇಷ ಪ್ರಕರಣ ಸರ್. 313 ಸ್ಟೇಟ್ಮೆಂಟಿಗೆ ಹೋದ್ಮೇಲೆ ಇದು ಮತ್ತೆ CBI ತನಿಖೆಯಾಗಿ ಕೋರ್ಟ್ ಮುಂದೆ ಬಂದು ಸಮಗ್ರ ವಿಚಾರಣೆ ನಡೆದು ಇದರಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಯಿತು. ಇನ್ನೊಂದು 2016ರಲ್ಲಿ ಮರ್ಡರ್ ಆಗಿದ್ದು 2019ರಲ್ಲಿ CBIಗೆ ಹೋಗಿದ್ದು. ಹೌದು. ಇನ್ನೊಂದು ಪ್ರಕರಣ ರಾಜು ಪಾಲ್ ಮರ್ಡರ್ ಕೇಸ್. ಎಸ್. ಉತ್ತರ ಪ್ರದೇಶ BSPS ಶಾಸಕರಾಗಿದ್ದರು. ಆತಿಕ್ ಅಹ್ಮದ್ ಮತ್ತು ಅವರ ಸಹೋದರ ಸೇರಿ ಅವ್ರನ್ನ ಕೊಲೆ ಮಾಡಿಸ್ತಾರೆ. ಅವರ ಮಡದಿ ಬಾಯಿ ಇಲೆಕ್ಷನಲ್ಲಿ ಗೆದ್ದು MLA ಆಗ್ತಾರೆ. ಅವರು MLA ಆದಮೇಲೂ ಕೂಡ ಸದನದಲ್ಲಿ ಅವರು ಹೊಯ್ಕೋತಾರೆ ಎಣ್ಣೆ ಹಚ್ಕೊಂಡು, ಈ ಪ್ರಕರಣವನ್ನು CBI ಕೊಡ್ರಿ ಅಂತ. CBI ಕೊಡೋದಿಲ್ಲ. ಆ ಆರೋಪಿಗಳು ಅಕ್ವಿಟಲ್ ಆಗ್ತಾರೆ. ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅದರಲ್ಲಿರುವಂಥ ಅಂಶಗಳನ್ನು ಗಮನಿಸಿ ಪೊಲೀಸರು ಇದರ ಮೇಲೆ ತನಿಖೆ ಮಾಡಿಲ್ಲ ಅಂತ ಆ ಪ್ರಕರಣವನ್ನು CBI ಕೊಡ್ತಾರೆ. ಆ ಪ್ರಕರಣದಲ್ಲೂ ಕೂಡ ಆ ಆರೋಪಿತರು ಏನೇನಿದ್ರು ಅವ್ರು ಎಲ್ಲರಿಗೂ ಕೂಡ ಶಿಕ್ಷೆ. ಇವು 2 CBI ಇಡೀ ದೇಶದಲ್ಲಿ ಜನ ಇಂಥ ಪ್ರಕರಣ ನಡೆದಾಗ CBI ಕೊಡಿ ಅಂತ ಕೇಳೋಕ್ಕೆ 2 ಪ್ರಕರಣಗಳು ಸಾಕು ಸರ್. ನಂಬಿಕೆ ನೋಡ್ರಿ, ಜನರಿಗೆ ಬಲವಾದ ನಂಬಿಕೆ ಇದೆ CBI ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇಳಿ. ಅದರಲ್ಲಿ ನಾವು
ನಾನು ಆರಂಭದಲ್ಲಿ ಹೇಳಿದ್ರೆ ನೀವು ಎಫ್ ಐ ಆರ್ ಮಾಡಿ ಅದನ್ನು ಚಾರ್ಜ್ ಶೀಟ್ ಹೆಂಗೆ ಹಾಕಬೇಕು ಅನ್ನೋ ಕಲಿಬೇಕು, ರಾಕೇಶ್ ರಂಜನ್ ಅನ್ನು ನೋಡಿ ಕಲಿಬೇಕು ಅಂತೇಳಿ. ಸೊ ರಾಕೇಶ್ ರಂಜನ್ ಅನೇಕ ಸಂದರ್ಭಗಳಲ್ಲಿ ನಾನು ಭೇಟಿ ಮಾಡಿದ್ದೀನಿ. ಒಂದು ಟಿ ಶರ್ಟು ಜೀನ್ಸು ಸ್ಪೋರ್ಟ್ಸ್ ಶೂಸ್ ಹಾಕ್ಕೊಂಡು ಕೈಯಲ್ಲಿ ಒಂದು ಫೈಲ್ ಹಿಡ್ಕೊಂಡು ಆ ಮನುಷ್ಯ ನಡ್ಕೊಂಬರ್ತಾ ಇದ್ದರೆ CBIನ ಸೆಲೆಬ್ರೇಟೆಡ್ ಅಧಿಕಾರಿ ಅಂತ ಕೂಡ ಅನ್ಸೋದಿಲ್ಲ ಅವರು. ಸತ್ಯ, ಸಚ್ ಅ ಸಿಂಪಲ್ ಸತ್ಯ, ಹೌದು ಸರ್, ಭಾಳ ಸತ್ಯ. ಏನಾಯ್ತು CBI ಕೇಸ್ ಹೋದ್ಮೇಲೆ? CBI ಕೇಸ್ ಹೋದ್ಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡಿರುವಂಥ, ಅದಕ್ಕಿಂತ ಪೂರ್ವದಾಗ ಒಂದು ವಿಷಯ ಹೇಳ್ಬಿಡ್ತೀನಿ ಸರ್. ನೀವು ಹೇಳಿದರೆ ನಿಮ್ಮಿಂದ ಯಾರಿದ್ದಾರೆ ಅಂತೇಳಿ, ನಾವು ಇಬ್ಬರನ್ನ ನೆನೆಸಲೇಬೇಕು ಸರ್. ನಾವು ಒಂದು ಹಿರಿಯ ನ್ಯಾಯವಾದಿಗಳು, ಸೀನಿಯರ್ ಕೌನ್ಸಿಲ್ MB ನರಗುಂದ್ ಸರ್, ಹಿರಿಯರು, ಅವರು ಕೂಡ ನಮ್ಮ ಭಾಗದವರೇ. ಸೊ ಅವ್ರ ಹತ್ರ ಈ ಕೇಸ್ ಫೈಲ್ ತೊಗೊಂಡು ದೀಪಕ್ ಶೆಟ್ಟರ್ ಜೊತೆ ಹೋಗಿ ಡಿಸ್ಕಸ್ ಮಾಡಿದಾಗ ಏನಾಯ್ತೋ ಈ ಕೇಸ್ನಾಗ ಅಂಥೇಳಿ ಎಲ್ಲ ಕೇಳಿದರು. ಕೇಳಿದ ಮೇಲೆ ಈ ಹೊಸ ಸಾಕ್ಷಿಗಳು ಬಂದಿದ್ದು ನೋಡಿದ ಮೇಲೆ ಅವ್ರೇನಂದರು, ನಾ ಬರ್ತೀನಿ ಅಂದರು. ನಾವು ಸರ್ ನಿಮ್ಗೆ ಫೀಸ್ ಎಷ್ಟು ಕೊಡಬೇಕು ಅಂತ ಕೇಳಿದ್ವಿ. ಯಾವ ಉದ್ದೇಶಕ್ಕಾಗಿ ನೀವು ಹೋರಾಟ ಮಾಡಕತ್ತೀರಿ ಅಂದರು. ನ್ಯಾಯ ಸಿಗಲಿ ಅಂತೇಳಿ. ಸ್ವಂತದ್ದೇನಿಲ್ಲಲ್ಲ ಇದ್ರಾಗ, ನನಗೆ ಫೀಸ್ ಬೇಡ, ಬರ್ತೇನೆ ಹೋಗಂತ. ಸರ್ ಅವರು ಕೂಡ ಉಳ್ಕೊಂಡಿದ್ದೆಲ್ಲ ಅಂತ ಕೇಳಿದರೆ ಇದೇ ಬೃಂದಾವನ ಹೋಟೆಲ್ನಲ್ಲಿ 600 ರೂಪಾಯಿ ರೂಮ್ ಸರ್, ಅಲ್ಲೇ ಉಳ್ಕೊಂಡ್ರು ಬಂದು. ಬೆಳಿಗ್ಗೆ ತಿಂಡಿನೂ ಅವರೇ ಮಾಡಿ ಬರ್ತಿದ್ರು ಸರ್, ಮಧ್ಯಾಹ್ನ ಊಟನೂ ಅವರೇ ಮಾಡ್ಕೋತಿದ್ರು, ಸಾಯಂಕಾಲ ಒಂದು ಟ್ರೈನ್ ಟಿಕೆಟ್. ಅಷ್ಟೇ. ಹಿರಿಯರು ಸರ್, ಸುಮಾರು ಒಂದು 5-6 ಬಾರಿ ಧಾರವಾಡ ಕೋರ್ಟಿಗೆ ಬಂದರು ಸರ್ ಅವರು. ಅದ ನಂತರ ವಿವೇಕ್ ಸುಬ್ಬಾರೆಡ್ಡಿ ಅಂತೇಳಿ ಒಬ್ಬರು ಸೀನಿಯರ್ ಕೌನ್ಸಿಲ್, ಅವರು ಕೂಡ ಏನು ನಮ್ಮ ಹತ್ರ ಏನೋ ಒಂದು ಪೈಸಾನೂ ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನೀವು ಒಂದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಿದ್ರೆ ನಾನು ಮಾಡ್ತೀನಿ ನಡ್ರಿ. ಅವರೊಂದು 2-3 ಅಪಿಯರೆನ್ಸಿಗೆ ಬಂದರು ಸರ್. ಸೊ ಹೀಗಾಗಿ ನಮಗೆ ಇಲ್ಲಿ ಎಲ್ಲೂ ಯಾರನ್ನೂ ಹೋಗಿ ದುಡ್ಡು ಕೇಳಬೇಕು ಅಂತ ಅನಿಸ್ಲೂ ಇಲ್ಲ, ಯಾರ್ದು ಸಹಾಯ ತೊಗೋಬೇಕಂತೂ ನಮ್ಗೆ ಅನಿಸಿಲ್ಲ. ಅವ್ರ ಕಡೆಯಿಂದ ಯಾರು ಬರ್ತಿದ್ರು ವಕೀಲರು? ಯಾರ ಕಡೆಯಿಂದ ಸರ್? ಅವರು ಬಹಳ ಹಿರಿಯ ವಕೀಲರು ಬರ್ತಿದ್ರು ಸರ್. ಅವ್ರು ಮತ್ತು ಅವ್ರ ಕ್ಲೈಂಟ್ ಪರವಾಗಿ ಬಹಳ ಚೆನ್ನಾಗಿ ಅದ್ಭುತವಾಗಿ ವಾದ ಮಾಡಿದ್ದಾರೆ. ಹಿರಿಯ ವಕೀಲರು CV ನಾಗೇಶ್ ಸರ್ ಆಗಿರ್ಬೋದು, ಶ್ಯಾಮ್ ಸುಂದರ್ ಸರ್ ಆಗಿರ್ಬೋದು, ಭಾಳ ದೊಡ್ಡ ವಕೀಲರು ಬರ್ತಿದ್ರು. ಒಂದು ಗಟ್ಟಿಯಾದ ಚಾರ್ಜ್ ಶೀಟ್ ಇದ್ರೆ ಎಷ್ಟು ದೊಡ್ಡ ವಕೀಲರು ಬಂದರು ಆ ಕೇಸನ್ನು ಡಿಫೆಂಡ್ ಮಾಡೋದು ಕಷ್ಟ. ಮಾಡ್ಬೋದು, ಕಷ್ಟ ಸರ್, ಕಷ್ಟ. ಡಿಫೆನ್ಸಿಗೆ ಬಂದಂಥ ಈ ಚಾರ್ಜ್ ಶೀಟಲ್ಲಿ ಈ ರಾಕೇಶ್ ರಂಜನ್ ಕಲೆ ಹಾಕಿರುವಂಥ ದಾಖಲೆಗಳಿದಾವಲ್ಲ, ಆ ದಾಖಲೆಗಳು ಸಾಕು ಸರ್ ಕನ್ವಿಕ್ಷನ್ ಕೊಡೋಕ್ಕೆ. ಆ ದಾಖಲೆಗಳಲ್ಲಿ ನೋಡಿ, ಈ ವಿನಯ್ ಕುಲಕರ್ಣಿಯವರು ಕೊಲೆಯಾಗುವ ಪೂರ್ವದಲ್ಲಿ ಮತ್ತು ಕೊಲೆಯಾದ ನಂತರ ಮೀಟಿಂಗಿಗೆ ಕೇಂದ್ರ ಗಣಿ ಸಚಿವರ ಜೊತೆ ಮೀಟಿಂಗಿಗೆ ಅಂತೇಳಿ TP ತಯಾರು ಮಾಡಿಸ್ಕೊಂಡು ಟಿಕೆಟ್ ಮಾಡಿಸ್ಕೋತಾರೆ ಇವರು ಹೋಗೋದಿಲ್ಲ ಅಲ್ಲಿ, ಅವ್ರು ಇಲ್ಲೇ ಇರ್ತಾರೆ, ಬರೀ ಟಿಕೆಟ್ ಮಾತ್ರ. ಅಂದರೆ ನಾಳೆ ಎಲ್ಲಾದರೂ ನನ್ನ ಮೈ ಮೇಲೆ ಬಂದರೆ ನಾನು ಇಲ್ಲಿ ಇರಲಿಲ್ಲ, ನಾನು ದಿಲ್ಲಿಯಲ್ಲಿದ್ದೆ ಅಂತ ತೋರ್ಸೋಕ್ಕೋಸ್ಕರ. ಅದು ಬಿಡಿ ಹೋಗಲಿ, 4ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಏನು ಈ ಪ್ರಕರಣ ನಡೀತಾ ಇತ್ತಲ್ಲ, ಆ ಪ್ರಕರಣದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಅಲ್ಲಿ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಂತ್ಕೊಂಡ್ರು, ಮಹಿಳೆ ಶ್ರೀಮತಿ ಶೈಲಾ ಅಂಗಡಿ ಅಂತೇಳಿ. ಆ ಹೆಣ್ಮಕ್ಳು ಭಾಳ ಗಟ್ಟಿಯಾಗಿ ನಿಂತ್ಕೊಂಡ್ಲು, ಭಾಳ ಫೈಟ್ ಮಾಡ್ತಾಯಿದ್ರು ಕೋರ್ಟಲ್ಲಿ. ನನ್ನ ಕೆಲಸ ನಾನು ಮಾಡ್ತೀನಿ ರೀ ಪ್ರಾಮಾಣಿಕವಾಗಿ ಅಂತೇಳಿ. ಅವಳು ಆ ತಾಯಿ ಎಲ್ಲಿ ಇವ್ರ ಕೈಯಲ್ಲಿ ಬೆಂಡ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವರೊಂದು ಶಿಫಾರಸು ಪತ್ರ ಕೊಡ್ತಾರೆ ಹೋಮ್ ಸೆಕ್ರೆಟರಿಗೆ, ವಿನಯ್ ಕುಲಕರ್ಣಿ ಅವರು, ಅವರನ್ನು ಟ್ರಾನ್ಸ್ಫರ್ ಮಾಡಿ ಅಂತೇಳಿ. ಸೊ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತಲ್ಲ, ಇನ್ನೊಬ್ಬರನ್ನ ಅವ್ರು ಏನು ಕೇಳ್ಕೊತಾರೆ, ಮೈಸೂರಿಂದ ಅವರು ಬೆಳಗಾವಿ ಹೋಗಕ್ಕೆ ಕೇಳ್ಕೊಂಡಿರ್ತಾರೆ, ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತಾರೆ. ಇವ್ರು ಅವ್ರಿಗೆ ಪರಿಚಯಸ್ಥರನ್ನೋ ಕಾರಣಕ್ಕಾಗಿ ಬೆಳಗಾವಿ ಬೇಡ ಅಂತ ಇವರು ಒಂದು ಶಿಫಾರಸ್ ಲೆಟರ್ ಕೊಡ್ತಾರೆ ಅವ್ರಿಗೆ, ಧಾರವಾಡಕ್ಕೆ ಮಾಡ್ರಿ. ಅದು ಕೂಡ ಧಾರವಾಡ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಮಾಡಿ ಮುಗೀತು. 4 ನ್ಯಾಯಾಲಯಗಳದು ಸರ್, ಎಲ್ಲಾದರೂ ಮಾಡ್ಬೋದು. 4ನೇ ಸತ್ರ ನ್ಯಾಯಾಲಯಕ್ಕೆ ಮಾಡಿ ಅಂತ ಕೊಡ್ತಾರೆ. ಆ ಅಮ್ಮ ಅವ್ರನ್ನ ಎಲ್ಲೋ ಬೆಳಗಾವಿ ಅಲ್ಲಿದ್ದವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಈ ದಾಖಲೆಗಳು ಅತಿ ಸೂಕ್ಷ್ಮ ದಾಖಲೆಗಳು ಸರ್ ಇವೆಲ್ಲವೂ ತೋರಿಸ್ಕೊಡುತ್ತೆ ವಿನಯ್ ಕುಲಕರ್ಣಿಯವರ ಪಾತ್ರ ಎಷ್ಟಿದೆ ಇದರಲ್ಲಿ ಅಂತೇಳಿ ಕೋರ್ಟಿಗೆ. ಸೊ ಆ ನಿಟ್ಟಿನೊಳಗಡೆ ಆ ದಾಖಲೆಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ರಾಕೇಶ್ ರಂಜನ್ ಮತ್ತು ಅವ್ರ ತಂಡ, ಸಮೀವುಲ್ಲಾ ಮತ್ತು ಬಸವರಾಜ್ ರಮೇಶ್ ಅಂತ ಏನಿದ್ರು, ಭಾಳ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದರು ಸರ್. ಒಂದು ಕೊಲೆ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ನೀವು ಮಾಡುವ ಪ್ರಯತ್ನಗಳು ಸಾಕ್ಷಿಗಳನ್ನು ಉಳಿಸ್ತಾ ಹೋಗ್ಬಿಡ್ತದೆ. ಒಂದು ಸಾಕ್ಷಿನ ನಾಶ ಮಾಡೋಕ್ಕೆ ಹೋಗಿ 10 ಸಾಕ್ಷಿಗಳನ್ನು ಹುಟ್ಟಾಕಿದ್ರು ಸರ್. ಈ ಪ್ರಕರಣದಲ್ಲಿ ಆಗಿರೋದಿದೆ. ಒಂದು ಸಾಕ್ಷಿ ನಾಶ ಮಾಡೋಕ್ಕೆ ಹೋಗಿ 10 ಸಾಕ್ಷಿಗಳನ್ನು ಹುಟ್ಟಾಕೊಂಡು ಬಂದ್ಬಿಟ್ರು. ಸೊ ಹಾಗಾಗಿ ಆ ಸಾಕ್ಷಿಗಳೇ ಇವತ್ತು ನ್ಯಾಯಾಲಯದಲ್ಲಿ ಮುಂದೆ ಗಟ್ಟಿಯಾಗಿ ನಿಂತ್ಕೊಂಡು. ಈ ಕೇಸಿನ ಬಿಗ್ಗೆಸ್ಟ್ ರಿವಿಲೇಷನ್ ಏನಂದರೆ, ಸರೆಂಡರ್ ಆದ 6 ಜನ ಯೋಗೇಶ್ ಗೌಡರ ಕೊಲೆಯಲ್ಲಿ ಏನೂ ಪಾತ್ರ ನಿರ್ವಹಿಸಲಿಲ್ಲ. ಹೌದು, ಅವ್ರು ಬರೀ ಸರೆಂಡರ್ ಆದವರಷ್ಟೇ. ಆ್ಯಕ್ಚುಲ್ ಕೊಲೆಗಡಕರೇ ಬೇರೆ ಇದ್ದರು ಅನ್ನುವುದನ್ನು ರಾಕೇಶ್ ರಂಜನ್ ಪತ್ತೆ ಹಚ್ಚಿ ಮೊಟ್ಟ ಮೊದಲ ವ್ಯಕ್ತಿ ಅಶ್ವಥ್ ಅನ್ನೋನ್ನ ಎಳ್ಕೊಂಡು ಬಂದಿದ್ದು ಈ ಕೇಸಿಗೆ ಟರ್ನಿಂಗ್ ಪಾಯಿಂಟ್. ಹೌದು ಸರ್, ಇದು ನೋಡಿ ಸರ್, ಇದೇನಾಯಿತು ಈ ಕೇಸಲ್ಲಿ, CBIಗೆ ಹೋಯಿತು, ಇನ್ವೆಸ್ಟಿಗೇಷನ್ ಆರಂಭ ಮಾಡಿದರು. ಮೊದಲು ಪ್ರಾಥಮಿಕವಾಗಿ ಈ ಮೊದಲಿದ್ದಂಥ ಆರೋಪಿಗಳನ್ನು ಕರೆದ್ರು, ಅವ್ರನ್ನೇ ಮತ್ತೊಮ್ಮೆ ಎನ್ಕ್ವೈರಿ ಮಾಡಿದ್ರು. ಅವ್ರನ್ನ ಅರೆಸ್ಟ್ ಆಗಿ ಅವ್ರು ಬೇಲ್ ಮೇಲೆ ಇದ್ದರು, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಅವ್ರನ್ನ ಎನ್ಕ್ವೈರಿ ಮಾಡಿದರು, ಅವ್ರ ಕಡೆಯಿಂದ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಸಕ್ಕೆ ನೋಡಿದರು. ಕಾಲ್ ಡೀಟೇಲ್ಸ್ ಏನಿದ್ವಲ್ಲ,
ನಾನು ನಿಮ್ಗೆ ಹೇಳಿದೆ, ನನಗೆ ಡೌಟ್ ಬರುವಂಥ ಕಾಲ್ ಡೀಟೇಲ್, ಮೇಜರ್ ಕಾಲ್ ಡೀಟೇಲ್ ಏನಿತ್ತು ಅಂತ ಕೇಳಿದರೆ, ಈ ಪ್ರಕರಣದಲ್ಲಿ ಮುದುಕಪ್ಪ ಹೊಂಗಲ್ ಅಂತ ಹೇಳಿ ಒಬ್ಬ ಆರೋಪಿ ನಂಬರ್ 6. ಕೊಲೆ ನಡೆದಾಗ, ಘಟನೆ ನಡೆದ ಸ್ಥಳದಲ್ಲಿ ಆತ ಇರಲಿಲ್ಲ. ಆತ ಎಲ್ಲಿದ್ದ? ಇವರೇ ರಾಜ್ಯ ಪೊಲೀಸರು ಕೊಟ್ಟಂತ ಕಾಲ್ ಡೀಟೇಲ್ಸ್ ಪ್ರಕಾರ ನಮ್ಮ ಈ ಯೋಗೇಶ್ ಗೌಡರ ಮನೆ ರಸ್ತೆ ಹೆಬ್ಬಳ್ಳಿ ಅಗಸಿ ಒಳಗಡೆ ಆ ಮನುಷ್ಯ ನಿಂತ್ಕೊಂಡು ಯೋಗೇಶ್ ಗೌಡರು ಬರೋದನ್ನ ಇಲ್ಲಿ ಮಾಹಿತಿಯನ್ನು ಕೊಡುತ್ತಾನೆ ಬಸವರಾಜ್ ಮುತ್ತಿಗೆ ಮತ್ತು ಅವ್ರ ತಂಡಕ್ಕೆ. ಮಾಹಿತಿ ಕೊಟ್ಟು ಅಲ್ಲಿಂದ ಅವನು ಹೊರಡ್ತಾನೆ. ನಿಮಗೆ ಗೊತ್ತಿರ್ಬೋದು, ಅದು ಹಳೆಯ ಧಾರವಾಡ, ಅದು ಕಾಮನಕಟ್ಟೆಯಿಂದ JSS ಕಾಲೇಜು ಸ್ಮಶಾನದ ಹತ್ರ ಹಾಸಿ, JSS ಕಾಲೇಜಿನಿಂದ ಹಳೆ NH4 ರಸ್ತೆಯಿಂದ ಹಿಡ್ಕೊಂಡು ಗಬ್ಬೂರ್ ಕ್ರಾಸಿಗೆ ಒಂದು ಎತ್ಕೋತಾನೆ ಅವನು. ಕೊಲೆ ನಡೆದ ಮೇಲೆ ಈ ಆರೋಪಿಗಳು ಸಹ ನಮ್ಮ ಮಿಸ್ಕಿನ್ ಕಂಪೌಂಡಿಂದ ಇವರು ಹೊರಗಡೆ ಬಾಯ್ಪಾಸಿಗೆ ಹೋಗಿ, ಅಂದರೆ ವಿನಯ್ ಕುಲಕರ್ಣಿ ಡೇರಿ ಪಕ್ಕ ಹಾಸಿ ಬಾಯ್ಪಾಸಿಗೆ ಹೋಗಿ, ಬಾಯ್ಪಾಸಿಂದ ಗಬ್ಬೂರ್ ಕ್ರಾಸಲ್ಲಿ ಎಲ್ಲರೂ ಸೇರ್ತಾರೆ. ಇವರು ಅವತ್ತು ಸಾಯಂಕಾಲವರೆಗೂ ಎಲ್ಲರೂ ಸೇರಿ ಶಿಗ್ಗಾಂವ್ ಹೋಗೋವರೆಗೂ ಎಲ್ಲರದ್ದು ಕಾಲ್ ಡೀಟೇಲನ್ನು ಪೊಲೀಸರು ಚಾರ್ಜ್ ಶೀಟಲ್ಲಿ ಹಾಕ್ತಾರೆ. ಸೊ ಇಲ್ಲೇನು ತೋರಿಸ್ತಾರೆ ಪೊಲೀಸರು ಅಂದರೆ, ಆ ಮನುಷ್ಯ ಅಲ್ಲಿಂದ ಮಾಹಿತಿ ಕೊಟ್ಟು ಮತ್ತೆ ಅವನ ಹಿಂದೆ ಬಂದು ಇವನು ಒಂದು ಬಡಗಿ ತಗೊಂಡು ಅವನ ತಲೆಗೆ ಹೊಡೆದ. ಅವನ ಇನ್ಸಿಡೆಂಟ್ ಅವಲ್ಲಿ ಅವನು ಮಾಹಿತಿ ಕೊಟ್ಟ ಸಮಯ ಮತ್ತೆ ಇವನು ಯೋಗೇಶ್ ಗೌಡ ಜಿಮ್ಮಿಗೆ ಮುಟ್ಟಿರೋ ಸಮಯದಲ್ಲಿ 7 ನಿಮಿಷ. ಅಂದರೆ ಫಾಸ್ಟಾಗಿ ಬಂದ ಸರ್ ಅವನು. 4.5 5 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ. 4.5 5 ಕಿಲೋಮೀಟರಲ್ಲಿ ಈತ ಮಾಹಿತಿ ಕೊಟ್ಟು ಅವನು ಹಿಂದೆನೇ ಬೈಕ್ ತೊಗೊಂಡು ಅಷ್ಟೇ ಸ್ಪೀಡಲ್ಲಿ ಬಂದ ಅನ್ನಂಗಾಯ್ತು. CCTV ಫುಟೇಜಲ್ಲಿ ನೋಡಿದ್ರೆ ಯಾವನು ಕೂಡ ಬೆನ್ನ ಹತ್ತಿ ಬೈಕಲ್ಲಿ ಬಂದಿಲ್ಲ. ಸೊ ಅದು ಬಹಳ ಈ ಪ್ರಕರಣಕ್ಕೆ ನನಗೆ ಇವರು ಅಲ್ಲೇ ಕೊಲೆಗಾರರೇ ಅಲ್ಲ ಅಂತ ಹೇಳಿ ನನಗೆ ಮನವರಿಕೆ ಆಗಕ್ಕೆ ಅದೊಂದು ಕಾಲ್ ಡೀಟೇಲ್ ಸಾಕಾಯಿತು ಸರ್. ಸೊ ಇಂಥ ತಪ್ಪುಗಳನ್ನು, ಸಾಕಷ್ಟು ತಪ್ಪುಗಳನ್ನು ಇಲ್ಲಿ IO ಮಾಡ್ತಾರೆ. ಇಂಥ ತಪ್ಪುಗಳನ್ನು ಇವನ್ನೆಲ್ಲವನ್ನು ಹೆಕ್ಕಿ ತೆಗೆದು ರಾಕೇಶ್ ರಂಜನ್ ಕೋರ್ಟ್ ಮುಂದೆ ತಂದು ನಿಲ್ಲಿಸಿದ್ರು ಸರ್. ಸೊ ಅವಾಗ ಅವ್ರನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವೆಲ್ಲ ಪ್ರಶ್ನೆಗಳನ್ನು ರಾಕೇಶ್ ರಂಜನ್ ಅವ್ರು ಕೇಳ್ತಾರೆ. ಅವ್ರು ತಡಬಡದಲ್ಲಿ ಅವನೊಬ್ಬ ಒಂದು ಹೇಳ್ದ, ಇವನೊಂದು ಹೇಳ್ದ, ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಅವನ್ನೆಲ್ಲ ಪಾಯಿಂಟ್ಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದು 3-4 ತಿಂಗಳ ಆದಮೇಲೆ ಸರ್, 3-4 ತಿಂಗಳ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಒಬ್ಬ ಇದರಲ್ಲಿ ಕಾರ್ ಪುಡಿ ಒಗ್ಗಿದ ಮೇಲೆ ಒಬ್ಬ ಆರೋಪಿ ತಲವಾರಲ್ಲಿ ಅವನ ನೆಕ್ಕಿಗೆ ಹೊಡೆದ್ಮೇಲೆ ಇವನು ಚಾಕುಲಿ ಹಾಕಿದ ಅವನಿಗೆ ಅಂತ, ಹೊಟ್ಟೆಗೆ ಚಾಕು ಹಾಕಿದ, ಕಾರ್ ಪುಡಿ ಒಗ್ಗದವನೇ ಅಂತೇಳಿ. ಆ ರಾಕೇಶ್ ರಂಜನ್ ಅವರು ಅವ್ರನ್ನ ಸಪ್ರೇಟಾಗಿ ಎನ್ಕ್ವೈರಿ ಮಾಡುವಾಗ ಅವ್ರು ಬಾಯಿ ಬಿಟ್ಬಿಡ್ತಾರೆ, ಅದು ಮಾಡಿದವನು ಇವನು ಸರ್ ಅಂತೇಳಿ. ಅವನು ಈ ಪ್ರಕರಣದಲ್ಲಿಲ್ಲ. ಈ ಪ್ರಕರಣದ ಸಂದೀಪ್ ಸೌದತ್ತಿ ಅಂತ ಆರೋಪಿ ಇದ್ದಾನೆ, ಅವ್ರ ಅಣ್ಣ ಸಂತೋಷ್ ಸೌದತ್ತಿ ಅನ್ನೋನು, ಅವನೇ ಮಾಡಿರ್ತಾನೆ ಅದನ್ನು. ಸೊ ಅವನನ್ನು ಹಿಡಿತಾರೆ ಸರ್ ಇವರು. ಅವನನ್ನು ಹಿಡಿದು ಅರೆಸ್ಟ್ ಇವತ್ತು ಮಾಡ್ತಾರೆ. ನೆಕ್ಸ್ಟ್ ಡೇ ಹೈಕೋರ್ಟಲ್ಲಿ ಇನ್ವೆಸ್ಟಿಗೇಷನ್ ಸ್ಟೇ ಆಗಿಬಿಡುತ್ತೆ. ಅದು ಇನ್ವೆಸ್ಟಿಗೇಷನ್ ಸ್ಟೇ ಆಗುತ್ತೆ. ಸ್ಟೇ ಆದಮೇಲೆ ಇನ್ನೇನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕಿಲ್ಲಲ್ಲ. ಸೊ ಅವಾಗ ಅವೆಲ್ಲ ಕಾಲ್ ಡೀಟೇಲ್ಸ್ಗಳನ್ನು ಅವರು ಮತ್ತೆ ವರ್ಕ್ ಅನಲೈಸ್ ಮಾಡಿ ರೆಡಿ ಮಾಡಿ ಕೂತ್ಕೋತಾರೆ. ಸುಪ್ರೀಂ ಕೋರ್ಟು ಸ್ಟೇ ವೆಕೇಟ್ ಮಾಡಿದ ಮೇಲೆ, ಈಗ ನೀವೇನು ಹೇಳಿದ್ರಲ್ಲ ಸರ್, 7ನೇ ಆರೋಪಿನ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟಿರ್ತಾರೆ ಅವರು. 8ರಿಂದ 14, 8ರಿಂದ 13 ಆ 5 ಜನ ಆರೋಪಿಗಳನ್ನು ಆ ಹಿಡಿದಿರುವಂಥ ರೀತಿ ಇದೆಯಲ್ಲ ಸರ್, ಯಾವುದೋ ಪಿಕ್ಚರ್ನಾಗ ನೋಡೋಂಗಿದೆ. ಅದು ಪಿಕ್ಚರ್ನಾಗ ನೋಡೋಂಗಿದೆ. ಅದನ್ನು ಗುರುನಾಥ್, ಅದು ನನ್ನ ಹತ್ರ ಅವರು ಹೇಳಿಲ್ಲ, ರಾಕೇಶ್ ರಂಜನ್ ಗುರುನಾಥ್ ಗೌಡ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿದಾಗ ಗುರುನಾಥ್ ಗೌಡ್ರ ನನಗಂತ ಅನ್ನಿಸ್ತು ಇದ್ರ ಮೈ ರೋಮಾಂಚನಗೊಳ್ಳುವಂಥ ಇದು. ಒಂದು 20 ಕಿಲೋಮೀಟರ್ ಅವರನ್ನು ಚೇಸ್ ಮಾಡಿ ಅವತ್ತು ಅವ್ರು ಮಿಸ್ ಆಗಿದ್ದರೆ ಅವ್ರು ಯಾವತ್ತೂ ಸಿಗ್ತಿರ್ಲಿಲ್ಲ. ಅವ್ರನ್ನೆಲ್ಲರನ್ನು ಬಚಾವ್ ಮಾಡುವಂಥ ಕೆಲಸ ಆಗ್ತಿತ್ತು. ಒಂದೇ ಟೈಮಲ್ಲಿ ಒಂದೇ ಜಾಗದಲ್ಲಿ 5 ಆರೋಪಿಗಳನ್ನು ಹಿಡ್ಕೊಂಡು ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ ಇದರಲ್ಲಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾನು ಆಮ್ ಆದ್ಮಿ ಪಾರ್ಟಿ ಪುಟ್ಟಣ್ಣ ಅಂತ ಹೇಳ್ಬಿಟ್ಟು ಸರ್, ಒಟ್ಟಾರೆಯಾಗಿ ತಮ್ಮ ಹತ್ರ ಈ ಕತೆ ಕೇಳ್ತಾ ಇದ್ದಾಗೆ ನಮಗೆ ಒಂಥರ ರೋಮಾಂಚನ ಆಗುತ್ತೆ, ಬೇಸರ ಆಗುತ್ತೆ. ಒಬ್ಬ ಜನಪ್ರತಿನಿಧಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಕೊಲೆ ಮಾಡಿಸ್ತಾನೆ ಅಂತಂದರೆ, ಸಾಮಾನ್ಯ ವ್ಯಕ್ತಿ ಅಲ್ಲ, ಕೊಲೆ ಆದ ವ್ಯಕ್ತಿನೂ ಒಬ್ಬ ವ್ಯಕ್ತಿನೇ. ನನಗೆಲ್ಲ ಒಂದು ಇದಾಗ್ತಿದೆ ಸರ್. ಇವತ್ತು CBI ಬಂದಿದ್ದಕ್ಕಾಗಿ ಇವತ್ತು ಇವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಸರ್. ಸಾಮಾನ್ಯ ಜನ ಏನಾದ್ರು ಈ ಥರ ಕೊಲೆ ಆದರೆ CBI ಯಾವ ಮುಟ್ಟಕ್ಕಾಗತ್ತಾ ಸರ್? ಹೇಳೋರು ಇಲ್ಲ, ಕೇಳೋರು ಇಲ್ದಂಗೆ ಆಗ್ಬಿಡುತ್ತೆ. ಬಿಜೆಪಿ ಮುಖಂಡ ಈ ರೀತಿಯಲ್ಲಿ ಮುಚ್ಚಿ ಹೋದ ಕೇಸ್ಗಳು ಎಷ್ಟಿರಬಹುದು? ತುಂಬ ಇದೆ. ಬಿಜೆಪಿಯ ಮುಖಂಡನ ಕೊಲೆ ಆಗಿದ್ದಕ್ಕೆ ಸೆಂಟ್ರಲಿಂದ CBI ಹೇಳಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಒಳ್ಳೆ ಆ್ಯಕ್ಷನ್ ಕೆಲಸ ತೊಗೊಂಡಿದ್ದಾರೆ ತಾವು. ಬಟ್ ಇದ್ರ ಜೊತೆಗೆ ಹಿಂದೆ ಇದ್ದಂಥ ಈ ಕಮಿಷನರ್ಗಳೆಲ್ಲ ಅಟೆಂಡ್ ಮಾಡಿದ್ದಾರೆ ಅಂತಲ್ಲ ಸರ್, ಇವ್ರಿಗೆ ಒಂದು ಬುದ್ಧಿ ಕಲಿಸೋವಂಥ ಕೆಲಸ ಆಗಬೇಕು ಅಂತ ನಾವು. ಯಾಕಂದರೆ ಅವ್ರು ಬಂದಿರೋದು ಒಂದು ಸಾರ್ವಜನಿಕರ ಟ್ಯಾಕ್ಸಲ್ಲಿ ಸಂಬಳ ತೊಗೊಂಡು ಜೀವನ ಮಾಡೋ ಅಂಥದ್ದು, ಅವ್ರ ಹೆಂಡತಿ ಮಕ್ಕಳನ್ನ ಸಾಕಂಥದ್ದು. ಇವ್ರು ಯಾರನ್ನ ಇವತ್ತಿನ ದಿನ ಕಮಿಷನರ್ ಆಗಲಿ ಪೊಲೀಸ್ಗಳಾಗಲಿ ಇವ್ರಿಗೆಲ್ಲ ನಾಚಿಕೆಮಾನ ಮರ್ಯಾದೆ ಇಲ್ವಾ? ಒಬ್ಬ ವ್ಯಕ್ತಿಗೆ ಕೊಲೆಗೆ ಇವರು ಅವಕಾಶ ಮಾಡಿಕೊಡ್ತಾರೆ ಅಂದರೆ ಇವ್ರಿಗೂ ಒಂದು ದೊಡ್ಡ ಶಿಕ್ಷೆ ಆಗಬೇಕು ಅಂತ ನಾನು ತಮ್ಮ ಮುಖಾಂತರ ಕೇಳೋದಕ್ಕೆ ಇಷ್ಟ. ನಾನು ನೀವು ಹೇಳಿದ್ರಲ್ಲ, ನಾನು ಆಗಲೇ ಹೇಳಿದೆ, ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂಥ ಪ್ರಕರಣ ಇದು ಅಂಥೇಳಿ.
ಅದಲ್ಲದೆ ನೀವು ಈಗ ಹೇಳಿದ್ರಿ BJP ಸೆಂಟ್ರಲ್ ಇದೆ ಹೇಳಿರಬೇಕು ಅಂತ. ನೋಡಿ, ಈ ಪ್ರಕರಣ CBIಗೆ ಹೋಗೋಕ್ಕೂ ಭಾರತೀಯ ಜನತಾ ಪಕ್ಷದ ಪಾರ್ಟ್ ಬಹಳ ದೊಡ್ಡದಿದೆ. ಯಡಿಯೂರಪ್ಪನವ್ರು ಬಂದ 2018 ಚುನಾವಣೆ ಸಮಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಹೆಬ್ಬಳ್ಳಿ ಭಾಗದಲ್ಲಿ ಉಪ್ಪಿನಪೆಟ್ಟಿಗೆರೆ ಭಾಗದಲ್ಲಿ ಭಾಷಣ ಮಾಡುವಾಗ ಹೆಬ್ಬಳ್ಳಿಯಲ್ಲಿ ಇವತ್ತಿನ ಕೇಂದ್ರ ಮಂತ್ರಿಗಳಾದಂಥ ಅಮಿತ್ ಶಾಜಿಯವರು ಇವರಿಬ್ಬರು ಮಾತು ಕೊಡ್ತಾರೆ. ಅದು ಒಂದು ಸ್ಟೇಜ್ ಮೇಲೆ ಅವರ ತಾಯಿ ತುಂಗಮ್ಮ ಇರ್ತಾರೆ. ಹೆಬ್ಬಳ್ಳಿ ಸ್ಟೇಜ್ ಮೇಲೆ ಅಮಿತ್ ಶಾ ಬಂದಂಥ ಸ್ಟೇಜ್ ಮೇಲೆ ಅವರ ತಾಯಿ ತುಂಗಮ್ಮ ಅವರನ್ನು ಕೂಡಿಸಿರ್ತಾರೆ. ಅವರ ತುಂಗಮ್ಮ ಅವರ ಕೈ ಹಿಡಿದು ಹೇಳ್ತಾರೆ, ನಮ್ಮ ಸರ್ಕಾರ ಬಂದು ಈ ಪ್ರಕರಣವನ್ನು 2 ದಿವಸದಲ್ಲಿ ನಾನು CBI ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದು ಏನೋ ಕಾರಣಗಳಿಂದಾಗಿ JDS ಕಾಂಗ್ರೆಸ್ ಕೋalition ಗೌರ್ಮೆಂಟ್ ಆಗುತ್ತೆ, 1 ವರ್ಷ ಗೌರ್ಮೆಂಟ್ ರನ್ ಆಗುತ್ತೆ, ಅವಾಗ CBIಗೆ ಹೋಗೋದಿಲ್ಲ. ಯಾಕಂದ್ರೆ ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬಂದುಬಿಟ್ಟಿರ್ತೀವಿ. ಅವಾಗ ಇದು ಟ್ರಯಲ್ ನಡೀತಾನೆ ಇರ್ತದೆ, ಟ್ರಯಲ್ ಸ್ಟಾಪ್ ಆಗಿರೋದಿಲ್ಲ. ಅವಾಗ ಏನೋ ನಾವು ಒಂದು ಪ್ರಯತ್ನ ಮಾಡಿ ದೀಪಕ್ ಶೆಟ್ಟರು ಅಲ್ಲಿ ಹೋಗಿ ಅಲಿಗೇಷನ್ ಆದಮೇಲೆ ಟ್ರಯಲ್ ಸ್ಟಾಪ್ ಆಗುತ್ತೆ. ಅಲಿಗೇಷನ್ ಆದಮೇಲೆ ಟ್ರಯಲ್ ಅದನ್ನು ನಿಲ್ಲಿಸ್ತಾರೆ. ಆ ಸಮಯದಲ್ಲಿ ಈ ಸರ್ಕಾರ ಬಂದಾಗ ನಾವು ಇದನ್ನು CBI ಕೊಡಿಸ್ಬೇಕು ಅಂತ ಕೇಳಿದ್ರು ಸಹ ಗುರುನಾಥ ಗೌಡರ ಕುಟುಂಬ ಕರ್ಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು 2 ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ. ಈಗಾಗಲೇ 20 ದಿವಸ ಆಯಿತು. ನಿಮ್ಮ ಮನೆ ಮುಂದೆ ಎಲ್ಲ ನಾಯಕರು, ಜಿಲ್ಲೆಯ ಎಲ್ಲ ನಾಯಕರ ಮನೆ ಮುಂದೆ, BJP ನಾಯಕರ ಮನೆ ಮುಂದೆ BJPಯ ಎಲ್ಲ ಕಾರ್ಯಕರ್ತರು ಕೂಡ ನಾವು ಮನವಿ ಮಾಡಿಕೊಂಡು ಕರ್ಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕರೆ ಕೊಟ್ವಿ. ನಮಗೇನಿತ್ತು, ಪ್ರಕರಣ ಹೆಂಗಾದರೂ CBIಗೆ ಹೋಗಲಿ ಅಂತ. ಆವಾಗಲೂ ಕೂಡ ಅಜಿತ್ ಸರ್ ಅವರ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಆ ಪ್ರಕರಣ ಹೆಂಗೆ ಅವ್ರು ಮಾತು ಕೊಟ್ಟಿದ್ದನ್ನು ಕೂಡ ಪ್ರಸಾರ ಮಾಡಿ ಅದೊಂದು ಟ್ರೆಂಡೇ ನಡೆದೋಯ್ತು ಸರ್. ಅವಾಗ ಇಮಿಡಿಯೇಟಾಗಿ ಏನಾಯಿತು, ಯಡಿಯೂರಪ್ಪ ಸಾಹೇಬ್ರಿಗೆ ಅದು ನೆನಪಾಯಿತು. ಯಡಿಯೂರಪ್ಪ ಸಾಹೇಬರು ಈ ಗುರುನಾಥ ಗೌಡರನ್ನ ಕರೆಸಿ ಹೇಳಿದರು, ನಾವು ಇವತ್ತು ನಾನು ಯಡಿಯೂರಪ್ಪ ಸಾಹೇಬರಿಗೆ ನಾನು ಭಾಳ ಧನ್ಯವಾದವನ್ನು ಹೇಳಬೇಕು ಸರ್. ಅವ್ರು ಕೊಟ್ಟಿರಲಿಲ್ಲ ಅಂತ ಕೇಳಿದರೆ ಈ ಪ್ರಕರಣ CBIಗೆ ಹೋಗ್ತಿರಲಿಲ್ಲ. ಅವರು ಕರೆಸಿ ಗುರುನಾಥ ಗೌಡರಿಗೆ ನಾನು ಕೊಟ್ಟಿರೋ ಮಾತು ನನಗೆ ನೆನಪಿದೆಯಪ್ಪ, ನಾನು 2 ದಿವಸದಲ್ಲಿ ಇದನ್ನು CBI ಕೊಡ್ತೀನಿ ಅಂತ. ಸರ್ ನಾನು ಅದೇ ಹೇಳಿದೆ, ಕಾನೂನಿನ ಇತಿಹಾಸದಲ್ಲಿ ಇಂಥ ಪ್ರಕರಣನೇ ಆಗಿಲ್ಲ ಸರ್. 313 ಸ್ಟೇಟ್ಮೆಂಟಿಗೆ ಆಲ್ಮೋಸ್ಟ್ ಸರ್ಕಾರ ಹೈಕೋರ್ಟ್ಗೆ ಹೋದ್ರು CBI ಕೊಡಿ ಅಂತ ಹೈಕೋರ್ಟ್ ಅವರ ಅರ್ಜಿಯನ್ನು ತಳ್ಳಿ ಹಾಕ್ತು. ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ತಳ್ಳಿ ಹಾಕ್ತು. ಭರವಸೆ ಇದ್ದದ್ದು ರಾಜ್ಯ ಸರ್ಕಾರದ್ದು ಮಾತ್ರ. ಕಂಟೆಂಟ್ ಇಲ್ಲ ಅಂತ ತಳ್ಳಿ ಹಾಕಲಿಲ್ಲ ಸರ್ ಅವರು. 313 ಸ್ಟೇಟ್ಮೆಂಟಿಗೆ ಹೋಗಿದೆ, ಅದು ಮುಗಿದು ಬಿಡ್ಲಿ ಅನ್ನೋದು ಅಷ್ಟೇ ಸರ್. ಅದು ಅಲ್ಲಿ ಏನು ಅದರಲ್ಲಿ ಏನು ಹುರುಳಿಲ್ಲ ಅಂತ ತಳ್ಳಿ ಹಾಕಲಿಲ್ಲ. ಯಾಕಂದ್ರೆ 195 ಆಗಿತ್ತಲ್ಲ, ಹುರುಳಿದೆ ಅಂತ ಸರ್ ಕೋರ್ಟ್ಗಳಿಗೂ ಗೊತ್ತಿತ್ತು. ಅದ್ರ ಕೋರ್ಟು ಟೆಕ್ನಿಕಲ್ ಗ್ರೌಂಡ್ಸ್ನ ಇಟ್ಕೊಂಡು ಅದನ್ನ ತೆಗೆದಾಕ್ತು. ಅವಾಗ ಸರ್ಕಾರಕ್ಕೆ ಮಾತ್ರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಾವು ಈಗ ಹೇಳಿದ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ CBI ಕೊಟ್ರು ಅಂತ. ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ CBIಗೆ ತನಿಖೆಗೆ ಕೊಡ್ಬೋದಾಗಿತ್ತು, ಯಾಕೆ ಕೊಡಲಿಲ್ಲ? ಅದೊಂದು ಪ್ರಶ್ನೆ ನಂದು ಸರ್. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮೃತ ಯೋಗೇಶ್ ಗೌಡರ ಪತ್ನಿ, ಆ ಫೋಟೋಗಳು ಬೇಕಾದ್ರೆ ನಾನು ಕೊಡ್ತೇನೆ ನಿಮ್ಗೆ ಆಮೇಲೆ, RN ಶೆಟ್ಟಿ ಕ್ರೀಡಾಂಗಣದಲ್ಲಿ ಸ್ವತಃ ಭೇಟಿಯಾಗಿ ಅವ್ರ ಗಾಡಿ ಹತ್ತೋದಕ್ಕಿಂತ ಮುಂಚೆ ನಿಲ್ಲಿಸಿ, ನಾನು ನಿಮ್ಮ ಸಮಾಜದ ಮಗಳು ಸರ್, ನನಗೆ ಅನ್ಯಾಯ ಆಗಿದೆ, ಇದನ್ನು CBI ಕೊಡಿ ಅಂತ ಹೇಳಿದರು. ಆ ಅಪ್ಲಿಕೇಶನ್ನು ಅಲ್ಲಿ ತೊಗೊಂಡ್ರೆ ಅವರು ಅದು CM ಕಚೇರಿಯವ್ರಿಗೂ ಮುಟ್ಟಕ್ಕೆ ಬಿಡಲಿಲ್ಲ ಸರ್. ಅವ್ರು ಕೊಟ್ಟ ಮೇಲೆ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಹೋಗ್ಬೇಕಿತ್ತು. ಅದು CM ಕಚೇರಿಯು ಕೂಡ ಬರೋಕ್ಕೆ ಕೊಡಲಿಲ್ಲ. ಹೋಗಲಿ, ಅಷ್ಟು ಸಾರಿ ಕೇಳ್ತಾ ಇತ್ತ CBIಗೆ ಬಿಟ್ಟು ಹಾಕ್ರಿ ಸರ್, COD ತನಿಖೆಗಾದರೂ ಕೊಡಬಹುದಿತ್ತು, ಕೊಡಲಿಲ್ಲ. ಕಾರಣ ಇಷ್ಟೇ, ಕೊಟ್ಟರೆ ಅಲ್ಲಿ ನಮ್ಮ ಮಂತ್ರಿ ಸಿಕ್ಕ ಹಾಕೋತಾನ ಅನ್ನುವಂಥ ಹೆದರಿಕೆ ಇತ್ತು ಸರ್, ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತೆ ನಿಮಗೆ ಆಮಿಷ, ಬೆದರಿಕೆ ಮತ್ತು ಸ್ಥಾನಮಾನದ ಏನಾದರೂ ಆಮಿಷ ಒಡ್ಡಿದ್ರಾ ನಿಮಗೆ? ಭಾಳಷ್ಟು ಆಗಿ ಹೋಯಿತು ಸರ್. ಭಾಳಷ್ಟು ನಮಗೆ ಬೆದರಿಕೆ ಮಾಡುವಂಥ ಕೆಲಸನೂ ಮಾಡಿದರು. ಅದು ಭಾಳ ಅಜಿತ್ ಸರ್ಗೂ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಬೆದರಿಕೆಗಳು ಬಂದಿದ್ದು ಬರ್ತಾವೆ ಅನ್ನುವಂಥದ್ದು. ಸೊ ಅವಕ್ಕೆಲ್ಲವಕ್ಕೂ ನಾವೇನು ಬೆಂಡ್ ಆಗಿಲ್ಲ ಸರ್. ನೋಡ್ರಿ, ಕಾಯೋನು ಮೇಲಿದ್ದಾನೆ, ಕೊಲ್ಲವನು ಮೇಲಿದ್ದಾನೆ, ಬೇರೆಯವ್ರಿಗೆ ಯಾಕೆ ಹೆದರಬೇಕು ಸರ್? ಎಷ್ಟು ದಿವಸ ಬದುಕ್ತೇವೆ ಹೇಳಿ ನೀವು? ಈ ಪ್ರಕರಣದಲ್ಲಿ ಬೆದರಿಕೆಗಳ ಒಂದು ಸ್ಪೆಷಾಲಿಟಿ ಏನಂದರೆ, ಬೆದರಿಕೆ ಹಾಕಿ 2 ನಿಮಿಷ ಆದಮೇಲೆ ಇದು ಬೆದರಿಕೆ ಅಂತ ನಮಗೆ ಗೊತ್ತಾಗ್ತದೆ. ಅದು ಹೆಂಗೆ ಅಂದರೆ, ಯಾಕ್ರಿ ಬೇಕು ನಿಮಗೆ, ವಯಸ್ಸಾಗಿರೋ ಅಪ್ಪ ಅಮ್ಮ ಊರಲ್ಲಿ ಇಬ್ಬರೇ ಇರ್ತಾರೆ, ಯಾಕೆ ಬೇಕು, ಬಿಟ್ಬಿಡಿ ಅದನ್ನು ಅಂತ. ಅದು ಹೆಂಗಾಗ್ತದೆ ಸರ್, ಬೆದರಿಕೆ ಅನ್ನೋದು ಹೆಂಗಾಗ್ತಿತ್ತು, ಈಗ ಇವ್ರು ಹೆದರೋದಿಲ್ಲ ಅಂತ ಗೊತ್ತಾದ ನೇರವಾಗ ಬೆದರಿಕೆ ಬರ್ತಿರ್ಲಿಲ್ಲ. ಈಗ ನನಗೆ ಭಾಳ ಆತ್ಮೀಯರು ನೀವು ಯಾರೋ ಇರ್ತೀರಿ, ನಿಮ್ಮನ್ನು ಕರೆದ್ಬಿಟ್ಟು ಹೇಳೋದು. ಈಗ ನಾವು ನಿಮ್ಮ ವಿರುದ್ಧ ಏನೂ ಹೇಳೋಕ್ಕೂ ಬರೋಂಗಿಲ್ಲ. ನೀವು ಆತ್ಮೀಯರು ಇರ್ತೀರಿ, ನೀವು ಹೇಳೋದು ಹೆಂಗಿರ್ತದೆ, ಯಾಕೆ ಬೇಕು ಮಾರಾಯ ನಿನಗೆ, ಬಿಟ್ಬಿಡಿ ಇದನ್ನು, ಇದರಿಂದ ಏನಾಗೋತೈತಿ, ಸಣ್ಣ ಮಕ್ಕಳು ಅದಾರ ನಿನಗೆ ಅಂತೇಳಿ. ಸೊ ನಿನಗೇನು ಬೇಕು ಹೇಳಿ, ನಾ ಎಲ್ಲ ಮಾಡಿಸ್ತೀವಿ. ನಿನಗೇನು ಬೇಕು ಹೇಳು, ಬಿಟ್ಬಿಡು ಅಂದರೆ ಬಿಟ್ಬಿಡ್ಬೋದಿತ್ತು ಸರ್. ನಿನಗೇನು ಬೇಕು ಹೇಳು, ಎಲ್ಲ ಮಾಡಿಸ್ತೇವೆ ಅಂದಾಗ ಇಲ್ಲಿ ಪಾತ್ರ ಐತಿ ಅಂತ ಅನ್ಸೋದು ನನಗೆ. ಅವ್ರ ಪಾತ್ರ ಐತಿ, ಅದಕ್ಕೆ ನಮ್ಗೆ ಹಿಂಗೆ ಹೇಳ್ತಾ ಇದ್ದಾರೆ, ನಾವು ಬಿಡೋದು ಬೇಡ ಇದನ್ನು. ಸೊ ಭಾಳ ಆಗಿದೆ ಸರ್. ನಮಗೆ ಒಂದೇ ನೆನಪಾಗ್ತಿತ್ತು, ನಾವು ಧಾರವಾಡದವರು, ನಮಗೆ ಒಂದು ನೆನಪಾಗ್ತಿತ್ತು, ಬೇಂದ್ರೆ ಅಜ್ಜವ್ರ ಮಾತು. ಅವ್ರು ಹೇಳ್ತಾರೆ, ಗೊತ್ತಿತ್ತಿಲ್ಲೋ,
ಸಾವು ಬಂದಾಗ ನಾ ಇರೋದಿಲ್ಲ, ನಾ ಇದ್ದಾಗ ಸಾವು ಬರೋದಿಲ್ಲ ಅಂತೇಳಿ ಹಂಗೆ ಆ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಹೋರಾಟಕ್ಕೆ ಇಳಿದ್ಬಿಟ್ಟು ಸರ್ ನಾವು. ಧನ್ಯವಾದಗಳು ಸರ್. ಎಸ್ ಮೊದಲನೇದಾಗಿ ನಿಮಗೆ ನಿರಂತರ ಹೋರಾಟ ಮಾಡಿದ್ದಕ್ಕಾಗಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೋರಾಟದ ನಮ್ಮಂಥ ಯುವಕರಿಗೆ ಮೋಟಿವೇಶನ್ನು ಸರ್. ಇದರಲ್ಲಿ ಈ ಪ್ರಕರಣದಲ್ಲಿ 9.5 ವರ್ಷ ಟೈಮ್ ತಗೊಂತು. ಈ ಪ್ರಕರಣ ಈಗ ಸಮಾಜಕ್ಕೆ ಯಾವ ರೀತಿ ಇದನ್ನು ಮೆಸೇಜಾಗಿ ಕನ್ವರ್ಟ್ ಆಗ್ತದೆ? ಯಾಕಂತಂದರೆ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾರು ಕೂಡ ಪೊಲೀಸವ್ರನ್ನ ನಂಬ್ತಾ ಇಲ್ಲ. ಏನಕ್ಕೆ ಅಂತಂದರೆ ಅವರು ಒಂದು ಕಂಪ್ಲೇಂಟ್ ಕೊಡಬೇಕಂದ್ರೂ ಭಯ ಬೀಳ್ತಿದ್ದಾರೆ. ಯಾಕಂದ್ರೆ ನಮ್ಗೆ ನ್ಯಾಯ ಸಿಗುತ್ತೋ ಇಲ್ವೋ ಅಂತ. ಯಾಕಂದರೆ ಮೂರನೇ ವ್ಯಕ್ತಿಯಿಂದ ಆಗೋದೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಈಗ ಇವರೇ ಇನ್ವಾಲ್ವ್ ಆಗಿ ಇದೆಲ್ಲ ಕೂಡ ನಡೆಸಿ ಈ ಕಥೆ ಎಲ್ಲ ನಡೆಸಿರೋದ್ರಿಂದ ಈಗ ಇವ್ರಿಗೇನು ಶಿಕ್ಷೆ ಆಗ್ಬೋದು, ಈಗ ಬಂಧನ ಆಗಿರೋರ್ಗೆ ಇವ್ರಿಗೇನು ಶಿಕ್ಷೆ ಆಗ್ಬೋದು ಸರ್? ಸರ್, ಮೊದಲು ಶಿಕ್ಷೆ ಅಂತ ಹೇಳಿದಾಗ ಈ ಕೊಲೆ ಪ್ರಕರಣದಲ್ಲಿ ಹೆಚ್ಚಾಗಿ ಮ್ಯಾಕ್ಸಿಮಮ್ ಸಂಪೂರ್ಣ ಜೀವನ ಅವರು ಜೈಲಲ್ಲಿ ಕಳೀಲಿ ಅಂತ ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಅಪರೂಪದ ಪ್ರಕರಣದಲ್ಲಿ ಮರಣದಂಡನೆ ಕೂಡ ಆಗಬಹುದು. ನಾನು ನನಗನ್ಸಿದ ಮಟ್ಟಿಗೆ ಇದು ಒಂದು ಪ್ಲ್ಯಾನ್ಡ್ ಮರ್ಡರ್. ಈಗ ನೋಡಿ, ಆಕಸ್ಮಿಕವಾಗಿ ಜಗಳ ಆಗಿ ಕೊಲೆ ಆಯಿತು ಅಂತ ಹೇಳಿದಾಗ ಅದು ಬೇರೆ, ನ್ಯಾಯಾಲಯಗಳ ಅದನ್ನು ನೋಡುವ ದೃಷ್ಟಿಕೋನನೇ ಬೇರೆ. ಇದು ಪ್ಲ್ಯಾನ್ ಮಾಡಿ ಮರ್ಡರ್ ಆಗಿದ್ದರಿಂದ ಸೊ ಇವರಿಗೆಲ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ನನ್ನ ಅನಿಸಿಕೆ. ನೀವು ಹೇಳಿದಿರಿ ಸಮಾಜಕ್ಕೆ ಇದನ್ನು ಯಾವ ರೀತಿ ಮಾದರಿ ಆಗ್ಬೋದು. ಸರ್, ಈ ಪ್ರಕರಣ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಇವರು ಎರಡರಿಗೂ ಕೂಡ ಈ ಪ್ರಕರಣ ಒಂದು ಎಕ್ಸಾಂಪಲ್. ನಾವು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಲಾಭಕ್ಕಾಗಿ ನಾವು ಯಾರನ್ನು ಮುಗಿಸ್ಬಿಡ್ತೀವಿ ಅಂತ ಹೋದರೆ ನಾವು ಕೂಡ ಬಿಹೈಂಡ್ ದ ಬಾರ್ಸ್ ಹೋಗಬಹುದಾಗುತ್ತೆ ಅನ್ನುವಂಥ ಹೆದರಿಕೆ ರಾಜಕಾರಣಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ. ಇವರು ಮಿನಿಟ್ಸ್ ಕೊಟ್ಟಾರ ಅಂತೇಳಿ ಅವ್ರು ಹೇಳದಂಗೆ ಕುಣಿದು ನಾವು FIR ಚಾರ್ಜ್ ಶೀಟ್ ಮಾಡಿ ಇಲ್ಲದೇ ಇರೋರಂತಂದು ನಾವು ಫಿಟ್ ಮಾಡಿದರೆ ನಾವು ಕೂಡ ಜೈಲಿಗೆ ಹೋಗ್ಬೋದು ಅಂತ ಅವ್ರಿಗೂ ಒಂದು ಹೆದರಿಕೆ. ಈ ಪ್ರಕರಣ ಸಮಾಜದಲ್ಲಿ ಈ ಎರಡು ಏನು ಪ್ರಮುಖ ರಾಜಕಾರಣಿಗಳು ಮತ್ತು ಪೊಲೀಸರು ಇದ್ದಾರಲ್ಲ, ಇವ್ರಿಗೂ ಕೂಡ ಹೆದರಿಕೆ ಹುಟ್ಟುವಂಥದ್ದು. ನಾವು ಸರಿಯಾಗಿ ನಾವು ಕೆಲಸ ಮಾಡಬೇಕು. ನೋಡಿ ಸರ್, ಯಾರೋ ನಮ್ಮಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೇಳ್ತೀನಿ, ನನ್ನ ಭಾಳ ಸಜ್ಜನ ರಾಜಕಾರಣಿಗಳಿದ್ದಾರೆ. ನಿನ್ನೆ ಸರ್ ಹೇಳ್ತಾ ಇದ್ರು, ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರು ತಗೊಳ್ರಿ, ಕಾಂಗ್ರೆಸ್ಸಲ್ಲಿ ಪ್ರಸಾದ್ ಅಬ್ಬಯ್ಯ ಅವ್ರನ್ನ ತಗೊಳ್ರಿ, ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರನ್ನ ತಗೊಳ್ರಿ, ಅರವಿಂದ್ ಬೆಲ್ಲದವರು ತಗೊಳ್ರಿ, ಹಿಂದೆ ಒಬ್ಬರು ಇದ್ದರು SR ಮೋರೆ ಅಂತೇಳಿ. ಇವರೆಲ್ಲರೂ ಸಹ ಬಹಳ ಸಭ್ಯ ಮತ್ತು ಸೌಮ್ಯ ರಾಜಕಾರಣ ಮಾಡ್ತಾ ಇದ್ದಾರೆ. ಸರ್, IG ಸನದಿಗಿಂತ ಸಂಭಾವಿತ ರಾಜಕಾರಣಿ ಯಾರು? IG ಸನದಿಗಿಂತ ಅಯ್ಯೋ, ಇವ್ರು ಮೊದಲನೇ ಬಾರಿಗೆ ಇಂಥ ರಾಜಕಾರಣಿ ನಮ್ಮಲ್ಲಿ ಬಂದಿದ್ದು ಸರ್. ಸೊ ಹಾಗಾಗಿ ಎಲ್ರಿಗೂ ಒಂದು ಪಾಠ ಇದು, ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಗೂ ಮತ್ತು ರಾಜಕಾರಣಿಗಳಿಗೂ ಕೂಡ. ಭಾಳಷ್ಟು ಜನ ರಾಜಕಾರಣಿಗಳಿಗೆ ನಡಕ ಹುಟ್ಟಿಸಿರುತ್ತೆ ಅಂತ ಅನಿಸುತ್ತೆ. ಮತ್ತು ನಾನು ಜನಸಾಮಾನ್ಯರದೊಂದು ಹೇಳಿದ್ರಿ, ನೀವು ಹೇಳಿ ಹೆದರಿಕೆ ಹೋಗುತ್ತೆ. ನಾನು ಹೇಳ್ತೇನೆ ಸರ್, ಕಾನೂನಿನ ಮೇಲೆ ನಂಬಿಕೆ ಇಡಿ. ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಈ ಯಾವುದಾದ್ರೂ ಒಳ್ಳೆಯ ವಕೀಲರದ್ದು ಒಂದು ಸಲಹೆ ತೊಗೊಂಡು ನೀವು ಹೋರಾಟ ಮಾಡಿ ಸರ್, ಇದರಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೆದರೋದು ಬೇಡ, ಅವ್ನು ಕೇಳ್ತಾನೋ ಇಲ್ಲ ಅಂತ ನೋಡೋದು ಬೇಡ ಇಲ್ಲ ಸರ್. ಪೊಲೀಸರು ಇರೋದು ನಮ್ಮ ಕೆಲಸಕ್ಕಾಗಿ. ಪೊಲೀಸರು ಯಾವುದೇ ರಾಜಕಾರಣಿಗೆ ಮಾತು ಕೇಳಿ ಮಾಡೋಕ್ಕಲ್ಲ, ಸಂಬಳ ಕೊಡ್ತಿರೋರು. ನಾವು ಆಗಲೇ ಹೇಳಿದ್ನಲ್ಲ, ಸರ್ಕಾರ ಯಾವುದೇ ಪಕ್ಷದ್ದಲ್ಲ ಸರ್, ಜನಸಾಮಾನ್ಯರದ್ದು. ಹೋಟ್ ಹಾಕದ ಒಂದು ಸರ್ಕಾರ, ಹೋಟ್ ಹಾಕದೇ ಇರೋ ಒಂದು ಸರ್ಕಾರ ಅದು. ಸೊ ಹಾಗೆ ನೀವು ಗಟ್ಟಿತನದಿಂದ ಅವ್ನು ಕೇಳಬೇಕು, ಯಾಕಪ್ಪ FIR ಮಾಡೋಂಗಿಲ್ಲ, ನೀನು ಯಾಕೆ ತನಿಖೆ ಮಾಡೋಂಗಿಲ್ಲ, ಈ ಡೌಟ್ಸ್ ಇದಾವೆ ಮಾಡಿದ್ರ ಮೇಲೆ. ನಾವು ಎಲ್ಲಿವರೆಗೂ ಪ್ರಶ್ನೆ ಮಾಡೋದಿಲ್ಲೋ ಅಲ್ಲಿವರೆಗೂ ಕೂಡ ಆಡಳಿತ ಸುಧಾರಣೆ ಆಗೋದಿಲ್ಲ. ಅದಕ್ಕೆ ನಾವೇ ಕಾರಣರು, ನಾವು ಪ್ರಶ್ನೆ ಮಾಡೋದನ್ನು ಕಲಿಬೇಕು ಸರ್. ಆದರೆ ನಿಮಗಿರೋ ಪೇಷನ್ಸ್ ಎಲ್ರಿಗೂ ಇರೋದಿಲ್ಲ, ನಿಮಗಿರೋ ಧಾಡಿಸಿತನ ಎಲ್ರಿಗೂ ಇರೋದಿಲ್ಲ. ಎಷ್ಟು ವರ್ಷ ಓಡಾಡ್ತಾರೆ ರೀ, ಹೋಗ್ಲಿ ಬಿಡು ಸತ್ತೋದ ಅನ್ಕೊಂಡು ಸುಮ್ಮನೆ ಆಗ್ತಾರಷ್ಟೇ. ಇದು ಅನೇಕರ ಪಾಲಿಗೆ ವರದಾನ ಆದಂಗೆ ಆಗ್ಬಿಡುತ್ತೆ. ಎಸ್, ನಮಸ್ಕಾರ ಸರ್. ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಸರ್. ನನ್ನ ಪ್ರಶ್ನೆ ಇರೋದು ಬಸವರಾಜ ಮುತ್ತಿಗೆಯವರ ಪಾತ್ರ. ಯಾಕೆ ಮೊದಲೇ ದಿನದಿಂದ ಇಲ್ಲಿ ತನಕ ಅವ್ರ ಪಾತ್ರ, ಅವ್ರು ಯಾವ್ಯಾವ ಮೀಟಿಂಗಲ್ಲಿ ಅಟೆಂಡ್ ಆಗಿದ್ರು, ವಿನಯ್ ಕುಲಕರ್ಣಿ ಅವ್ರ ಜೊತೆ ಎಷ್ಟು ಬಾಂಧವ್ಯ ಇತ್ತು, ಯಾವೆಲ್ಲ ಹೋರಾಟಗಳಿಂದ ಇವರು ಅವ್ರ ಜೊತೆ ಸೇರ್ಕೊಂಡಿದ್ರು ಅನ್ನೋದಿದೆ. ಇವರು ಮಾಪಿ ಸಾಕ್ಷಿಯಾಗಿದ್ದಾರೆ. ಯಾಕೆಂದರೆ ಸೆಪ್ಟೆಂಬರ್ 19 ಸೆಪ್ಟೆಂಬರಲ್ಲಿ ಇವರೇ ಕೂಡ ಹೈಕೋರ್ಟ್ಗೆ ಒಂದು ಅರ್ಜಿ ಕೊಡ್ತಾರೆ, CBI ತನಿಖೆನ ತಡೆ ಕೊಡಿ ಅಂತ. ಇವತ್ತು ಅದೇ ಮುತ್ತಿಗೆಯವರು 2 ವರ್ಷದ ನಂತರ ಏನು ವಿನಯ್ ಕುಲಕರ್ಣಿನ ವಿರೋಧವಾಗಿ ಇವತ್ತು ಅವರು ಸಾಕ್ಷಿ ಕೊಡ್ತಾರೆ. ಅವ್ರ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ಅಭಿಪ್ರಾಯ ಎಲ್ಲ ಹೇಳ್ಬಿಡ್ತೀನಿ, ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ, ಕೋರ್ಟಲ್ಲಿ ಬಂದಿರುವಂಥ ಫ್ಯಾಕ್ಟ್ಸ್. ನಿಮಗೆ ಬಸವರಾಜ ಮುತ್ತಿಗೆಯವರು ಮೊದಲು ಸಾಕಷ್ಟು ಅಪ್ಲಿಕೇಶನನ್ನು ಹೈಕೋರ್ಟ್ಗೆ ಮತ್ತು ಇಲ್ಲಿ ಸೆಷನ್ ನ್ಯಾಯಾಲಯಕ್ಕೆ ಹಾಕಿ ಸಾಕಷ್ಟು ಅಪ್ಲಿಕೇಶನ್ ಹಾಕಿ CBI ತನಿಖೆಯನ್ನು ನಿಲ್ಲಿಸಿ ಕಾಶ್ ಮಾಡಿಲ್ಲ ಅಂತ ಹೋದ್ರು. ಎಲ್ಲ ಆರೋಪಿಗಳು ಹೋದರು. ಒಟ್ಟಿಗೆ ಸಾರಾಸಗಟಾಗಿ 7 ಅಪ್ಲಿಕೇಶನ್ಗಳನ್ನು ಕೋರ್ಟು ಡಿಸ್ಮಿಸ್ ಮಾಡಿತು. ತದನಂತರ ಬಸವರಾಜ ಮುತ್ತಿಗೆಯವರ ಪರವಾಗಿ ಒಂದು ಅಪ್ಲಿಕೇಶನ್ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಆಗುತ್ತೆ ಸರ್. ಸುಪ್ರೀಂ ಕೋರ್ಟಲ್ಲಿ ಈ CBI ತನಿಖೆ ಏನಿದೆಯಲ್ಲ ಇದನ್ನು ಕೈ ಬಿಡಬೇಕು ಅಂತೇಳಿ.
ಸೊ ಸುಪ್ರೀಂ ಕೋರ್ಟಲ್ಲಿ ಅಂತ ಅದು ಫೈಲ್ ಆಗುತ್ತಲ್ಲ, ಬಸವರಾಜ ಮುತ್ತಿಗೆಯವರು ಅವಾಗ ಅದನ್ನು ಅವ್ರು ಫೈಲ್ ಮಾಡಿರಲ್ಲ, ಅವ್ರು ಸೈನ್ ಮಾಡಿರೋದಿಲ್ಲ. ಓಕೆ ಓಕೆ. ಅವ್ರು ಸೈನ್ ಮಾಡಿರೋದಿಲ್ಲ. ಇಮಿಡಿಯೇಟ್ ಆಗಿ ಅವ್ರು ಬಂದು ಏನು ಮಾಡ್ತಾರೆ, ಒಂದು ಇದನ್ನು ಕೊಡ್ತಾರೆ ಸರ್ ಅವರು. ನಾನು ಅಪ್ಲಿಕೇಶನ್ ಪತ್ರಿಕೆಲೆಲ್ಲ ಬರ್ತಾ ಇರ್ತದೆ, ನೀವು ಇರ್ಬೋದು ಸರ್ ನಿಮ್ಮ ಹತ್ರ ನೋಡಿ. ನಾನು ಅಪ್ಲಿಕೇಶನ್ ಹಾಕಿಲ್ಲ, ನಾನು ಸೈನ್ ಮಾಡಿಲ್ಲ, ಯಾರು ಹಾಕೋರು ನನಗೆ ಗೊತ್ತಿಲ್ಲ. ಸೊ ಮತ್ತು ಕೋರ್ಟಲ್ಲಿ ಅವ್ರು ಹೇಳಿಕೆಯಲ್ಲಿ ಹೇಳ್ತಾರೆ, ನಾನು ಎಷ್ಟು ಅಪ್ಲಿಕೇಶನ್ ಹಾಕಿದ್ದೇನೋ ಈ ಪ್ರಕರಣವನ್ನು ನಿಲ್ಲಿಸೋಕ್ಕೆ, ದಾರಿ ತಪ್ಪಿಸೋಕ್ಕೆ ಎಲ್ಲ ಅಪ್ಲಿಕೇಶನನ್ನು ನಾನು ಸೈನ್ ಮಾಡ್ತಿದ್ದೆ, ಅವರು ಕೊಟ್ಟು ಹಾಕಿಸ್ತಿದ್ರು. ಸೊ ಅವ್ನು ಬಸವರಾಜ ಮುತ್ತಿಗೆಯವ್ರ ಬಗ್ಗೆ ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ ಸರ್. ಅವರು ನಮ್ಗೆ ಅನುಮಾನ ಇರೋದು ಯಾಕೆಂದರೆ ಬಸವರಾಜ ಮುತ್ತಿಗೆಯವರು ಜಯ ಕರ್ನಾಟಕದ ಒಬ್ಬ ಜಿಲ್ಲಾಧ್ಯಕ್ಷರಾಗಿದ್ದರು, ಅವ್ರಿಗೆಲ್ಲ ಕಡೆ ಸಂಪರ್ಕ ಇತ್ತು. ಏನು ಬೆಂಗಳೂರಿನ ಆರೋಪಿ ಅಸ್ವತ್ತಿದ್ದಾರೆ, ಅವ್ರು ಇವ್ರ ಕಡೆಯಿಂದನೇ ಸಂಪರ್ಕ ಬೆಳೆಸ್ಕೊಂಡಿದ್ರು ಅನ್ನೋದು ನಮಗೆ ಅಲ್ಲ, ನಿಜ ಕೂಡ ನಿಜ ಸರ್. ಚಾರ್ಜ್ ಶೀಟಲ್ಲಿ ಅವ್ರು ಹೇಳ್ತಾರೆ, ನಾನು ಒತ್ತಡದಲ್ಲಿದ್ದೆ, ನಾನು ಎಲ್ಲರನ್ನೂ ಕೂಡಿಸ್ಲೇಬೇಕಿತ್ತು, ಅವ್ರನ್ನ ಕರ್ಕೊಂಡು ಬಂದಿದ್ದೆ, ನಾನೇ ಹೋಗಿ ಅವ್ರಿಗೆ ಟೋಕನ್ ಅಮೌಂಟ್ ಕೊಟ್ಟು ಕರ್ಕೊಂಡು ಬಂದು ಮೀಟಿಂಗ್ಸ್ ಮಾಡ್ತೀನಿ ಅನ್ನೋ ಅವ್ರು ಚಾರ್ಜ್ ಶೀಟಲ್ಲಿ ಒಪ್ಕೋತಾರೆ. ಅವರು ಕ್ಲೋಸ್ ಡೋರ್ ಮೀಟಿಂಗಲ್ಲೂ ಕೂಡ ಬಸವರಾಜ ಮುತ್ತಿಗೆಯವರು ಇದ್ರು. ಎಲ್ಲನೂ ಒಪ್ಕೋತಾರೆ ಸರ್, ಕ್ಲೋಸ್ ಡೋರಲ್ಲಿ ಇದ್ವು ಎಲ್ಲನೂ ಹೇಳ್ತಾರೆ ಅವರು. ಸರ್, ಇಡೀ ಪ್ರಕರಣದಲ್ಲಿ ಬಹಳ ಆಕ್ಟಿವ್ ಆಗಿದ್ರು. ಒಂದು ಹಂತದಲ್ಲಿ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಅವರಿಗೆ. ಅದಾದ ನಂತರ ತಮ್ಮ ಪ್ರಾಣಕ್ಕೂ ಅಪಾಯ ಇದೆ ಅಂತ ಗೊತ್ತಾಗುತ್ತೆ. ಕೇವಲ ಪ್ರಾಣ ತೆಗೆಯೋದಲ್ಲ ಸರ್, ಅಟ್ಲೀಸ್ಟ್ ಒಂದು ಹನಿ ಟ್ರ್ಯಾಪ್ ಆರು ಮಾಡಿಸ್ಬೇಕು ಅನ್ನೋದು ಪ್ರಯತ್ನ ನಡೀತದೆ. ಹನಿ ಟ್ರ್ಯಾಪ್ ಮಾಡಿಸೋದು ಕೂಡ ನಡೀತದೆ. ಯಾಕಂತ ಹೇಳಿದ್ರೆ ಒಂದು ನೋಡ್ರಿ, ಇದರಲ್ಲಿ ಯಾರು ಎಲ್ಲಿ ಯಾವಾಗ ಅಂತ ಹೇಳಿದ್ರೆ ಕೇಸ್ ಮತ್ತೆ ಇನ್ನೊಂದು ಕೇಸಿಗೆ ಹೋಗುತ್ತೆ. ಒಂದು ಹೇಳ್ಬಿಡ್ತೀನಿ ಸರ್, ನಾನು ಯಾರ ಹೆಸರು ತೊಗೊಳ್ಳೋದಿಲ್ಲ, ಯಾವ ಹೆಣ್ಮಕ್ಳದ್ದು ಹೆಸರು ತೊಗೊಳ್ಳೋದು ಬೇಡ. ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಬಸವರಾಜ ಮುತ್ತಿಗೆಯವರು ಮೊದಲು ಅಂದರೆ 2018 ಕೋರ್ಟಿಗೆ ನಾನು ಅಪ್ರೂವರ್ ಆಗ್ತೀನಿ ಅಂತ ಅಪ್ಲಿಕೇಶನ್ ಹಾಕ್ಕೋತಾರೆ. ಅವರು ಹಾಕ್ಕೊಂಡಾದ್ಮೇಲೆ ಕಾರಣಾಂತರಗಳಿಂದ ಏನೇನೋ ಆಗಿ ಅಪ್ಲಿಕೇಶನನ್ನು ವಿಡ್ರಾ ಮಾಡ್ತಾರೆ. ತದನಂತರ ಬಸವರಾಜ ಮುತ್ತಿಗೆ ನಮಗೆ ಥ್ರೆಟ್ ಆಗಬಹುದು ಅಂಥೇಳಿ ಇವ್ರಿಗೆ ಅನಿಸಿರುತ್ತೆ, ಇವತ್ತಿಲ್ಲ ನಾಳೆ ಥ್ರೆಟ್ ಆಗ್ಬೋದು. ಅದು ಮುಂದೆ ಅವನು ಮುಗಿಸೋವಂಥ ಪ್ಲ್ಯಾನ್ ನಡೀತು ಅನ್ನೋದು ಕೂಡ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೋರ್ಟಲ್ಲಿ ಇಲ್ಲ. ಸೊ ಹಾಗಾಗಿ ಆ ವಿಷಯವಾಗಿ ನಾನು ಹೇಳೋದಿಲ್ಲ. ಬಸವರಾಜ ಮುತ್ತಿಗೆ ಮತ್ತೊಂದು ಸಾರಿ ಇಲ್ಲ, ನಾನು ಅಪ್ರೂವರ್ ಆಗೇ ಬಿಡಬೇಕು, ಇದರಲ್ಲಿ ನಾನೇ ಸತ್ಯ ಹೇಳಿಬಿಡಬೇಕು, ನನಗಿದು ಆಗ್ತಾ ಇಲ್ಲ ಅಂಥೇಳಿ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಬಂದು ನಿಂತಾಗ, ನಾನು ಸಾಕ್ಷಿ ಹೇಳ್ತೀನಿ ಅಂತ ಬಂದು ನಿಂತಾಗ ಮಾನ್ಯ ನ್ಯಾಯಾಲಯ ಅಪ್ರೂವರ್ ಸ್ಟೇಟಸ್ ಕೊಡುತ್ತೆ ಅವ್ರಿಗೆ. ಕೊಟ್ಟಾದ್ಮೇಲೆ ಹೈಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡ್ತಾರೆ. ಅವರ ಜೊತೆ ಇರುವಂಥ ಆರೋಪಿತರು ಬೇರಿದ್ರು, ಅವ್ರು ಚಾಲೆಂಜ್ ಮಾಡಿದಾಗ ಒಬ್ಬ ಮಹಿಳೆ ಸ್ವ ಇಚ್ಛೆಯಿಂದ ಬಂದು ಒಂದು ಅಫಿಡೇಟ್ ಹಾಕ್ತಾಳೆ. ಅಫಿಡೇಟ್ ಯಾರ ಮುಖಾಂತರ, ಯಾರು ಆರೋಪಿತರು ಬೇರೆ ಬೇರೆ ಆರೋಪಿತರಿದ್ದರು ಅವ್ರ ವಕೀಲರ ಮುಖಾಂತರ ಅಫಿಡೇಟ್ ಹಾಕ್ತಾರೆ. ಇಲ್ಲ, ಬಸವರಾಜ ಮುತ್ತಿಗೆಯವರು ಈ ದುಡ್ಡಿಗೋಸ್ಕರ ಇದನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು. ತದನಂತರ ಅದೇನಾಗುತ್ತೆ ನಿಮ್ಗೆ ಗೊತ್ತಿರಲಿ ಸರ್, ಕೋರ್ಟ್ ಒಳಗಡೆ ಬಸವರಾಜ ಮುತ್ತಿಗೆಯವರ ವಕೀಲರು ಕೂಡ ಒಂದು ಅಫಿಡೇಟ್ ಹಾಕ್ತಾರೆ. ಆ ಕನ್ವರ್ಸೇಷನ್ ಏನಿದೆ ಅದನ್ನು ಕೊಟ್ಟಿರೋದು 24 ಕೋಟಿ ರೂಪಾಯಿ ವಿನಯ್ ಕುಲಕರ್ಣಿ ಅವರ ಆ ಮಹಿಳೆಗೆ ಕೊಟ್ಟಿದ್ದು, ನನಗೆ ಕೆಲಸ ಹಚ್ಚಿದ್ರು, ಅವ್ರ ಕಡೆಯಿಂದ ಪ್ರತಿ ತಿಂಗಳಿಗೆ ಇಷ್ಟು ಅಂತ ಬಡ್ಡಿ ಕೊಡುವಂಥದ್ದು, ಅದಕ್ಕೆ ರಿಲೇಟೆಡ್ ಮಾತಾಡಿದ್ದು ನಾನು ಅಂತೇಳಿ. ಮುಂದೆ ಅದೊಂದು ಇಡಿಯಲ್ಲಿ ಕೂಡ FIR ಆಗಿ ತನಿಖೆ ಆಗ್ತಾ ಇದೆ ಸರ್ ಅದು. ಮತ್ತು ಇವೆಲ್ಲ ವಿಷಯಗಳನ್ನು ಬಸವರಾಜ ಮುತ್ತಿಗೆಯವರು ಕೋರ್ಟ್ ಮುಂದೆ ಸತ್ಯ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ ಅವರು. ಅವ್ರು ನೋಡಿ ಎಲ್ಲ ಹೇಳಿದ ಮೇಲೂ ಕೂಡ ಕೋರ್ಟಿಗೆ ನನಗನ್ಸಿದ ಮಟ್ಟಿಗೆ ಕೋರ್ಟಿಗೆ ಅನಿಸಿದ್ದೇನೆಂದರೆ, ಬಸವರಾಜ ಮುತ್ತಿಗೆಯವರು ಬಹಳ ಪ್ರಮುಖ ಸಾಕ್ಷಿ ಅಂತ ಎಲ್ಲಿ ಅನಿಸಿದ್ದು, ಬಸವರಾಜ ಮುತ್ತಿಗೆಯವರ ಉದ್ದೇಶ ಯೋಗೇಶ್ ಗೌಡ್ರನ್ನ ಉಳಿಸ್ಬೇಕು ಅನ್ನುವಂಥದ್ದು. ಸ್ಟಾರ್ಟಿಂಗಲ್ಲಿ ಅವ್ರು ಲೆಟರ್ ಬರೆದುಬಿಟ್ಟಿರ್ತಾರೆ, ಅದನ್ನು ಉಳಿಸ್ಬೇಕು ಅಂತ ಲೆಟರ್ ಬರೆದಿರ್ತಾರೆ. ಪ್ರೆಷರಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಒಪ್ಕೊಂಡು ಬಿಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಉದ್ದೇಶ ಮುಖ್ಯ ಇಲ್ಲಿ. ಹಾಗಾಗಿ ಅವ್ರನ್ನ ಮಾಫಿ ಸಾಕ್ಷಿ ಅಂತ ಕೋರ್ಟ್ ಕನ್ಸಿಡರ್ ಮಾಡಿದೆ ಅಂತ ಅನಿಸುತ್ತೆ. ಎಸ್, ಸಂಪೂರ್ಣ ಆದೇಶ ನಾಳೆ ಬಂದ ಮೇಲೆ ಗೊತ್ತಾಗುತ್ತೆ. ಎಸ್, ನಾವು ಭಾಳ ಹೇಳ್ತೀವಿ ಚಾರ್ಜ್ ಶೀಟ್ ಗಟ್ಟಿದ್ರೆ ಕೇಸ್ ಗೆದ್ದು ಬಿಡ್ಬೋದು, ಚಾರ್ಜ್ ಶೀಟ್ ಗಟ್ಟಿದ್ರೆ ಕೇಸ್ ಗೆದ್ದು ಬಿಡ್ಬೋದು. ಫ್ಯಾಕ್ಚುಲಿ ರಾಂಗ್ ಅದು. ಚಾರ್ಜ್ ಶೀಟ್ ಗಟ್ಟಿ ಇರುವುದು ಎಷ್ಟು ಮುಖ್ಯವೋ, ಆ ಚಾರ್ಜ್ ಶೀಟ್ನಲ್ಲಿ ಬಂದಂಥ ಸಾಕ್ಷಿಗಳ ಕಟಕಟೆಗೆ ಬಂದು ಸಾಕ್ಷಿ ಹೇಳುವಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯ. ಹೌದು ಸರ್. ಇದರಲ್ಲಿ ಚಾರ್ಜ್ ಶೀಟ್ CBI ಸ್ಟ್ರಾಂಗ್ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರವೂ ವಿನಯ್ ಕುಲಕರ್ಣಿ ಅವರಿಗೆ ಅವಕಾಶಗಳು ಸುಮಾರಿದ್ವು. ಸಾಕ್ಷಿಗಳನ್ನು ಹೆದರಿಸುವುದಕ್ಕೆ ಅದನ್ನು ಅವರು ಬಳಸ್ಕೊಳ್ಳೋದಕ್ಕೆ ಹೋದರು. CBI ಟ್ರ್ಯಾಕ್ ಮಾಡಿ ಹಿಡಿತದನ್ನು. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ ನಮಗೆ. ಇಂಡೈರೆಕ್ಟಾಗಿ ಅವರು ಡೈರೆಕ್ಟಾಗಿ ಹೆದರಿಸಲಿಲ್ಲ. ಮೊದಲು ಡೈರೆಕ್ಟಾಗಿ ಮಾಡಿದರು. CBIಗೆ ಹೋದ್ಮೇಲೆ ಅವರು ಏನು ಆರೋಪ ಇತ್ತು ಅವ್ರ ಮೇಲೆ, ಕೋರ್ಟಿಗೆ ಹೋದ್ರು, ಬೇಲ್ ತೊಗೊಂಡ್ರು, ವಾಪಸ್ ಬಂದರು. ಆದಮೇಲೆ ಟ್ರಯಲ್ ನಡೆದಾಗ ಈ ಸಾಕ್ಷಿಗಳ ವೇಟ್ ಎಷ್ಟಿರ್ತದಲ್ಲ, ಸಾಕ್ಷಿ ವೇಟ್ ಎಷ್ಟಿದೆ ಅದರ ಮೇಲೆ ಸಾಕ್ಷಿಗಳನ್ನು ಕೊಂಡುಕೊಳ್ಳುವಂಥ ಕೆಲಸ ಆಯಿತು. ಹೆಂಗೆ ಯಾರೋ ಇಂಡೈರೆಕ್ಟಾಗಿ ಬೇರೆಯವ್ರನ್ನ ಬಿಟ್ಟು ಆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷದವರೆಗೂ. ಅಲ್ಲ, ಅದಕ್ಕಿಂತ ಮುಂಚೆ ಧಾರವಾಡದಲ್ಲಿ ಕೇಸ್ ನಡೆದ ಸಂದರ್ಭದಲ್ಲಿ ಇದು ಇನ್ನೂ ಒಂದು ದುರಂತ.
ಯಾರು ಕಟಕಟೆಗೆ ಬಂದು ಸಾಕ್ಷಿ ಹೇಳಬೇಕು ಅವ್ರನ್ನ ಪೊಲೀಸ್ ಜೀಪ್ನಲ್ಲಿ ಕೂರಿಸಿಕೊಂಡು ವಿನಯ್ ಕುಲಕರ್ಣಿ ಫಾರ್ಮ್ ಹೌಸಿಗೆ ಕರ್ಕೊಂಡೋಗಿ ಕಟಕಟೆಯಲ್ಲಿ ನಿಂತ್ಕೊಂಡು ಏನು ಸಾಕ್ಷಿ ಹೇಳಬೇಕು ಅನ್ನೋದನ್ನು ಅವರಿಗೆ ಟ್ಯೂಟ್ ಮಾಡಿ ಕರ್ಕೊಂಡು ಕೋರ್ಟಿಗೆ ಬಿಡ್ತಾ ಇದ್ರು. ಪೊಲೀಸರು ಮಾಡಿದ ಕೆಲಸ ಇದು. ಹೌದು ಸರ್. ಉಲ್ಟಾ ಹೊಡ್ಸೋ ಕೇಸು. ಆ್ಯಕ್ಚುಲಿ ಪೊಲೀಸರಿಗೆ ಕೆಲಸ ಮಾಡ್ತಾರೆ, ಬಟ್ ಯಾವಾಗ ಮಾಡ್ತಾರೆ, ಈಗ ನಾನು ಅನೇಕ ಪ್ರಕರಣಗಳಲ್ಲಿ ಸಾಕ್ಷಿಯಾಗಿದ್ದೀನಿ, ಪೊಲೀಸರು ಬಂದು ನಮ್ಮನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಕರ್ಕೊಂಡು ಹೋಗ್ತಾರಪ್ಪ, ಸಾಕ್ಷಿ ಹೇಳಿ ಕೇಸ್ ಗಟ್ಟಿ ಆಗಲಿ ಸರ್, ಶಿಕ್ಷೆ ಆಗಲಿ ಆರೋಪಿಗೆ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಕ್ವಶನ್ ಬರ್ಬೋದು, ಇದಾಗಬಹುದು ಅಂತ ಹೇಳಿರೋ ಧೈರ್ಯ ಹೇಳಿ ಗಟ್ಟಿಯಾಗಿ ಹೇಳಿ ಸರ್, ಸತ್ಯ ಹೇಳಿ ಸರ್ ಅಂತ ಹೇಳ್ತಾರೆ ಪೊಲೀಸರು. ಇಲ್ಲಿ ಸುಳ್ಳು ಹೇಳಿ ಅಂತ ಸಾಕ್ಷಿದಾರರನ್ನ ವಿನಯ್ ಕುಲಕರ್ಣಿ ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅದು ದುರಂತ ರೀ ಅದು. ಹೌದು, ಆ ಕೆಲಸ ಮಾಡಿದ್ರು. ಪೊಲೀಸರು ಐ ವಿಟ್ನೆಸ್ಗಳನ್ನು ಕರ್ಕೊಂಡು ಬಂದು ಹಾಸ್ಟೆಲ್ ಮಾಡುವಂಥ ಕೆಲಸನೂ ಕೂಡ ಮಾಡಿದರು. CBIಗೆ ಹೋದ ಮೇಲೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೆದಾಗ ಅಲ್ಲಿನೂ ಕೂಡ ಅದೇ ಕೆಲಸ ಮಾಡಿದ್ರು. ಬಟ್ ಡೈರೆಕ್ಟ್ ಇರಲ್ಲ, ಇಂಡೈರೆಕ್ಟ್ ಆಗಿ ಮಾಡಿದ್ರು. ಸೊ ಕೆಲವೊಂದಿಷ್ಟು ಜನನ ಬಿಟ್ಟು ಹೊಸ ಮುಖಗಳವು, ಹಳೆ ಮುಖಗಳು ಯಾವುವಲ್ಲ, CBIಗೆ ಪರಿಚಯ ಇರುವಂಥ ಮುಖಗಳು ಇರಬಾರ್ದವು. ಹೊಸ ಮುಖಗಳನ್ನು ಪಿಕ್ ಮಾಡಿ ಬಿಟ್ರು. ಅವ್ರು ಇಲ್ಲಿದ್ದ ಬೆಂಗಳೂರಿಂದ 1-2 ಜನ, ಹೊರಗಡೆಯಿಂದ 1-2-3 ಜನ ಬಿಟ್ಟು ಆ ಕೆಲಸ ಮಾಡ್ತಾ ಬಂದರು. ಸೊ ನೋಡ್ರಿ, ಎಲ್ಲರೂ ಹೆದರಿ ಅಥವಾ ದುಡ್ಡು ತೊಗೊಂಡು ಹೇಳ್ತಾರೆ ಅಂತಲ್ಲ, ಪ್ರಾಮಾಣಿಕರು ಇದ್ದಾರೆ ಸರ್. ಸೊ ಒಬ್ಬರು ರಾಮೇಗೌಡ ಅಂತೇಳಿ ಟ್ಯಾಕ್ಸಿ ಡ್ರೈವರ್. ಆ ಟ್ಯಾಕ್ಸಿ ಡ್ರೈವರ್ಗೆ ಒಬ್ಬ ಮನುಷ್ಯ ಕರೆ ಮಾಡಿ, ಇಲ್ಲ ನಿಮ್ಮನ್ನು ಭೇಟಿ ಆಗಬೇಕು ಅಂಥೇಳಿ ಫೋನ್ನಲ್ಲಿ ಮಾತಾಡ್ತಾನೆ. ಏನು ವಿಷಯ ಅಂತ ಅವ್ರು ಕೇಳಿದಾಗ, ಇಲ್ಲ ನಾಳೆ ಹಿಂಗೆ ಬಂದಿದೆಯಲ್ಲ, ಮತ್ತು ನಾವು ಅವ್ರ ಕಡೆದವರು, ನೀವು ಹೇಳಬಾರ್ದು, ನಾವು ನಿಮ್ಗೇನು ಬೇಕು ಹೇಳಿ ನಾವು ಮಾಡ್ತೀವಿ ಹಾಗೆಲ್ಲ ಅಂತ. ನನಗೇನು ಬೇಡ ಸರ್ ಹಂಗೆ ಅಂತ ಹೇಳಿದಾಗ ಬಂದು ಭೇಟಿ ಆಗ್ತಾನೆ ಸರ್. ಅವಾಗ ಏನು ಅವ್ನು ಫೋನ್ ಕರೆ ಮಾಡಿ ಮಾತಾಡ್ತಾನಲ್ಲ, ನಾನು ನಾಳೆ ನಿಮ್ಮ ಇಷ್ಟೊತ್ತಿಗೆ ಬರ್ತಾ ಇದ್ದೀನಿ, ನೀವು ಒಂದು ಸ್ವಲ್ಪ ಭೇಟಿಯಾಗಿ ಅಂತ ಹೇಳಿದಾಗ, ಆಯ್ತು ಪರವಾಗಿಲ್ಲ ಬರ್ರಿ ಅಂತ ಹೇಳ್ತಾರೆ ಇವರು. ಅವ್ರಿಗೆ ಏನು ತಿಳಿತು ಗೊತ್ತಿಲ್ಲ ಸರ್. ಅವ್ರು ನೇರವಾಗಿ CBI ಕಚೇರಿಗೆ ಬಂದು ದೂರು ಕೊಡ್ತಾರೆ. ಅವರು ಸರ್ ನನಗೆ ಒಬ್ಬರು ಮನುಷ್ಯ ಸಂಪರ್ಕ ಮಾಡಿದ್ದಾನೆ ಹಿಂಗೆ ಅಂತೇಳಿ. CBIದವ್ರು ಗೊತ್ತು ನಿಮಗೆ, ಅವರೆಲ್ಲ ಇಕ್ವಿಪ್ಮೆಂಟ್ಸನ್ನು ಹಾಕಿ ಕಳಿಸಿ ವಿಷಯ ತಿಳ್ಕೊಳ್ಳೋಕ್ಕೆ ಅವ್ರು ಕಳಿಸ್ಬಿಡ್ತಾರೆ. ಯಾಕಂದರೆ ಸಾಕ್ಷಿನ ಕರ್ಕೊಂಡು ಬಂದು ಕೋರ್ಟಿಗೆ ನಿಲ್ಲಿಸಿ ಹೇಳಿಸೋ ಕೆಲಸ ಅವ್ರದ್ದು. ಸಾಕ್ಷಿ ಏನು ಹೇಳುತ್ತೆ ಅಂತ ನೋಡೋಂಗಿಲ್ಲ ಸರ್. ಸಾಕ್ಷಿನ ಸೇಫಾಗಿ ಕರ್ಕೊಂಡ್ಬರುವಂಥ ಕೆಲಸ ಅವ್ರದ್ದು. ಈಗ ಸಾಕ್ಷಿಗೆಲ್ಲೋ ಕೂಡ ಒಂದು ಬೆದರಿಕೆ ಬರ್ತಾ ಇದೆ ಅಥವಾ ಥ್ರೆಟ್ ಬರ್ತಾ ಇದೆ, ಆಮಿಷ ಬರ್ತಾ ಇದೆ ಅಂತ ಹೇಳಿದಾಗ CBIದವರು ಮೊದಲು ಆ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ರಾಮೇಗೌಡರಿಗೆಲ್ಲ ಅದು ರೆಕಾರ್ಡಿಂಗ್ ಮಷಿನ್ಸು ಎಲ್ಲ ಹಾಕಿ ಕಳಿಸಿದಾಗ ಇವರು, ಆ ಮನುಷ್ಯ ಬಂದು ಹೆಂಗೆ ವಿನಯ್ ಕುಲಕರ್ಣಿ ಅವ್ರದ್ದು ಹೆಂಗೆ ಅವ್ನು ಕೆಲಸ ಮಾಡ್ತಾನೆ, ಏನು ಅವ್ನು ಯಾರಿಗೆ ಟಚ್ಚು ಎಲ್ಲವನ್ನು ಅವ್ರ ಹತ್ರ ಹೇಳಿಕೊಂಡು 50,000 ರೂಪಾಯಿ ಅವ್ರಿಗೆ ಕೊಟ್ಟು ಹೋಗ್ತಾನೆ. 50,000 ರೂಪಾಯಿ ಅವ್ನಿಗೆ ಕೊಡ್ತಾನೆ. ಅಂದರೆ ಅವ್ನು ಟ್ಯಾಕ್ಸಿ ಡ್ರೈವರ್, ಅಲ್ಲಿಂದ ಇವ್ರು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಅಷ್ಟೇ ಅವ್ನು ಸಾಕ್ಷಿ ಇರೋದು, ಅಷ್ಟು ಸಾಕ್ಷಿ ಬಿಟ್ಟಿರಲ್ಲ, ಅಷ್ಟಕ್ಕೆ ಅವ್ನಿಗೆ 50,000 ರೂಪಾಯಿ ಕೊಡ್ತಾರೆ. 50,000 1 ಲಕ್ಷ ರೂಪಾಯಿನ ಕೊಡ್ತಾರೆ ಅವ್ರಿಗೆ. ಇಬ್ಬರೇನೋ ಇರ್ತಾರೆ ಅವರು. ಅವಾಗ ಅದನ್ನೆಲ್ಲ ಕೂಡ CBIದವರು ಸೀಸ್ ಮಾಡಿ ಅವರ ಆಡಿಯೋ ಮತ್ತು ಅದು ವಿಡಿಯೋ ಏನಿದೆ ಅದನ್ನೆಲ್ಲವನ್ನು ಮತ್ತು ವಿನಯ್ ಕುಲಕರ್ಣಿ ಕಡೆಯವರು ಕೊಟ್ಟ ದುಡ್ಡು ಕೊಟ್ಟು ಅವಾಗ ಏನು ಮಾಡಿಬಿಡ್ತಾರೆ, ಇವಾಗ ಹೇಳಿದಾಗ ಇವಾಗ ಮತ್ತು ಕೋರ್ಟ್ ಪರ್ಮಿಷನ್ ತೊಗೊಂಡು ಬಾಕಿದೆಲ್ಲನೂ ಅವ್ರ ಕಾಲ್ ಡೀಟೇಲ್ಸ್ ಎಲ್ಲ ತೆಗಿಲೇಬೇಕು. ತೆಗೆದಾಗ ವಿನಯ್ ಕುಲಕರ್ಣಿ ಸಮೀಪ ಇರುವಂತಹ ವ್ಯಕ್ತಿಯ ಕಾಲ್ ಡೀಟೇಲ್ಸು, ಅವರ ಗನ್ ಮ್ಯಾನು ಮತ್ತು ವಿನಯ್ ಕುಲಕರ್ಣಿ ಅವರು ಒಂದು ಸಿಮ್ ತಮ್ಮ ಮಗಳ ಹೆಸರಲ್ಲೇ ತೊಗೊಂಡು ಆಪರೇಟ್ ಮಾಡ್ತಾ ಇರ್ತಾರೆ. ಆ ಸಿಮ್ಮು ಕೂಡ ಅದರಲ್ಲಿ ಬಂದುಬಿಡ್ತದೆ ಸರ್. ಸೊ ವಿನಯ್ ಕುಲಕರ್ಣಿ ಅವ್ರಿಗೆ ಹೇಳಿ, ಅವರಿಂದ ಇವ್ರು ಹೇಳಿ ಇದನ್ನು ಆಪರೇಟ್ ಮಾಡ್ತಾ ಇರ್ತಾರೆ ಇಂಡೈರೆಕ್ಟಾಗಿ, ಡೈರೆಕ್ಟಾಗಿ ಇರೋದಿಲ್ಲ. ಸೊ ಅವಾಗ ಅದನ್ನೆಲ್ಲನೂ ತೊಗೊಂಡು ಕೋರ್ಟಿಗೆ ಹಾಕ್ತಾರೆ ಅವರು. ಕೋರ್ಟಿಗೆ ಹಾಕಿದಾಗ ಕೋರ್ಟು ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಇದನ್ನು ಕೊಟ್ಟಿರೋದು, ಜಾಮೀನು ಕೊಟ್ಟಿರೋದ್ರಿಂದ, ಸೊ ಆ ಕಾರಣಕ್ಕಾಗಿ ಕೊಡೋದಿಲ್ಲ ಏನೋ ಗೊತ್ತಿಲ್ಲ. ಅವ್ರ ಜೊತೆ ಇನ್ನೊಂದು ಅವ್ರ ಮಾವಂದು ಕೂಡ ಬರುತ್ತೆ. ಯಾಕಂತ ಕೇಳಿದ್ರೆ ಈ ಗನ್ ಕೊಟ್ಟವ್ರು ಭೀಮಾ ತೀರದ ಅದು ಹಂತಕರದ ಒಂದು ಟೀಮಿನಲ್ಲಿ ಒಬ್ಬ ಗನ್ ಕೊಟ್ಟಿರ್ತಾನೆ, ಶ್ರೀಶೈಲ್ ಬಿರಾದರ್ ಅಂತೇಳಿ. ಆ ಗನ್ನು ಬಳಕೆ ಆಗಿರೋದಿಲ್ಲ ಅಷ್ಟೇ ಈ ಕೊಲೆಯಲ್ಲಿ. ಸೊ ಆ ಗನ್ ಕೊಟ್ಟವ್ರನ್ನ ಕರ್ಕೊಂಡು ಬಂದು ಕೂಡ ರಮೇಶ್ ಅಂತ ಒಬ್ಬರು ವಿನಯ್ ಕುಲಕರ್ಣಿ ಆತ್ಮೀಯರು, ಅವರಲ್ಲಿ ಯಾವ ನಿಗಮದವರು ಅಧ್ಯಕ್ಷರಿದ್ದಾರೋ ಅಲ್ಲಿ ಅವ್ರು ಕೆಲಸ ಮಾಡುವಂಥವ್ರು, ಕಾಂಟ್ರಾಕ್ಟರು, ಅವ್ರು ಕರ್ಕೊಂಡು ಬಂದು ಅವರನ್ನು ತುಮಕೂರಲ್ಲಿ ಇಳಿಸಿ ಅವ್ರು ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ಬಂದು ಸಾಕ್ಷಿ ಹೇಳಿಸ್ತಾರೆ. ಅದರಲ್ಲಿ ಮತ್ತು ಇನ್ನೊಬ್ಬರು ಶ್ರೀಶೈಲ್ ಬಿರಾದರ್ ಅಂತ ಇದ್ರಲ್ಲ, ಅವರನ್ನು ಗೋಪಾಲ್ ಹಳ್ಳೂರು ಅಂತ ಒಬ್ಬ ಇನ್ಸ್ಪೆಕ್ಟರ್, ನಿಮ್ಗೆ ಗೊತ್ತಿದೆ, ಅದು ಭೀಮಾ ತೀರದ ಅದು ಫೇಕ್ ಎನ್ಕೌಂಟರ್ ಕೇಸು, ಅದರಲ್ಲಿ ಆರೋಪಿತ ಆದಂಥವ್ರು, ಜೈಲಿಗೆ ಹೋಗಿ ಬಂದಂಥವ್ರು, ಅವರು ಕರ್ಕೊಂಡು ಬಂದಿರ್ತಾರೆ. ಇವೆಲ್ಲವನ್ನು CBI ಒಂದು ತಿಂಗಳಲ್ಲಿ ಕಲೆ ಹಾಕಿಬಿಡುತ್ತೆ. ಕಲೆ ಹಾಕಿ ಕೋರ್ಟಿಗೆ ಹಾಕಿದಾಗ ಅದರಲ್ಲಿ ಇದ್ದಂಥ ಅಶ್ವಥ್ ಅವರು ಮತ್ತು ವಿನಯ್ ಕುಲಕರ್ಣಿ ಅವ್ರ ಮಾವ ಚಂದು ಮಾಮ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಬೇಲ್ ಕ್ಯಾನ್ಸಲ್ ಆದ ತಕ್ಷಣ ಏನಾಗುತ್ತೆ, CBIದವರು ವಿನಯ್ ಕುಲಕರ್ಣಿ ಅವ್ರು ಬೇಲ್ ಕ್ಯಾನ್ಸಲ್ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಹೋಗ್ಬಿಡ್ತಾರೆ. ಸುಪ್ರೀಂ ಕೋರ್ಟ್ ಆ ಮಟೀರಿಯಲ್ ನೋಡಿದ ತಕ್ಷಣ ಇನ್ನೇನು ಹೇಳ್ತು ಗೊತ್ತಾ ಸರ್, ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕ್ರಿ, ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕು ಅಂತೇಳಿ ಇದು ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲ್ ಮಾಡ್ತಾರೆ ಅವರು. ಅಂದರೆ CBIಗೆ ಹೋದ ಮೇಲೂ ಕೂಡ ಹೆದರಿಕೆ ಇರಲಿಲ್ಲ ಸರ್ ಅವರಿಗೆ, ನಾವು ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡ್ತೀವಿ ಅಂತೇಳಿ. ಈ ಪ್ರಕರಣದಲ್ಲಿ ನೋಡ್ರಿ, ನಾವು ಆಗಾಗ ಮಾತಾಡ್ತಿರ್ತೀವಿ 87% ಅಕ್ವಿಟಲ್ ರೇಟ್ ಇದೆ ನಮ್ಮಲ್ಲಿ ಅಂತ. 100 ಪ್ರಕರಣಗಳ ದಾಖಲಾದರೆ 87 ಪ್ರಕರಣದಲ್ಲಿ ಆರೋಪಿಗಳು ನಿರಪರಾಧಿಗಳು ಅಂತ ಬಿಡುಗಡೆ ಆಗಿಬಿಡ್ತಾರೆ.
ಮಾಡ್ರಿ ಹಿಂಗೆ ತನಿಖೆ ಅದು ಹೆಂಗೆ ಬಿಡುಗಡೆ ಆಗ್ತಾರೆ ನೋಡೋಣ. ಸಾಧ್ಯನೇ ಇಲ್ಲ ಸರ್, ತನಿಖೆ ಚೆನ್ನಾಗಿ ಹಿಂಗೆ ತನಿಖೆ ಮಾಡಿ ಈ ರೀತಿಯಾದ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡಲಿ, ಹೆಂಗೆ ಅಕ್ವಿಟ್ ಆಗ್ತಾರೆ ನೋಡೋಣ. ಸಾಧ್ಯನೇ ಇಲ್ಲ ಸರ್. ಇದರಲ್ಲಿ ಇನ್ನೊಂದು ಸರ್, ಐ ವಿಟ್ನೆಸ್, ಪ್ರಮುಖ ಸಾಕ್ಷಿಗಳು, ಯೋಗೇಶ್ ಗೌಡ್ರನ್ನ ಕೊಲೆ ಮಾಡಿರೋದನ್ನು ಕಣ್ಣಾರೆ ನೋಡಿದಂಥವ್ರು ಪ್ರಮುಖ ಸಾಕ್ಷಿಗಳು 6 ಜನ. ಅವರು ನಿಮ್ಗೆ ಗೊತ್ತಿರಬೇಕು, ಅವರು ಯೋಗೇಶ್ ಗೌಡ್ರ ಮೇಲೆ ಅಟ್ಯಾಕ್ ಆದ ತಕ್ಷಣ ಅವ್ರು ಎಲ್ಲರೂ ಬಂದು ಪಕ್ಕ ಒಂದು ಅಂಚೆ ಕಚೇರಿ ಒಳಗಡೆ ಗೇಟ್ ಒಳಗಡೆ ನಿಂತ್ಕೊಂತಾರೆ. ಅಂಚೆ ಕಚೇರಿ ಆ ಗೇಟಿನ ಒಂದು CC ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿರುವಂಥದ್ದು ಇದು. ಆ ಸಾಕ್ಷಿಗಳು ಕಣ್ಣಿಂದ ಕಂಡರೂ ಸಹ ಹೆದರಿಕೆ ಇರ್ಬೋದು, ಒಪ್ಕೋತೀನಿ, ಇವ್ರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಿರ್ಲಿಕ್ಕಿಲ್ಲ. ಆ ಘಟನೆಗಳನ್ನಾದರೂ ಹೇಳ್ಬೋದಿತ್ತಲ್ಲ, ಹಿಂಗೆ ಹೊಡೆದ್ರು ಸರ್, ಹಿಂಗೆ ಹೊಡೆದ್ರು ಹೇಳ್ಬೋದಿತ್ತು. ಹೇಳೋದಿಲ್ಲ ಸರ್ ಅವರು. ಅವರನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ ಇಲ್ಲಿ, ಅವರನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ. ಇವತ್ತು ಆ ಸಾಕ್ಷಿದಾರ ಏನಿದ್ರು 5 ಜನ ಅಲ್ಲಿ ಒಂದು ಕೋರ್ಟಲ್ಲಿ ಸುಳ್ಳು ಹೇಳ್ತಾರೆ. 164 ಸ್ಟೇಟ್ಮೆಂಟ್, 164 ಅಲ್ಲಿ ಏನು ನಡೀತು ಘಟನೆ ಯಥಾವತ್ತಾಗಿ ಹೇಳಿದ್ದಾರೆ ಅವರು. ಆಮೇಲೆ ಆರೋಪಿಗಳನ್ನು ಐಡೆಂಟಿಫೈ ಮಾಡುವಂಥ ಪೆರೇಡಲ್ಲಿ ಅದು ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲ, ಇವ್ರ ಮುಂದೆ AC ಮುಂದೆ ನಡೀತದ್ದು, AC ಮುಂದೆ ನಡೀತದೆ ಸರ್ ಅದು, ಅಥವಾ ADC ಮುಂದೆ ನಡೀತದೆ ಅದು. ಅವ್ರ ಮುಂದೆ ಗುರುತಿಸಿರ್ತಾರೆ ಇವರು, ಇವನೇ ಹಿಂಗೆ ಹೊಡೆದ, ಇವನೇ ಅವನು, ಇವನಿದ್ದ ಅಂತೇಳಿ ಗುರುತಿಸ್ತಾರೆ. ಅವ್ರು ಗುರುತಿಸಿದಾರೆ ಇವರೆಲ್ಲರೂ. ಕೋರ್ಟಲ್ಲಿ ಬಂದು ಹಾಸ್ಟೆಲ್. ಬಟ್ ಮೆಚ್ಚಬೇಕು ಸರ್ ಒಂದು ಹೆಣ್ಮಗಳನ್ನು. ಈ ಪ್ರಕರಣದಲ್ಲಿ ನಾನು ಹೇಳಿದೆ 2 ಹೆಣ್ಮಕ್ಳದು. ಒಂದು ಧಾರವಾಡ ಕೋರ್ಟಲ್ಲಿ ಅವ್ರ ಹೆಸರು ಬರೋದು ಬೇಡ, PP ಆಗಿದ್ದವರು, ಈಗ ಆ ತಾಯಿ ಹೆಸರು ನಾನು ತಗೊಳ್ಳೋದಿಲ್ಲ. ಆ ಹೆಣ್ಮಗಳು ಕೋರ್ಟಲ್ಲಿ ಎದಕ್ಕೂ ಅಂಜದೆ 8 ಗಂಟೆಗಳ ಕಾಲ ನಿಂತು ತನ್ನ ಸಾಕ್ಷಿಯನ್ನು ನುಡಿತಾಳೆ ಸರ್. ಕೋರ್ಟ್ ಹೇಳುತ್ತೆ ಕುತ್ಕೊಳ್ಳಮ್ಮ ನೀ ಅಂದ್ರೆ ಪರವಾಗಿಲ್ಲ ಸರ್, ನಾನು ನಿಂತೆ ಹೇಳ್ತೀನಿ. ಆ ಹೆಣ್ಮಗಳು ಈ ಪ್ರಕರಣಕ್ಕೆ ಅಂದರೆ ನಾನು ಅವತ್ತೇ ಅನ್ನಿಸ್ತು ಏನಂತ ಕೇಳಿದ್ರೆ, ಈ ಕೇಸನ್ನು ನಾವು ಗೆದ್ವಿ ಅಂತೇಳಿ, ಗೆದ್ದೀವಿ ನಾವು ಈ ಕೇಸನ್ನು ಅಂತೇಳಿ. ಆ ನಾನು ಭೇಟಿಯಾಗೋಕ್ಕಾಗಿಲ್ಲ. ನಾನು ಈ ಕೇಸ್ ಮುಗಿದ್ಮೇಲೆ ಆ ತಾಯಿ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ ಸರ್. ನಮಸ್ಕಾರ ಸರ್. ಇದು ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಕಮ್ಮಿ ಇಲ್ಲ ಸರ್ ಈ ಕೇಸು. ಇದೊಂದು ಕೇಸ್ ಸ್ಟಡಿ ಆಗುತ್ತೆ ಮುಂದಿನ ಪೀಳಿಗೆಗೆ. ಮತ್ತು ಆಗ ಕೊಲೆ ಆಗಿದ್ದ ಟೈಮಲ್ಲಿ ಇದ್ದಂಥ ರಾಜ್ಯ ಸರ್ಕಾರ ತನ್ನ ರಾಜಧರ್ಮ ಪಾಲಿಸದೆ 16 ಕೊಲೆ ಆದರೆ 19ವರೆಗೂ CBI ಕೊಡ್ದಿರ ನಮ್ಮ ದುರದೃಷ್ಟ ಅಂದರೆ ಇವತ್ತು ಅದೇ ರಾಜ್ಯ ಸರ್ಕಾರ ಇದೆ, ಅದೇ CM ಇದ್ದಾರೆ, ಅದೇ ಹೋಮ್ ಮಿನಿಸ್ಟರ್ ಇದ್ದಾರೆ. ಇವತ್ತು ಯಾರೂ ತುಟಿ ಬಿಚ್ತಾ ಇಲ್ಲ. ಈಗ ನೋಡ್ರಿ ಈಗ ಅವರು ಉತ್ತರ ಕೊಡ್ತಾ ಇಲ್ಲ ಅಂತ ಕೇಳಿದರೆ ಅವಾಗ ಡಿಫೆನ್ಸಿಗೆ ನಿಂತ್ಕೊಂಡ್ರು ಅವ್ರಿಗೂ ಕೂಡ ಅವಮಾನ ಆಗಿರುತ್ತೆ. ಈಗ ಹೌದು ಅವ್ರಿಗೂ ಕೂಡ ಈಗ CM ಸಾಹೇಬ್ರಿಗಾಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಏನಪ್ಪ ಇವನನ್ನು ಅವಾಗ ಇವ್ನು ತಪ್ಪು ಮಾಡಿ ನಮ್ಗೆ ಗೊತ್ತಾಗಲಿಲ್ಲ, ಉಳ್ಸಾಕೆ ನಿಂತ್ಕೊಂಡು ಬಿಟ್ಟು ಇವತ್ತು ಇವ್ನು ಕೋರ್ಟ್ ಇವನಿಗೆ ಶಿಕ್ಷೆ ಕೊಡ್ತಲ್ಲ ಅಂತ ಅವ್ರಿಗೂ ಕೂಡ ಅವಮಾನ ಆಗಿರುತ್ತೆ. ಸೊ ಅದಕ್ಕೆ ರಾಜಕೀಯ ಬಣ್ಣ ಬಡಿಯೋದು ಬೇಡ ಸರ್. ಚರ್ಚೆಯ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ನೆನ್ನೆ ಜಡ್ಜ್ಮೆಂಟ್ ಬಂದ ನಂತರ ಭಾಳ ಭಾವುಕರಾದ್ರಿ. ಹೌದು ಸರ್. ಫೋನಲ್ಲಿ ಹತ್ರಿ. ಹೌದು. 2 ಘಟನೆಗಳನ್ನು ನನಗೆ ನೆನಪಿಗೆ ಬಂದ್ಬಿಟ್ಟು ಇಮಿಡಿಯೇಟಾಗಿ ಯಾವಾಗಲೂ ನಾನು ಮಾತಾಡ್ತಾ ಕೂಡುವಾಗಲೇ ಅದು ಬಂತು. ಜಡ್ಜ್ ಸಾಹೇಬರು ಅದನ್ನು ಪ್ರೊನೌನ್ಸ್ ಮಾಡುವಾಗ ನನಗೆ ಅದು ಒಂದು ಘಟನೆ ಏನೋ ಅದರಲ್ಲಿ ಅಂದರೆ, ಒಂದು ತುಂಗಮ್ಮ ತಾಯಿ ನನ್ನ ಕೈ ಹಿಡ್ಕೊಂಡು ತಲೆ ಮೇಲೆ ಕೈ ಇಟ್ಟು ಪ್ರತಿ ಬಾರಿ ನಾನು ಅವ್ರ ಮನೆಗೆ ಹೋದಾಗ ನಮಸ್ಕಾರ ಮಾಡ್ತಿದ್ದೆ, ಕಾಲಿಗೆ ಹೋಗಿ ನಮಸ್ಕರಿಸ್ತಿದ್ದೆ, ಕೈ ಹಿಡ್ಕೊಂಡು ಹೇಳ್ತಿತ್ತು, ಈ ಗೆಲ್ತೇವಿಲ್ಲೋ ಅಂಥೇಳಿ. ಆಮೇಲೆ ಫಸ್ಟ್ ಟೈಮ್ ವಿನಯ್ ಕುಲಕರ್ಣಿಗೆ ಈ ಅರೆಸ್ಟ್ ಮಾಡಿ ಕಳಿಸ್ದಾಗ ನನಗೆ ಮನೆಗೆ ಬರೋಕ್ಕೆ ಹೇಳಿ ಸರ್, ಹುಗ್ಗಿ ಮಾಡಿ ತಿನ್ನಿಸಿದ್ಲು. ಅದು ಅವಳು ಖುಷಿ, ಎಷ್ಟು ನನಗಿದ್ರಾಗ ನ್ಯಾಯ ಸಿಗುತ್ತಲ್ಪ ನನ್ನ ಮಗಗೆ ಅಂಥೇಳಿ. ಅದು ಘಟನೆ ನೆನಪಾಯಿತು. 2ನೇದ್ದು ಸರ್, ನಾನು ಈ ಹೋರಾಟದಲ್ಲಿ ಹೇಳ್ಕೋಬಾರ್ದು, ಅದನ್ನು ನಾನು ಹೇಳ್ಬಿಡ್ತೀನಿ ಸರ್. ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಸರ್. ನಾನಾಯಿತು, ದೀಪಕ್ ಶೆಟ್ಟರ್ ಆಯಿತು, ಇದು ಹೋರಾಟದಲ್ಲಿ ಯಾರ್ಯಾರು ನಮ್ಮ ಜೊತೆ ಇದ್ದಾರೆ. ಯಾವ ದಿನ ವಿನಯ್ ಕುಲಕರ್ಣಿ ಅವ್ರ ಬೇಲಾಯಿತು 11ನೇ ತಾರೀಕು, ಅವತ್ತು ನಮ್ಮ ತಾಯಿಗೆ ಒಂದು ಸ್ವಲ್ಪ ಜ್ವರ ಇತ್ತು ಮೈಯಲ್ಲಿ. ಬೇಲಾದ ತಕ್ಷಣ ಅವತ್ತು ಜ್ವರ ತೋರ್ಸೋಕು ಅಂತೇಳಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ಬ್ಲಡ್ ಟೆಸ್ಟ್ ಮಾಡಿ, ಇಲ್ಲ ತಾಯಿಯವರಿಗೆ ಡೆಂಗ್ಯೂ ಆಗಿದೆ, ಭಾಳ ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಒಂದು ದಿವಸ 2 ದಿವಸ ಅಡ್ಮಿಟ್ ಇದ್ದು ಬಿಡಲಿ ಅಂತ. ಆಯ್ತು ಸರ್ ಅಂತ ನಾನು ಅಡ್ಮಿಟ್ ಮಾಡಿದೆ. ನಮ್ಮ ಅವ್ವ ಅಲ್ಲಿ ಮಕ್ಕೊಂಡಳಂತೂ ಕೂಡ ನೋಡಲಿಲ್ಲ. ಫೋನಲ್ಲಿ ಮಾತಾಡ್ತಾ ಇದ್ದೆ ನಾನು, ಬೇಲ್ ಆಯಿತು ಹಂಗೆ ಅಂದ ತಕ್ಷಣ ಆಯ್ತು, ಬೇಲ್ ಸಾಮಾನ್ಯ ಪ್ರಕ್ರಿಯೆ, ಬೇಲ್ ಸಿಕ್ಕಿರ್ಬೋದು ಬಿಡು ಅಂಥೇಳಿ ನಾನು ನಮ್ಮ ತಾಯಿ ಅದಳಂತೂ ಗಮನಿಸಲೇ ಇಲ್ಲ ಸರ್ ನಾನು. ಅದಾದಮೇಲೆ ಆಮೇಲೆ ನೋಡಿದೆ, ಅಯ್ಯೋ ನಾನು ಈಕಿ ಮುಂದೆ ಮಾತಾಡ್ಬಿಟ್ನಲ್ಲ ಅಂತ ಫೋನ್ ಒಳಗೆ ಇಟ್ಕೊಂಡೆ. ಏನಾಯ್ತಂದ್ರೆ, ಏನಿಲ್ಲ ಬೇಲಾಗೈತಿ, ಅವೆಲ್ಲ ಕೊಡ್ತಿರ್ತಾರಲ್ಲ, ನಡೀತಿರ್ತದ್ವಿ ಕೋರ್ಟ್ನಾಗ ಅಂದೆ. ನಮ್ಮ ಓದ್ದೋಳಲ್ಲ, ಗಟ್ಟಿ ಹಿಡ್ಕೊಂಡ್ಲು ಸರ್ ಕೈನ. ಹೊರಗೆ ಬಂದಮೇಲೆ ನೀನು ಏನಾರು ಮಾಡಿಗಿಟ್ಟಾರ ಮರಾಯ. ಆ ಇನ್ಸಿಡೆಂಟ್ ನೆನಪಾಯ್ತು. ಅದರ ನೆಕ್ಸ್ಟ್ ಡೇ ನಮ್ಮಮ್ಮ ತೀರ್ಕೊಂಡ್ಬಿಟ್ಲು. ಅದರ ನೆಕ್ಸ್ಟ್ ಡೇನೇ ಅದು ನನ್ನ ಕಣ್ಮುಂದೆ ಬಂತು ಸರ್.
ಹಿಂಗಾಗಿ ಒಂದು ಸ್ವಲ್ಪ ನಂಗೆ ಕಷ್ಟ ಆಯಿತು. ಹಿಂಗೆ ಅದೆಲ್ಲ ನೆನೆಸ್ಕೊಂಡು ನಮ್ಮ ಮಾಧ್ಯಮದವ್ರ ಮುಂದೆ ಬಂದ ನಾನು ತಡೆಯೋಕ್ಕಾಗ್ತಿರ್ಲಿಲ್ಲ. ತುಂಬ ಕಳ್ಕೊಂಡಿದ್ದೀವಿ ನಾವು ಇದರಲ್ಲಿ. ನಾವು ಏನೂ ಪಡ್ಕೊಂಡಿಲ್ಲ. ನಾವು ಪಡ್ಕೊಳ್ಬೇಕು ಅನ್ನೋ ಇಚ್ಛೆನೂ ನಮಗಿಲ್ಲ. ನಮಗಿರೋದು ಒಂದೇ. ಆಗಲೇ ಇವರು ಪ್ರಶ್ನೆ ಕೇಳಿದರು, ಸರ್ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ CC ಕ್ಯಾಮ್ರಾನ ಅಳವಡಿಸಿದ್ದಾರೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಆಡಿಯೋ ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರಬೇಕು ಅಂತೇಳಿ. ನೀವು ಪ್ರಶ್ನೆ ಮಾಡಿ ಸರ್, ಆಡಿಯೋ ರೆಕಾರ್ಡ್ ಕೊಡಿ ಅಂತೇಳಿ. ವಿಡಿಯೋ ರೆಕಾರ್ಡ್ ನಾವು ಪ್ರಶ್ನೆನೇ ಮಾಡಲಿಲ್ಲ ಅಂದರೆ ಯಾರೂ ಹಿಂಸರಿಯೋದಿಲ್ಲ, ಹೆದರೋದಿಲ್ಲ ಸರ್. ನೀವು ಪ್ರಶ್ನೆ ಮಾಡಿ, ನಾವು ಬೆಳೆಸ್ಕೋಬೇಕಾದ ಪ್ರಶ್ನೆ ಮಾಡೋದನ್ನು. ನೀವು ನಿಮಗೋಸ್ಕರ ಯಾರೂ ಹೋರಾಟ ಮಾಡೋಕ್ಕೆ ಬರೋದಿಲ್ಲ ಸರ್. ಸರ್ ನೀವು ಹೇಳಿದ್ರಲ್ಲ, ಯಾರು ಹೋರಾಟಕ್ಕೆ ಮಾಡೋದಿಲ್ಲ, ಅವ್ರ ಕುಟುಂಬಸ್ಥರು, ಅವ್ರ ಸಮೀಪ ಇದ್ದವರೇ ಹೋರಾಟ ಮಾಡಬೇಕು. ಆವಾಗ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ತದೆ. ಸರ್ ನೋಡಿ ಸರ್, ನಾವು ಹೋಗ್ತಾ ಇದ್ದೀವಿ ಆ ಕಡೆ, ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಕೇಳಿದ್ರೆ ಹಾಗೆ ಆಗುತ್ತೆ. ಇದು ಮತ್ತೆ ಕೇಸ್ ಏನು ಎಕ್ಸಾಂಪಲ್, ಯಾವುದಕ್ಕೆ ಎಕ್ಸಾಂಪಲ್? ಅದಕ್ಕೆ ಎಕ್ಸಾಂಪಲ್ ಹಾಗೆ ಆಗುತ್ತೆ. ಮುಂದೆ ನಾವು ಎಚ್ಚೆತ್ತುಕೊಳ್ಬೇಕು. ಈ ಸಮಾಜದ ರಕ್ಷಣೆ ಮಾಡುವುದು ಬರೀ ಪೊಲೀಸರದು, ಸರ್ಕಾರದ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಕೂಡ ಸರ್. ಇಂಥ ಘಟನೆಗಳು ನಮ್ಮ ಸಮೀಪ ನಡೆದಾಗ ಧ್ವನಿಯಾಗಬೇಕು ಸರ್. ನಾವು ಅದಕ್ಕೆ ಯಾರಿದ್ದಾರೋ ಬಿಟ್ಟರೆ ಬೇಡ, ಪ್ರಾಮಾಣಿಕ ತನಿಖೆ ಒಂದಾಗಲಿ ಸಾಕಷ್ಟೇ. ಅದು ಇದ್ದಾರೋ ಬಿಟ್ಟರೆ ಆಮೇಲೆ ನೋಡೋಣ ಸರ್. ಅದಕ್ಕಾದರೂ ಅಟ್ಲೀಸ್ಟ್ ನಾವು ಧ್ವನಿ ಆದಾಗ ಸರ್ ಇಂತಹ ಪ್ರಕರಣಗಳು ಮುನ್ನೆಲೆಗೆ ಬರ್ತಾವೆ, ಇಂಥ ಪ್ರಕರಣಗಳಲ್ಲಿ ಶಿಕ್ಷೆಗಳಾಗ್ತಾವೆ. ಇವತ್ತು ಕ್ಲಾಸಿಕ್ ಕೇಸ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಜಜ್ಮೆಂಟ್ಗಳು ಬರ್ತಾವೆ ಸರ್. ಪ್ರಶ್ನೆ ಮಾಡೋದನ್ನು ಕಲಿಬೇಕು ಸರ್ ನಾವು ಫಸ್ಟ್. ಎನಿವೇಸ್, ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್ ಬಸವರಾಜ್ ಕೊರವಾರ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಚರ್ಚೆಗೆ ಬಂದಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.